ಕಾನ್ಶಿಯಸ್ ಮೈಂಡ್ ಏನಿದೆ ನೋಡ್ರಿ, ಅದ್ರದ್ದು ಮೂಲ ಅದ್ರದ್ದೊಂದು ಕಮ್ಜೋರಿ ಇದೆ. ನಮ್ ಮೈಂಡ್ ಇಂದ ಒಂದ್ ಕಮ್ಜೋರಿ ಬರ್ಕೋರ್. ನಮ್ ಮನಸ್ಸಿನ ದೊಡ್ಡ ಕಮ್ಜೋರಿ ಯಾವ್ದು ಅಂದ್ರೆ ನಮ್ ಶರೀರ. ನಮ್ ಮನಸ್ಸು ಹೇಳ್ತಾರ ನೋಡ್ರಿ, ಅವ್ರಿಗೆ ಪ್ರೀತಿ ಮಾಡುತ್ತೆ, ಇವ್ರಿಗೆ ಏನ್ ಮಾಡೋದಿಲ್ಲ, ಅದೆಲ್ಲ ಹೆಚ್ಚು ಕಮ್ಮಿ ಸುಳ್ಳೆ ಅದದು. ಅದು ಸುಮ್ನೆ ಒಂದ್ ಲಿಮಿಟ್ ನಾಗ ಬಂದಿರ್ತದ ಜೀವನದ ಒಂದ್ ಭಾಗಕ್ಕೆ, ಮತ್ತದು ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ, ಮೈಂಡ್ ಸೆಟ್ ನಲ್ಲಿ ಡಿಲೀಟ್ ಆಗ್ಬಿಡುತ್ತೆ. ಅದ್ರ ಮನಸ್ಸು ಅತ್ಯಂತ ಅತ್ಯಂತ ಪ್ರೀತಿಸುವುದು ಅಥವಾ ಬಹಳ ಕಮ್ಜೋರ್ ಆಗೋದು ಎಲ್ಲಿ ಅಂದ್ರ ಶರೀರ. ಅದು ಶರೀರವನ್ನ ಅತ್ಯಂತ ಪ್ರೀತಿ ಮಾಡುತ್ತೆ. ಸೊ ಮನಸ್ಸು ಯಾವಾಗ್ಲೂ ಶರೀರಕ್ಕೆ ಸ್ಟ್ರಗಲ್ ಕೊಡೋದದ ನೋಡ್ರಿ, ಅದಕ್ಕೆ ಇಷ್ಟ ಇಲ್ಲ. ಇಲ್ಲಿ ಒಂದ್ ಎಕ್ಸಾಂಪಲ್ ಏನು ಅಂದ್ರ ವಾಕಿಂಗ್ ಮಾಡೋದಿದೆ ನೋಡ್ರಿ, ಇದು ಶರೀರಕ್ಕೆ ಕಷ್ಟದ ಕೆಲಸ ಅಂತ ಮನಸ್ಸು ತಿಳ್ಕೊಂಡಿರುತ್ತೆ. ಅದಕ್ಕೆ ನಿಮ್ಗೆ ವಾಕಿಂಗ್ ಮಾಡ್ಲಿಕ್ ಬಿಡಂಗಿಲ್ಲ. ನೀವ್ ಎಷ್ಟು ಕೋಶಿಶ್ ಮಾಡ್ರಿ, 2 ದಿನ 3 ದಿನ ಮಾಡಿದ್ರಿ, 4ನೇ ದಿನ ಮತ್ ಆಸನಗಳು ಶುರು ಆಯ್ತಾವ ಹಾಸಿಗೆದೊಳಗೆ ಅಲ್ಲೇ. ಯಾಕಂದ್ರ ಅದಕ್ ಇಷ್ಟ ಇಲ್ಲ, ಅದಕ್ಕೆ ಶರೀರಕ್ಕೆ ತೊಂದರೆ ಕೊಡೋದಂತ ತಿಳ್ಕೊಂಡಿರ್ತದ ಮನಸ್ಸು. ಒಂದನೇದು. ಎರಡನೇದು, ಮನಸ್ಸಿಂದ ಇನ್ನೂ ಒಂದ್ ಲಕ್ಷಣ ಏನು ಅಂದ್ರ ಎಲ್ಲಾನು ಆಟೋಮೆಟಿಕ್ ಆಗ್ಬೇಕು. ಅದು ಏನು ಮಾಡ್ಬಾರ್ದು. ಎಲ್ಲಾ ಜಾದು ಹಿಂಗ 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 ಕೈ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಎಲ್ಲಾ ಕೆಲ್ಸ ಆಗ್ಬೇಕು, ಹಿಂಗ್ ಅನ್ಕೊಂಡಿರ್ತದ ಮನಸ್ಸು. ಅದು ವಿಶ್ವಾಸನು ಮಾಡಿರುತ್ತೆ. ಎಲ್ಲ ತಂತಾನೆ ಆಗ್ಬೇಕು, ನಾನ್ ಏನೂ ಮಾಡ್ಬಾರ್ದು. ಈಗ ಒಂದ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಮ್ದು ಪವನ್ ಇದ್ದಾನೆ. ಪವನ್ ಅಂದ್ ವಯಸ್ಸಿನವ್ರು ಎಷ್ಟು ಜನ, ಲಕ್ಷಾಂತರ ಜನ ಮಕ್ಕಳಿದ್ದಾರೆ. ಬಟ್ ಪವನ್ ಮನ್ಸ್ ಅದ ನೋಡ್ರಿ, ಅದ ಅವ್ನ್ ಹಿಡಿತಕ್ಕಿದೆ. ಅವ್ನ್ ಇದ್ರೊಳಗ್ ಬಂದ್ ಮೊನ್ನೆ ವಾಕಿಂಗ್ ಮೆಡಿಟೇಷನ್ ಹೇಳುವಾಗ ಸೆಲ್ಫ್ ಮೋಟಿವೇಟ್ ಹೆಂಗ್ ಆಗ್ತಾನಂತ ಒಂದ್ ಐಡಿಯಾ ಕೊಟ್ರು. ಅದು ರಿಯಲ್ ಒಳಗ್ ನನ್ಗೂ ಅದು ವರ್ಕ್ ಮಾಡುತ್ತೆ ಅಂತ ಹೇಳಿ ಅನ್ಕೊಡಿ. ಬಹಳ ಸಲ ಏನ್ ಮಾಡ್ತೀವಿ, ಚಳಿ ಆಯ್ತು, ಅದು ಆಯ್ತು, ಇದು ಏನೋ ಒಂದ್ ಸಣ್ಣ ವಾತಾವರಣದ ಬದಲಾವಣೆ ಆಯ್ತು, ಕುಟುಂಬದಲ್ಲಿ ಬದಲಾವಣೆ ಆಯ್ತು, ರಿಲೇಶನ್ ಅಲ್ಲಿ ಏನೋ ಸ್ವಲ್ಪ ಆಯ್ತು ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಾಡೋ ಕೆಲಸವನ್ನ ಅಲ್ಲೇ ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ಮನ್ಸು ಏನ್ ಮಾಡುತ್ತೆ ಅಂದ್ರ ಅದ್ ಎಲ್ಲಾನು ತಂತಾನೆ ಜಾದೂಲಿಂದ ಆಗ್ಬೇಕು ಅಂತ ಇರ್ತದೆ. ಹಾಗಾಗಿ ಅದು ಸಾಧ್ಯ ಇಲ್ಲದ ಮಾತು. ಎರಡನೇದು. ಮೂರನೇದು, ಮನಸ್ಸಿಗೆ ವಾಸ್ತವಕ್ಕಿಂತನೂ ಕಲ್ಪನೆಯಲ್ಲಿ ಬದುಕೋದಕ್ಕೆ ಇಷ್ಟ ಇರುತ್ತೆ. ಅದು ಇಮ್ಯಾಜಿನೇಷನ್, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಇದು ಕಲ್ಪನೆಯಲ್ಲಿ ಬದುಕೋದು ಮನಸ್ಸಿಗೆ ತುಂಬಾ ಇಷ್ಟ ಇರುತ್ತೆ. ಬಟ್ ಜೀವನ ಅನ್ನುವಂಥದ್ದು ಕಲ್ಪನೆಯಿಂದ ಸಾಗೋದಲ್ಲ, ಸತ್ಯದಿಂದ ಸಾಗೋ. ಇದು ಇದು ಕನ್ಫ್ಯೂಷನ್. ಒಂದ್ 3-4 ಪಾಯಿಂಟ್ಗಳು ಮನಸ್ಸನ್ನ ಇಟ್ಕೊಂಡು ಇದೆ. ಅನಂತರ ಈಗ ಹೇಳ್ತೀನಿ ನೋಡ್ರಿ, ನಮ್ಮ ಮನಸ್ಸು ಮತ್ತೆ ಮತ್ತೆ ಯಾಕೆ ನೆಗೆಟಿವ್ ಆಗುತ್ತೆ ಅನ್ನೋದಕ್ಕೆ ಅದ್ರದ್ದೊಂದು ಮೂಲ ಸ್ವಭಾವ ಇದೆ ನೋಡ್ರಿ ಮನಸ್ಸಿಂದು. ಅದು ಇಳಿಮುಖ ಚಲನೆ ಇದೆ. ಪ್ರತಿಯೊಂದು ವಸ್ತುವಿಗೂ ಚಲನೆ ಇದೆ, ನಿಮ್ಗೆ ಗೊತ್ತಲ್ಲ. ಪ್ರತಿಯೊಂದು ಎಲ್ಲಾನು ಚಲಿಸ್ತಾ ಇವೆ, ಎಲ್ಲಾನು ಆಕ್ಟಿವ್ ಮೋಡ್ನೊಳಗೆ ಇವೆ ಅವು. ಯಾವ್ದು ಡೆತ್ ಅಂತ ಏನು ಇಲ್ಲ ಜಗತ್ತಿನಲ್ಲಿ. ನಾವ್ ಹೇಳ್ತೀವಿ ನೋಡ್ರಿ, ನಾವು ಸಾಯ್ತೀವಿ, ಶರೀರ ಇಲ್ಲ, ಇದ್ರೊಳಗಿಂದೆಲ್ಲ ಜೀವಕೋಶಗಳು ಇನ್ನೊಂದು ರೂಪ ತಗೊಂಡ್ ಮತ್ತೆ ಬರ್ತಾವು. ಯಾವ್ದಾದ್ರೂ ಮತ್ತೆ ಲೆಕ್ಕದೊಳಗ್ ಮತ್ತೆ ಜೀವಂತಿಕೆಯನ್ನ ನಾವು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಇದು ಮನಸ್ಸಿನ ಚಲನೆ ಇದೆ ನೋಡ್ರಿ. ಚಲನೆ ಯಾವ ರೀತಿ ಇದೆ ಅಂದ್ರೆ ಇಳಿಮುಖ ಚಲನೆ. ಇಳಿಮುಖ ಚಲನೆ ಅಂದ್ರ ಇವು ಪಂಚತತ್ವಗಳಿವೆ, ನಿಮ್ಗೆಲ್ಲರಿಗೂ ಗೊತ್ತಲ್ಲ. ಆ ಪಂಚತತ್ವಗಳಿಗೂ ತನ್ನದೇ ಆಗಿರುವಂತ ಸ್ವಭಾವಗಳಿವೆ, ಪರ್ಫೆಕ್ಟ್ ಸ್ವಭಾವ, ಅವು ಚೇಂಜ್ ಆಗೋದೇ ಇಲ್ಲ. ಸೊ ಅದ್ರಲ್ಲಿ ನಮ್ಮಲ್ಲಿರುವಂತ ಜಲತತ್ವ ಇದೆ ನೋಡ್ರಿ, ಆ ಜಲತತ್ವದ ಸ್ವಭಾವ ಏನು ಅಂದ್ರೆ ಇಳಿಮುಖ ಚಲನೆ. ನೀವು ಎಷ್ಟು ದೊಡ್ಡ ಬೆಟ್ಟಕ್ ಹೋಗ್ರಿ, ಇಲ್ಲ ಆಕಾಶ ಮೇಲೆ ಹೋಗ್ರಿ, ಅಲ್ಲಿಂದು ನೀರ್ ಹಾಕ್ರಿ, ನೀರ್ ಎಲ್ಲಿಗ್ ಬರ್ತದದು? ಕೆಳಗ್ ಬರ್ತದ. ಅಂದ್ರೆ ನೀರಿನ ಸ್ವಭಾವ ಏನು ಅಂದ್ರೆ ಇಳಿಮುಖ ಚಲನೆ. ಅದೇ ರೀತಿ ಬೆಂಕಿ ಇದೆ ನೋಡ್ರಿ, ಬಹಳ ದೊಡ್ಡ ಗುಹೆಯೊಳಗ್ ಹೋಗ್ರಿ ನೀವು, ಆ ಗುಹೆಯೊಳಗ್ ಹೋಗಿ ನೀವು ಬೆಂಕಿ ಹಚ್ಚ್ರಿ, ಬೆಂಕಿಯ ಸ್ವಭಾವ ಏನಂದ್ರೆ 10% ಚಾರ್ಜ್ ಕೊಡ್ತದ, 90% ಮೇಲ್ಮುಖ ಚಲನೆ ಇದೆ ಬೆಂಕಿ. ನೀರಿಂದು ಕೆಳಮುಖ ಚಲನೆ ಇದೆ, ಬೆಂಕಿದು ಮೇಲ್ಮುಖ ಚಲನೆ ಇದೆ. ಅದೇ ರೀತಿ ನಮ್ಮ ಮನಸ್ಸಿನ ಚಲನೆ ಇಳಿಮುಖ ಇದೆ. ಇಳಿಮುಖ ಮೀನ್ಸ್ ನೆಗೆಟಿವ್. ಆಟೋಮೆಟಿಕ್ ಸಿಸ್ಟಮ್ದಾಗೆ ಅದ. ನೀವು ನಿಮಗ್ ನೀವ್ ಹಿಂಗ್ ಅಪರಾಧಿ ಅಂತ ಯಾವತ್ತು ತಿಳ್ಕೊಬೇಡ್ರಿ. ನಾ ಹೇಳ್ತೀನಿ, ಬಹಳ ಸಲ ನಮ್ಗೆ ಗಿಲ್ಟಿ ಫೀಲ್ ಆಗುತ್ತೆ, ಪಶ್ಚಾತ್ತಾಪ ಪಡ್ತೀವಿ, ಕಣ್ಣೀರ್ ಹಾಕ್ಲಕ್ ಶುರು ಮಾಡ್ತೀವಿ. ಇದು ಯಾಕೆ ಹಂಗಾಯ್ತು, ಅದೇ ಯಾಕೆ ಹಿಂಗೇನೇನು ಅನ್ಕೋತೀವಿ. ಅಲ್ಲಿ ನಮ್ದು ಏನೂ ತಪ್ಪಿಲ್ಲ. ನಮ್ಮ ಮನಸ್ಸಿನ ಲಕ್ಷಣ ಇದೆ ನೋಡ್ರಿ, ಅದು ಅದೇ ರೀತಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ನೋಡ್ರಿ, ಶರೀರ ಯೌವನಾವಸ್ಥೆಯಲ್ಲಿದ್ದಾಗ ಮನಸ್ಸು ಕಂಟ್ರೋಲ್ ಬರುತ್ತಿಲ್ಲ. ಎಲ್ಲಾನು ಭ್ರಮಾತ್ಮಕ ನಡೀತದೆ, ಎಲ್ಲಾನು ಒದ್ದಲ್ ನೀರ್ ತೆಗಿಯೋದಂತಾರ ನಮ್ ಬೀದರ್ ಭಾಷೆಯಲ್ಲಿ. ಯೌವನಾವಸ್ಥೆಯಲ್ಲಿದ್ದಾಗ ಎಲ್ಲಾನು ಮಾಡ್ತೀನಿ ಅನ್ನೋ ಶಕ್ತಿ ಇರ್ತದೆ ನೋಡ್ರಿ, ಅವಾಗ ನಿಜವಾದ ಪ್ರಪಂಚ ಗೊತ್ತಾಗೋದಿಲ್ಲ. ಯಾವಾಗ ಶರೀರ ಬಾಗೋದಕ್ಕೆ ಶುರು ಮಾಡ್ತದ, ಶಕ್ತಿನ ಆಗೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಮನ್ಸ್ ಆಟೋಮೆಟಿಕ್ ಕಂಟ್ರೋಲ್ದಾಗ ಬರ್ಲಕ್ ಶುರು ಮಾಡ್ತದೆ, ಮನ್ಸ್ ಕಮ್ಜೋರ್ ಆಗುತ್ತೆ. ಸೊ ಅದಕ್ಕೆ ಶರೀರ ಏನಿದೆ ನೋಡ್ರಿ, ಮನ್ಸಿನ ಬಹಳ ದೊಡ್ಡ ಕಮ್ಜೋರಿ ಇದೆ.
ಹಾಗಾಗಿ ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ಟೆಕ್ನಿಕ್ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ರಿ. ಒಂದೇ ಟಾಸ್ಕ್ ಅನ್ನ ಮನ್ಸಿಗೆ ಕೊಡ್ಬೇಕು ಯಾವಾಗ. ಮ್ಯಾಮ್ ನಾವು ಡಿಸೆಂಬರ್ ಹಾ ಏನ್ ಮ್ಯಾಮ್? ಕಮ್ಜೋರಿ ಅಂದ್ರೆ ಏನು? ಅಶಕ್ತ, ವೀಕ್ನೆಸ್. ವೀಕ್ನೆಸ್. ಥೋಡೆ ಹಿಂಗೆ ಅಡ್ಜಸ್ಟ್ ಮಾಡ್ರಿ ಹೇಳ್ರಿ ಅವ್ರಿಗೆಲ್ಲ. ವೀಕ್ನೆಸ್, ಮನ್ಸಿಂದು ವೀಕ್ನೆಸ್ ಯಾವುದು ಅಂದ್ರೆ ಶರೀರ, ಬಾಡಿ. ನಾ ಏನೋ ಹೇಳತ್ತಿದಲ್ಲ ಮತ್ತೆ ಕಡೆ ಹೋದ. ಈಗ ಮ್ಯಾಮ್ ನಂದು ಹಾ ಒಂದು ವಿಷಯ ಮಾತ್ರ ತಗೊಳ್ಳಿ ಒಂದ್ ಟೈಮ್ಗೆ ಅಂತ ಹೇಳ್ತಾರೆ. ಹಾ ಹೇಗೆ ಒನ್ ಮ್ಯಾಮ್? ಒನ್ ಅದಕ್ಕೇನ ಟೈಮ್. ಹಾ ಹೇಳ್ರಿ ಶಿಲ್ಪ ಮ್ಯಾಮ್. ಇದು ವೀಕ್ನೆಸ್ ಐತಲ್ರಿ ಮ್ಯಾಮ್ ಮನ್ಸಿಂದು. ಅದಕ್ಕೇನು ಮತ್ತೆ, ಏನು ಆಯಾಸ ಆಗೋಂತ ಕೆಲಸ ಅದ್ ಯಾವ್ದನ್ನು ಮಾಡಕ್ ಇಷ್ಟ ಪಡಲ್ಲ ನೋಡ್ರಿ ಮ್ಯಾಮ್. 2 ದಿನ 3 ದಿನ ಮಾಡ್ತೇತ್ರಿ, ಬಟ್ ಆಮೇಲೆ ಲೇಜಿ ಆಗ್ಬಿಡ್ತೀವಿ. ಸೊ ಅದಕ್ಕೆ ಏನಾದ್ರೂ ಟಿಪ್ಸ್? ಇವತ್ತು ಅದೇ ಹೇಳ್ತೀನಿ. ಶೋರ್. ಇವತ್ತು ಅದಕ್ಕೆ ಟಾಪಿಕ್ ಈಗ ಬಂದಿಲ್ಲ, ಇದು ಇಂಪಾರ್ಟೆಂಟ್ ಅದಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಒಂದ್ ವಾರ ರಜೆ ಇದೆ, ನೀವೇನ್ ಟ್ರೈನಿಂಗ್ ಬರ್ಲತ್ತೀರಿ, ನಿಮ್ ಮಜಾ ಅದ. ಬರಲ್ದವ್ರ ಗತಿ ಹೈರಾಣ ಅದ. 8 ದಿನ ಕಟ್ಟಸದ್ ಅದ್ ನೋಡ್ರಿ ಅಷ್ಟು ಈಸಿ ಇಲ್ಲ. ಬಾರ್ 9 ಆಯ್ತು ಅಂದ್ರು ವೈಬ್ರೇಷನ್ ಒಳಗ್ ಸ್ಟಾರ್ಟ್ ಆಗ್ತಾವ. ಕ್ಲಾಸ್ ಇರ್ತಿತ್ತು ಹಿಂಗೆ ಮತ್ತೆ ಏನೇನೋ ಆಗ್ತದ. ಅದು ಎಲ್ಲ ಅದೆಲ್ಲ ಆಗ್ಬಾರ್ದಂತೆ ಇದು ಎಲ್ಲ ಟೆಕ್ನಿಕಲ್ ಹೇಳ್ತಾ ಇದ್ದೆ. ಮ್ಯಾಮ್ ಇವತ್ತು ಮಾತಾಡಕ್ ಹೇಳಿದೀರಾ ನನ್ನ? ಹಾ ಮ್ಯಾಮ್, ಒಂದ್ 15 ನಿಮಿಷ ನಾನ್ ಮಾತಾಡ್ತೀನಿ. ಆಗ್ಲಿ ಮ್ಯಾಮ್, 15 ತೊಂದ್ರೆ ನಿಮಿಷ ಇಲ್ಲ. ಆದ್ಮೇಲೆ ನೀವು ಅಲ್ಲ, ನೀವು ಅದೇ ನೆನಪ್ಸಕ್ topic ಅನ್ನ- ಹೇಳಿದ್ರಲ್ಲ ಅದಕ್ಕೆ. ಇಲ್ಲ ನೆನ್ಪದ ಮೇಡಮ್, ನೆನ್ಪದ. ಸ್ವಲ್ಪ ಎಲ್ಲಾರು ಜಾಯಿನ್ ಆದ್ಮೇಲೆ ನೀವು ಮಾತಾಡಟ್ರಿ ಅಂತೇಳಿ ನಾನು ಕುಂತೀನಿ. ಮ್ಯಾಮ್ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಸ್ಟಡಿ ಮಾಡೋದಿದೆಯಾ ಮ್ಯಾಮ್? ಎಲ್ಲಿ ಅದನ್ನು ಪೂರ್ತಿ ಕಲಿತೀವ್ರಿ ಮ್ಯಾಮ್? ಎಲ್ಲ ಅಲ್ಲಿ ಮಾಡೋದೇ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಇದೆ ಮೇಡಮ್. ಓಕೆ. ನಮ್ ಜಾಗೃತ್ ಮನ್ಸು ಏನು ಕೆಲಸ ಮಾಡಲ್ಲ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಈಗ ನಮ್ಮನ್ನ ನಾವು ಸುತ್ತೋದಿದೆ ನೋಡ್ರಿ, ಚಕ್ಕರ್ ಮಾಡ್ತೀವಿ ನೋಡ್ರಿ. ಮೀನಾಕ್ಷಿ ಮೇಡಮ್ ಅವ್ರು ಬಂದಾರ, ಅವ್ರಿಗೆ ಕೇಳ್ರ ಅನುಭವ. ನಮಗ್ ನಾವ್ ಏನಾದ್ರೂ ಸುತ್ತರು ಬಹಳಾದ್ರೂ ಅದು 15-20 ರೌಂಡ್ ಗಳನ್ನ ಮಾಡ್ಬೋದು, 15ರಿಂದ 20. ಬಟ್ ನಾನು ನನ್ನ ಟ್ರೈನಿಂಗ್ ಒಳಗ 800 ಮಾಡೀನಿ, 800 ಸುತ್ತೀನಿ ನಾ. ಮತ್ ನಂಬಲ್ಲೂ ಕಾಮನ್ ಆಗಿ 500 ತನಕ ಸುತ್ತಿದವರು ಇದ್ದಾರೆ, 500 ತನಕನು ಮಾಡ್ಯಾರ. ಬಟ್ ಸ್ಪೀಡ್ ಮಾಡ್ರಿ ಅಂತ ಹೇಳ್ತೀನಿ ನಾನು. ನಿಧಾನಕ್ ಮಾಡ್ಬೇಡ್ರಿ, ಸ್ಪೀಡ್ ಜಾಸ್ತಿ. ಇದು ಆಗೋದು ಓನ್ಲಿ ಸಬ್ ಕಾನ್ಶಿಯಸ್ ಮೈಂಡ್ಲಿಂದ, ನಮ್ ಮೈಂಡ್ಲಿಂದ ಸಾಧ್ಯ ಇಲ್ಲ. ಸೊ ಇಲ್ಲಿ ಪೂರ್ತಿ ಇಡಿಯಾಗಿ 3 ದಿನ ನಡೆಯೋದು ಬರೀ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ನಡೆಯುತ್ತೆ. ಕಾನ್ಶಿಯಸ್ ಮೇಲೆ ಏನು ಇಲ್ಲ, ಝೀರೋ ಇದೆ. ನೀವು ಯೋಚನೆನೇ ಮಾಡಲ್ಲ. ಅದಕ್ಕೆ ನಮ್ದು ಟಾಪಿಕ್ ಯಾವತ್ತು ನಾವು ಮಾಸ್ಟರ್ ಮೈಂಡ್ ದಾಗ ಏನೇನ್ ಕಲಿಸ್ತೇವೆ ಅಂತ ಟಾಪಿಕ್ ಒಂದ್ಸಲನು ಹೇಳಲ್ಲ ನೋಡಿರಿ. ಸುಮ್ನೆ ಅದು ಇರುತ್ತೆ ಇದು ಇರುತ್ತೆ, ಅಲ್ಲಿ ಬಂದ್ಮೇಲೆ ಇರುತ್ತೆ. ಮೊದ್ಲೇ ಹೇಳಿದ್ರೆ ಅದು ಡಿಸೈಡ್ ಮಾಡ್ತದ, ಇದಾದ್ಮೇಲೆ ಇದು ಅದ. ಟೈಮ್ ಟೇಬಲ್ ಹಾಕಲ್ಲ ನಾವು. ಇಡೀ ಇಂಡಿಯಾದ ಒಂದೇ ಟ್ರೈನಿಂಗ್ ಇದೆ, ಏನು ಟೈಮ್ ಟೇಬಲ್ ಹಾಕಲ್ಲ. ನಮ್ದು ಎಷ್ಟು ಸ್ಟಾರ್ಟ್ ಆಯ್ತದ ಟೈಮ್ ಟೇಬಲ್ ಇಲ್ಲ, ಎಂಡ್ ಆಗುತ್ತೆ ಟೈಮ್ ಟೇಬಲ್ ಇಲ್ಲ, ಏನು ಇಲ್ಲ, ವಿಷಯಗಳು ಇಲ್ಲ. ನಾವು ಕಲಿಸ್ತಾ ಹೋಗ್ತೀವಿ, ಕಲಿಬೇಕಷ್ಟೆ. ಸೊ ಹಾಗಾಗಿ ಮನಸ್ಸಿನ ಸ್ವಭಾವದಲ್ಲಿ ನಾವ್ ಏನ್ ತಪ್ಪು ಮಾಡ್ತೀವಿ ನಮ್ಮ ಮನಸ್ಸಿನ ಜೊತೆಗೆ ಅಂತ ಹೇಳ್ತೀನಿ ನೋಡಿ. ಮನಸ್ಸನ್ನ ನಡೆಸ್ಕೊಳ್ಳೋದು ಒಂದು ರೀತಿ ಇದೆ, ಅದು ನೀವು ಕಲ್ತ್ರಲ್ಲ ಗೆದ್ರಿ. ನಾವ್ ಏನ್ ಮಾಡ್ತೀವಿ ಅಂದ್ರ ಮನಸ್ಸನ್ನ ಒತ್ತಾಯ ಪೂರ್ವಕವಾಗಿ ಬದಲಾಯಿಸೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡೋ ತಪ್ಪು ಫಸ್ಟ್ ಪ್ರೆಷರ್ ಮಾಡೋಕ್ ಶುರು ಮಾಡ್ತೀವಿ. ಇದು ಮಾಡ್ಬೇಕೇ, ಇದು ಆಗುತ್ತೇನೆ, ನಾಳೆಯಿಂದ ನಾನು 5 ಗಂಟೆಗೆ ಹೇಳೋದೆ, ಎಕ್ಸರ್ಸೈಸ್ ಮಾಡೋದೆ, 4-5 ಟಾಸ್ಕ್ ಗಳನ್ನ ಕೊಡ್ತೀವಿ ಒಂದೇ ಸಲಕ್ಕೆ. ಬೆಳಗ್ಗೆ 5 ಗಂಟೆಗೆ ಹೇಳೋದ್ ಮಾಡ್ತೀವಿ, ಆಮೇಲೆ ವಾಕಿಂಗ್ ಮಾಡೋದ್ ಮಾಡ್ತೀವಿ, 2ನೇದು 3ನೇದ್ ಬಂದ್ಮೇಲೆ ಸ್ಟಡಿ ಮಾಡ್ತೀನಿ ಅಂತೀವಿ. ಆನಂತರ ನಮ್ದು ಯಾವ್ದೋ ಒಂದ್ ಕೆಲಸ ಬಿಟ್ಟಿರ್ತೀವಿ ನೋಡ್ರಿ, ಅದು ನಾವೇ ಮಾಡ್ಕೊಳ್ಬೇಕಂತೀವಿ. ಹಿಂಗೆ ಎಲ್ಲ ರೂಲ್ಸ್, ಒಂದ್ 4-5 ರೂಲ್ಸ್ ಗಳನ್ನ ರೆಡಿ ಮಾಡಿ ಇಟ್ಟಿರ್ತೀವಿ. ಯಾವಾಗ? ಡಿಸೆಂಬರ್ 31ಕ್ಕೆ. ಮನಸ್ಸು ಏನ್ ಮಾಡುತ್ತೆ ಅಂದ್ರೆ 4-5 ದಿನ ಕನ್ಫ್ಯೂಷನ್ ದಾಗೆ ಕೆಲಸ ಮಾಡ್ತದ. ಅದು ಗೊತ್ತಾಗೋದಿಲ್ಲ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ನಡೆದದ ಅಂತ ಹೇಳಿ. ಅಚಾನಕ್ 6-7 ತನಕ ಮುಖಮುಖಿ ಹೆಣ್ಮಗಳು 5ಕ್ಕೆ ಯಾಕೆ ಹೇಳತ್ತಳು, ಕನ್ಫ್ಯೂಷನ್ ನಾಗೆ 4-5 ದಿನ ಸಪೋರ್ಟ್ ಮಾಡುತ್ತೆ ನಿಮಗ್. ನಾವು ವಾ ಏನ್ ಬೆಸ್ಟ್ ನೋಡ್ರಿ, ಎಲ್ಲಾ ನಾ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡತ್ತೀನಿ. ಆ ನಂತರ 2-3 ದಿನ ಆದ್ಮೇಲೆ ಅದು ಎಂಥ ನಿಮಗ್ ಪೆಟ್ಟು ಕೊಡ್ತದಂದ್ರ ನಾನ್ ದೇವ್ರನ್ನೇ ಹೇಳ್ತೀನಿ. ಫಸ್ಟ್ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದ್ರೆ ನಿಮ್ಗೆ ನಿದ್ದೆ ಬರಲ್ಲ ರಾತ್ರಿ. ನೀವು ಬಹಳ ಟಾಸ್ಕ್ ಏನಾದ್ರು ಅದಕ್ಕೆ ಕೊಟ್ರಿ, ಅದ ಪ್ರೆಷರ್ ಏನಾದ್ರು ಕೊಟ್ರೆ ನಿಮಗ್ ನಿದ್ದೆ ಬರೋದಿಲ್ಲ. ಫಸ್ಟ್ ಮಾಡೋದು ಟೆಕ್ನಿಕ್ ನೋಡ್ರಿ, ನಿದ್ದೆ ಮೇಲೆ ಹೊಡ್ತಾ ಕೊಡುತ್ತೆ ಫಸ್ಟ್. 2ನೇದು ನಿಮ್ಗ್ ಜ್ವರ ಬರೋದು, ತಲೆ ನೋವಾಗೋದು, ಬಾಡಿಯಲ್ಲಿ ಪೇನ್ ಶುರು ಆಗುತ್ತೆ. ಎಲ್ಲೋ ಒಂದ್ ಕಡೆ ಕಾಲ್ ಎಳಿತು, ಕೈ ಎಳಿತು, ಏನೋ ತಲೆ ನೋವು ಆಗ್ಲತ್ತದ, ಏನೋ ಆಗಿರುತ್ತೆ. 2ನೇ ಶರೀರ ಮೇಲೆ ಮಾಡುತ್ತೆ. 2ನೇದು ಏನ್ ಮಾಡುತ್ತೆ ಅಂದ್ರೆ ಬಾಡಿ ಮೇಲೆ ಅದು ನಿಮಗೆ ಹಾವಿ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಈಗ ನಮಗೆ ಏನಾಗುತ್ತೆ ಅಂದ್ರೆ ಯಾವಾಗ ಆರಾಮ್ ಇಲ್ಲ ನೋಡ್ರಿ, ಅವಾಗ ನಾವ್ ಏನು ಕೆಲಸ ಮಾಡೋದಕ್ಕೆ ಒಪ್ಪೋದಿಲ್ಲ. ಅದು ಯಾವಾಗ ಮಾಡ್ತದಂದ್ರ 3 ದಿನ ನಂತರ ಮಾಡ್ತದ. 3 ದಿನ ತನಕ ನೀವ್ ಹೇಳಿದ್ ಕೇಳ್ತದ. ಯಾಕೆ ಕೇಳ್ತದಂದ್ರ ಅದು ಕನ್ಫ್ಯೂಷನ್ ದಾಗ ಕೇಳ್ತದ.
ವಾಯ್ಸ್ ಕ್ಲಿಯರ್ ಇಲ್ಲ ಶೈಲಜಾ ಮ್ಯಾಮ್. ಕ್ಲಿಯರ್ ಇದೆ ಮೇಡಮ್, ಕ್ಲಿಯರ್ ಕ್ಲಿಯರ್ ಇಲ್ಲ. ಶೈಲಜಾ ಮ್ಯಾಮ್ ಥೋಡ್ ನೀವ್ ಏನಾರ ನೆಟ್ವರ್ಕ್ ಕಡಿಮೆ ಅದೇ ನೋಡ್ರಿ. ಇನ್ನೊಂದ್ ಹೇಳ್ತೀನಿ, ನಮ್ ಕ್ಲಿಯರ್ ಬರ್ಲಾರ್ದಕ್ ಒಂದ್ ಕಾರಣ ಏನಂದ್ರೆ ನಿಮ್ ಮೊಬೈಲ್ ಇರುತ್ತೆ ನೋಡ್ರಿ, ಒಂದೊಂದ್ಸಲ ನಿಮ್ಗೆ ಗೊತ್ತಿಲ್ದಂಗ್ ಇಲ್ಲೊಂದ್ ಮೈಕ್ ಇರುತ್ತೆ ಸೈಡಿಗೆ. ಆ ಮೈಕಿಗೆ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಂತಂದ್ರ ಇಲ್ಲಿ ಒಂದು ಇದು ಬರುತ್ತೆ, ಏರೋ ಮಾರ್ಕ್ ತರ ಬರುತ್ತೆ, ಅದು ಆಟೋಮೆಟಿಕ್ ವಾಯ್ಸ್ ಕಮ್ಮ. ನಿಮ್ದು ಏನಾದ್ರೂ ಮೊಬೈಲ್ ಫೋನ್ ಬರ್ತಾವ್ ನೋಡ್ರಿ ಜೂಮ್ ಮಾಡುವಾಗ, ಆ ಟೈಮಿಗೆ ಆಗಿರುತ್ತೆ ಅದು. ನೀವು ಗಮನಿಸ್ರಿ, ನನ್ ಸೌಂಡ್ ಅಲ್ಲೇ ಕ್ಲಿಯರ್ ಬರಲ್ಲ, ಇಲ್ಲಾಂದ್ರೆ ನೀವು ಕವರ್ ಮಾಡಿದ್ರೆ ಆಗುತ್ತೆ. ಓಕೆ, ಸೊ ಹಾಗಾಗಿ ಯಾವಾಗ್ಲೂ ಮನಸ್ಸಿಗೆ 4-5 ಟಾಸ್ಕ್ ಅನ್ನ ಕೊಡೋದ್ ಮೊದ್ಲು ನಿಲ್ಲಿಸ್ಬಿಡ್ರಿ, ಒಂದೇ ಕೊಡ್ರಿ, ಒಂದೇ ಕೊಡ್ರಿ. ಆ ಒಂದೇ ಯಾವ ರೀತಿ ಕೊಡ್ಬೇಕು ಅಂದ್ರ ಮನಸ್ಸಿಗ್ ನಿಮ್ಗ್ ಗೊತ್ತಾ, ಮನ್ಸು ಬಹಳ ಆಶಾಬುರುಕ್ ಅದ. ಆಶಾಬುರುಕ್ ಅಂದ್ರೆ ಬಹಳ ಆಸೆ ಮಾಡ್ತದ ಅದು, ಅದು ಬೇಕು ಇದು ಬೇಕು, ಬೇಕುಗಳು ಜಾಸ್ತಿ ಇದೆ ಮನ್ಸಿಗೆ. ತ್ಯಾಗ ಇಲ್ಲ ನಮ್ ಮನ್ಸಿನೊಳಗ್, ನೆನ್ಪಿಟ್ಕೋರಿ. ಇದೆಲ್ಲ ತ್ಯಾಗ ಇದೆ ನೋಡ್ರಿ, ಇದು ಶರಣರು ಸಂತರು ಮಹಾತ್ಮರು ಸೂಫಿಗಳ ಕೆಲ್ಸ ಅದ. ಸಂಸಾರಿಗಳಿಗೆ ಇದೆಲ್ಲ ತ್ಯಾಗ ಏನ್ ದಂಧೆ ಇದಿಲ್ಲ ಇದು. ಒಂದ್ ಯಾವ್ದಾರ ತ್ಯಾಗ ಮಾಡಿದೆ ಅಂದ್ರೆ ದೊಡ್ಡ ಕೆಲಸ ಮಾಡಿದ್ವಿ, ಮತ್ತೆ ಎರಡನೇದು ಹಿಡ್ಕೋಬೇಕೆ ಅಂತ ಯೋಚನೆ ಮಾಡ್ತೀವಿ. ಸೊ ಮನಸ್ಸಿಗೆ ಸ್ವಾರ್ಥ ಜಾಸ್ತಿ, ಮತ್ತೆ ಅದಕ್ ಆಸೆ ಜಾಸ್ತಿ ಇರುತ್ತೆ ಮನ್ಸಿಗೆ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರ ಮನ್ಸಿನ ಜೊತೆಗೆ ಒಂದ್ ಗೇಮ್ ಆಡ್ಬೇಕು. ಹೆಂಗ್ ಗೇಮ್ ಆಡ್ಬೇಕಂತ ಹೇಳ್ತೀನಿ ನಿಮಗ್. ನಮ್ ಮನ್ಸಿಗೆ ಹೆಂಗ ಅದು ನಮ್ಗ ಆಟ ಆಡಿಸ್ತದಲ್ಲ, ಅದಕ್ಕೊಂದ್ ಆಟ ಆಡಿಸ್ಬೇಕು ನಾವು. ಅದು ಯಾವ ರೀತಿ ಆಟ ಆಡ್ಸೋದಂದ್ರೆ, ನಾನ್ ಹೆಂಗ್ ಆಟ ಆಡ್ಸಿನಿ ನಂದೊಂದ್ ಟೆಕ್ನಿಕ್ ಹೇಳ್ತೀನಿ. ನಾನ್ ಸಕ್ಸಸ್ ಆಗಿನಿ ಅದ್ರಲ್ಲಿ. ನನ್ಗೆಲ್ಲಕ್ಕ ದೊಡ್ಡ ಪ್ರಾಬ್ಲಮ್ ನನ್ ಜೀವನದಾಗ ಯಾವ್ದಾದ್ರು ಇದ್ರು ನಿದ್ರೆ ಇತ್ತು. ನನ್ ಯಾಗ್ಲೂ ಓಪನ್ ಆಗಿ ಹೇಳ್ತೀನಿ, ಎಷ್ಟು ಭಯಂಕರ ನಿದ್ರೆ ಮತ್ತು ಊಟ ಇವೆರಡು ಬಹಳ ಭಯಂಕರನ, ಬಹಳ ಯಾರಿಗೂ ಕೇಳೋದಿಲ್ಲ ಅದು. ನನಗೆ ಒಂದೊಂದ್ಸಲ ನಾನು ಯೋಚನೆ ಮಾಡ್ತಿದ್ದ, ಇವ್ರೇನೋ ರಾವಣ ಕುಂಭಕರ್ಣ ಇವರೆಲ್ಲ ಇದ್ದಾರಲ್ಲ, ಅವ್ರದೆಲ್ಲ ಆತ್ಮಗಳ ಸಂಗಟ ಹಿಂಗ್ ಲಿಂಕ್ ಇಟ್ಕೊಂಡು ಅದೇ ಆತ್ಮಗೆ ನಾ ಇದ್ದಿರ್ಬೇಕಂತ ನಂಗ್ ಡೌಟ್ ಆಗ್ತದೆ. ಈಗ ಆತ್ಮ ಪುನರಪಿ ಜನನಂ ಪುನರಪಿ ಮರಣಂ ಅಂತೇಳಿ, ಒಂದ್ ಎದ್ದ ಮೇಲೆ ಕುಂಭಕರ್ಣ ಯುದ್ಧ ಆಡುದು ಅದು ಎರಡನೇ ಮಾತು. ನಾವು ಎದ್ದ ಮೇಲೆ ಯುದ್ಧ ಆಡೋರೆ ನಾವು, ಬಟ್ ಹೇಳೋದಿಲ್ಲ. ಇದು ನನ್ ಸ್ವಭಾವ. ನನಗದು ಎಷ್ಟು ಪಶ್ಚಾತ್ತಾಪ ಇತ್ತಂದ್ರೆ ನಾನು 2-3 ಸಲ ಶೇರ್ ಮಾಡ್ಕೊಂಡು, ಯಾರ್ದ್ರ ಸತ್ತಿನ ಸುದ್ದಿ ಬಂದ್ರು ಮನ್ಯಾಗ ಹೇಳ್ತಿಲ್ಲ ನಾ. ಯಾಕಂದ್ರೆ ಅಷ್ಟು ಮಂದಿ ಎದ್ ಕೂಡ್ತಾರೆ, ನನ್ನ ನಿದ್ದೆ ಹಾಳು ಮಾಡುದು. ಒಟ್ಟು ಅಷ್ಟು ಸ್ವಾರ್ಥಿ ನಿದ್ರೆ ಸಲುವಾಗಿ. ಮತ್ ಏನ್ ಮಾಡಿದ್ರು ಊಟ ಮಾಡೇ ಮಾಡೋದು, ಹಿಂಗೆಲ್ಲಾ ಇತ್ತು. ಬಟ್ ಎಲ್ಲಾನು ಕವರ್ ಆಯ್ತು. ನಿದ್ರೆ ನಾನು ಯಾವ ರೀತಿ ತ್ಯಾಗ ಮಾಡೀನಿ ಅಂತ ಒಂದ್ ಉದಾಹರಣೆ ಹೇಳ್ತೀನಿ. ಕೊರೋನಾ ಬಂತ್ ನೋಡ್ರಿ, ಕೊರೋನಾ ಟೈಮಿನ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲರಿಗ್ ನಿದ್ದೆ ಜಾಸ್ತಿ ಆಗಿತ್ತಲ್ಲ. ಊಟನೂ ಜಾಸ್ತಿ ಆಗಿತ್ತು, ನಿದ್ದೆನೂ ಜಾಸ್ತಿ ಆಗಿತ್ತು. ಯಾಕಂದ್ರೆ ಬೇರೆ ಹೊರಗೆ ಹೋಗಂಗೆ ಇರ್ಲಿಲ್ಲ, ಆಪ್ಷನ್ ಇರ್ಲಿಲ್ಲ. ಆ ಟೈಮ್ನೊಳಗ ನನ್ ಒಳಗ್ ಏನಂತಾರ ನೋಡ್ರಿ, ಆತ್ಮ ಸಾಕ್ಷಾತ್ಕಾರ ಅಂತ ಇರ್ತದ ನೋಡ್ರಿ, ಅದು ಆಗಿತ್ತು ಆ ಟೈಮ್. ನನ್ ಮೊದಲು ಒಂದು ಉಪವಾಸ ಶುರು ಮಾಡ್ದ, ಮೊಬೈಲ್ ಉಪವಾಸ. ಕೊರೋನಾ ಟೈಮಿಗೆ ಮೊಬೈಲ್ ಉಪವಾಸ, ಟಿವಿ ಉಪವಾಸ. ಟಿವಿ ಪೂರ್ತಿ ತೆಗ್ದದ್ರ ಬೋರ್ಡ್ ಸಮೇತ ತೆಗ್ದು ಮನ್ಯಾಗ ಇಟ್ಟಿದ್ದಾನ, ಯಾರು ನೋಡಂಗಿಲ್ಲ. ನನ್ ಮಗ ಏನಾರ ಮಾಡ್ಬೇಕಂದ್ರು ಬಾಜು ನಮ್ ಕಿರಾಯ್ದೊಂದು ಹುಡುಗಿತ್ತು, ಅದ್ರ ಸಂಗಟೆ ಆಡ್ಕೋತ ಕೂಡ್ಬೇಕು, ಬೇರೆ ಒಂದಲ್ಲ ಆಪ್ಷನ್ ಇದಿಲ್ಲ. ಮೊಬೈಲ್ ಉಪವಾಸ, ಟಿವಿ ಏನು ಇಲ್ಲ. ಹೊರಗಿನ ಜಗತ್ ನನ್ಗೆ ಗೊತ್ತದಂತಿಲ್ಲ. ನಮ್ಮ ಮನೆಯವ್ರಿಗೂ ನಾನು ಹೇಳ್ತಿದ್ದೆ, ಇವತ್ ಅವ್ರು ಡ್ಯೂಟಿ ಮಾಡ್ಲಕ್ ಹೋಗ್ತಿರು, ಎಷ್ಟ್ ಮಂದಿ ಕೊರೋನಾ ಬಂದದ, ಏನ್ ಅದು ಏನು ಕತಿ ಹೇಳಂಗಿಲ್ಲ. ಮನೆಗ್ ಬಂದಿ ಬರ್ಬೇಕು, ಊಟ ಮಾಡ್ಬೇಕು, ಶಿವಾಂತ್ ರೆಸ್ಟ್ ಮಾಡ್ಬೇಕು, ಮರ್ದಿನ ಮತ್ ಪ್ರಾಂಪ್ಟ್ ಆಗಿ ಡ್ಯೂಟಿ ಮಾಡ್ಬೇಕು. 10ಕ್ಕೆ ಹೋಗೋದಿದ್ರೆ 8ಕ್ಕೆ ಹೋಗ್ಬೇಕು, 2 ಗಂಟೆ ಎಕ್ಸ್ಟ್ರಾ ಮಾಡ್ರಿ, ಸಮಾಜ ಸೇವಾ ಮಾಡ್ರಿ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ನಂದು ನಿಮ್ದು ಇಬ್ಬರದು ಸೋಷಿಯಲ್ ವರ್ಕ್ ಮಾಡೋದಿದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಲಿ, ಪೊಲೀಸ್ ಇರ್ಲಿ. ನನಗಾಗ್ಲತ್ತಿಲ್ಲ, ನೀವು ಮಾಡ್ರಿ. ಅಷ್ಟು ಅವ್ರಿಗೆ ಸಪೋರ್ಟ್ ಮಾಡಿದೆ. ಈಗ ನನ್ ಬಳಿ ಎಷ್ಟು ಟೈಮ್ ಉಳಿತು ಹೇಳ್ರಿ, ಬಹಳ ಟೈಮ್ ಉಳಿತಲ್ಲ. ಈ ಕಂಡೀಷನ್ಸ್ ಅನ್ನ ಒಂದೊಂದ್ ಶುರು ಮಾಡಿದ್ಮೇಲೆ ಒಂದಿನ ಕುಂತ್ ಯೋಚನೆ ಮಾಡ್ದ, ನಾನಂತೂ ಎಲ್ಲಾ ಚಂದ ಇದ್ದೀನಿ, ಏನ್ ಪರಕಿಲ್ಲ. ಅದ್ರ ನಿದ್ದೆ ನನಗ್ ಜಾಸ್ತಿ ಇದೆ, ಇದಕ್ಕೆ ಏನ್ ಮಾಡರಿ. ನನ್ಗ್ ಒಂದು ಟೆಕ್ನಿಕ್ ಗೊತ್ತಿತ್ತು, ಮನಸ್ಸಿಗೆ ಮಗು ಮಾಡಿದ್ರೆ ಎಲ್ಲಾ ಕೇಳುತ್ತೆ ಅಂತ. ನೀವು ಬರ್ಕು ಮನಸ್ಸಿಗೆ ಮಗು ಮಾಡ್ರಿ, ನೀವು ಏನ್ ಹೇಳಿದ್ರು ಕೇಳ್ತು. ನಾ ದೇವ್ರಣ್ಣ ಹೇಳ್ತೀನಿ. ಬಟ್ ಅದ್ರದ್ದು ಕಮ್ಜೋರಿ ಏನ ನೋಡ್ರಿ, ಅದ್ ಏನು ಅಂದ್ರ ಆಸೆ ಬಾಳ ಇದೆ ಅದಕ್ಕೆ. ಶರೀರದ ಮೇಲೆ ಪ್ರೀತಿ ಮತ್ತ ಆಸೆ ಬಾಳ. ನಾನ್ ಏನ್ ಆಸೆ ಹಚ್ಚಿದ ನನ್ ಮನ್ಸಿಗೆ ಅಂದ್ರ, ನಾನ್ ದಿನ 4 ಗಂಟೆಗೆ ಹೇಳ್ತೀನಿ. ಒಂದು ವರ್ಷದಲ್ಲಿ 1 ದಿನ ಹಿಂಗ್ ಬರುತ್ತೆ, ನನ್ ಡೋರ್ ಯಾರೋ ಹಿಂಗ್ ಬಡಿತಾರ, ಒಬ್ರು ನನ್ ತಟ್ಟಿ ಹಿಂಗ್ ಬಡಿತಾರ. ನಾನ್ ತಟ್ಟಿ ತೆರೆದ್ರ 1 ಕೋಟಿ ರೂಪಾಯಿ ನನ್ ಕೊಟ್ಟು ಹೋಗ್ತಾರ ಅಂತ ಇಟ್ಕೊಂಡಿದ್ದ ಮೈಂಡಿನ. ನಮ್ ಮನ್ಸಿಗೆ ಹಂಗ್ ಕಲ್ಸಿದಾನ. ಬಟ್ 1 ವರ್ಷ ಹೇಳ್ಬೇಕು, ಮತ್ ಯಾವತ್ ಬಂದ್ ಕೊಡ್ತಾರ ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿಲ್ಲ. ಬಟ್ ಒಂದಿನ 100% ಕೊಡ್ತಾರ, ನೀ ವಿಶ್ವಾಸ ಮಾಡ. ಸೊ ನನ್ ಮನ್ಸಿಗೆ ಮಗು ಮಾಡಿ ಸಮಜಾಯಿಸಿ ಹೇಳ್ದ. ಮರ್ದಿನ ಮತ್ ಅದ್ರ ಜೊತೆಗೆ ನಾನ್ ಇಮೋಷನಲಿ ಕನೆಕ್ಟ್ ಆದೆ. ಯಾವಾಗ್ಲೂ ನಮ್ಮ ವಾಯ್ ಕ್ಲಿಯರ್ ಇರ್ಬೇಕು, ನೆನ್ಪಿಟ್ಕೊ. ನಾವ್ ಸಕ್ಸಸ್ ಆಗ್ಬೇಕಂದ್ರ, ನಾನ್ ಯಾಕೆ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಮಲ್ಲಿ ಗೊತ್ತಿಲ್ಲ ಅಂದ್ರೆ ನಾವು ಸೋತ್ ಬಿಡ್ತೀವಿ.
ಸೊ ಇವತ್ತಿಗೂ ಯಾವುದೇ ಟಫ್ ಕೆಲಸ ಇದೆ, ಹಾರ್ಡ್ ಕೆಲಸ ಇದೆ, ನನ್ಗಾಗೋದಿಲ್ಲ ಅನ್ಸಿದಾಗ ನನಗ್ ನಾನೇ ಒಂದು ಆಣೆ ಪ್ರಮಾಣ ಮಾಡ್ತೀನಿ ನನ್ನ ಮಗಳ ಮೇಲೆ, ಚುಕ್ಕಿ ಮೇಲೆ ಆಣೆ ಮಾಡ್ತೀನಿ, ಇದು ಪೂರ್ತಿ ಮಾಡ್ತೀನಿ ಆಪ್ಷನ್ ಇಲ್ಲ ನನಗೆ. ನಿನ್ನೆ ಏನಾಯ್ತು, ನನ್ ಮೊಬೈಲ್ ಹ್ಯಾಂಗ್ ಆಗಿದ್ಕ ನನ್ ಮಗಳು ದಾನೇಶ್ವರಿ 2 ದಿನ ಅದು ಒಯ್ದು ಏನೇನೋ ಕ್ಲಿಯರ್ ಮಾಡ್ಕೊಂಡ್ ಬಂದಳು. ಅದು ಮೊಬೈಲ್ನೊಳಗ ಆಕಿನ್ ಫೋಟೋ ಹುಡುಕ್ಲತ್ತೀನಿ, ನನ್ ಮಗಳದು ಸಿಗಲ್ಲೇ ಉಂಟದ, ಟೋಟಲಿ ಸಿಗಲ್ದು. ಎಷ್ಟ್ ಹುಡುಕ್ಲತ್ತೀನಿ ಸಿಗಲ್ದ. ಆಕಿ ದಾನೇಶ್ವರಿಗೆ ಹೇಳ್ದ ಡಿಲೀಟ್ ಆಗಿಂದ ಸಂಗಡ ಚುಕ್ಕಿ ಫೋಟೋ ಬಿ ಹೋಗ್ಯದೇನೋ ಅದು ಕಾಣಿಸಲ್ಲ ಉಂಟದ. ಇಲ್ಲ ಮಮ್ಮಿ ಒಳಗೆ ಇತ್ತಂತ ನಾನು ಹುಡುಕ್ಲತ್ತೀನಿ ಸಿಗಲ್ದ. ಆಕಿನ್ ಎಲ್ಲಾ ಫೈಲ್ ಎಲ್ಲ ಓಪನ್ ಮಾಡಿದೇವ್ ಎಲ್ಲ. ನಾ ಲಾಸ್ಟ್ ನೋಡ್ರಿ ಒಂದೆಳಕ್ ಚುಕ್ಕಿ ಫೋಟೋ ಸಿಕ್ಕಿಲ್ಲ ಅಂದ್ರ ನನಗ್ ನಡೆಯಲ್ಲ ಅಂತ ಹಿಂಗ್ ನಿರ್ಧಾರ ಮಾಡಿ ನನ್ ಬಹಳ ಒಂಥರ ನಂಗ್ ಗಾಬರಿ ಅದ. ನಂಗ್ ನಿನ್ನೆ ಗೊತ್ತಾಗಿದ್ದು ನನ್ ಎಲ್ಲಕ್ಕ ದೊಡ್ಡ ಕಮ್ಜೋರಿ ಯಾರಾದ್ರೂ ಇದ್ರ ನನ್ ಮಗಳೇ ಹೇಳ. ನಿನ್ನೆ ಇಲ್ದ್ರ ನಂದು ಶಕ್ತಿ ಹೇಳಾಕಿ ಅಂತ ಹಿಂಗ್ ಅನ್ಕೊಂಡಿದ್ದೆ, ಬಟ್ ನನ್ ಕಮ್ಜೋರಿನೂ ಆಕಿನೇ ಹೇಳ. ಸೊ ಆ ಮೂಮೆಂಟ್ ನೊಳಗ್ ಅದು ಆದ್ಮೇಲೆ 10 ಸೆಕೆಂಡ್ದಾಗೆ ಫೋಟೋ ಸಿಕ್ಕದ್. 10 ಸೆಕೆಂಡ್ ಅದು ಹೇಳಿನಿ, ಸಿಗ್ಬೇಕೆ ಸಿಗಲ್ಲ ಅಂದ್ರೆ ನಂಗ್ ನಡೆಯಲ್ಲದು, ನನ್ ಮಗಳು ಕಾಣಿಸ್ಬೇಕು ನನ್ನ ಮೊಬೈಲ್. 10 ಸೆಕೆಂಡ್ದಾಗೆ ಆಕಿನ್ ಫೋಟೋ ಸಿಕ್ತು. ದಾನೇಶ್ವರಿ ಗಾಬರಿಯಾಗಿ ಇಡೀ ಸ್ಕ್ರೀನ್ ತುಂಬಾ ಆಕಿಂದೆ ಫೋಟೋ ಸೇವ್ ಮಾಡ್ಯಾಳ. ಮಮ್ಮಿ ನೀವು ಟೆನ್ಷನ್ ತಗೋಬೇಡ್ರಿ, ಅದು ಏನ್ ಹೊಡೆದ್ರು ಬಿ ಚುಕ್ಕಿನೇ ಕಾಣಿಸ್ತಾಳ. ಇಲ್ಲಿ ಕಾಣತಿರ್ಬೇಕು, 3-4 ಕೇಸ್ ಫೈಲ್ ಅವ ಎಲ್ಲ ಆಕಿಂದೆ ಫೋಟೋ ಹಾಕ್ಯಾಳ. ಎದ್ರಾಗ ಓದ್ಬೇಕು ನಿಮ್ಗೆ ಕಾಣಿಸ್ತಾಳು, ತಲೆ ಕೆಡಿಸ್ಕೋಬೇಡ್ರಿ, ಆರಾಮಿರಲಿಲ್ಲ. ಸೊ ಹಾಗೆ ನಮ್ಮ ಮನಸ್ಸಿಂದು ಒಂದು ಕಮ್ಜೋರಿ ಇದೆ. ಕಮ್ಜೋರಿ ಅಂದ್ರೆ ಯಾರೋ ವ್ಯಕ್ತಿಯನ್ನ, ಅವ್ರು ನಮ್ ಜೊತೆಗೆ ಇರ್ಬೋದು ಇಲ್ಲದೆ ಇರ್ಬೋದು, ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅಂದ್ರೆ ನಮ್ ಜೀವ ಹೋದ್ರು ಅವ್ರಿಗೆ ಬಿಟ್ಕೊಡಲ್ಲ. ಯಾರೇ ಇರ್ಬೋದು, ನಮ್ ತಾಯಿ, ತಂದೆ, ಫ್ರೆಂಡ್ಸ್ ಯಾರಾದ್ರೂ ಇರ್ತಾರೆ. ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರೆ ಅವ್ರ ಮೇಲೆ ಆಣೆ ಇಡೋದು. ಅವ್ರಿಗೆ ಏನ್ರ ಆದ್ರೆ ನಮ್ ಮನ್ಸಿಗೆ ನಡೆಯಲ್ಲ, ನಮ್ಗೆ ಏನಾದ್ರೂ ನಡೀತದೆ. ಅದು ಅಷ್ಟೊಂದು ಅವ್ರನ್ನ ಇಷ್ಟಪಡುತ್ತೆ, ಅಷ್ಟೊಂದು ಮನ್ಸಿಗೆ ಹಚ್ಕೊಂಡ್ ಬಿಡುತ್ತೆ. ಯಾರೇ ಇರ್ಬೋದು, XYZ. ನನ್ ಇವ್ರು ಅಂತ ಹಿಂಗ್ ಹೇಳೋದಿಲ್ಲ. ಬಹಳ ಸಲ ಅವ್ರು ನಮ್ ಜೊತೆಗೆ ಇಲ್ಲದೆ ಇರ್ಬೋದು, ಆದ್ರೂ ಆ ಲೆವೆಲ್ದೊಳಗ್ ಒಂದು ಗೌರವ, ಪ್ರೀತಿ ನಾವ್ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾನ್ ಏನ್ ಮಾಡ್ದಂದ್ರೆ ನನ್ ಮಗಳ ಮೇಲೆ ಚುಕ್ಕಿ ಮೇಲೆ ಆಣಿ ಮಾಡ್ತೀನಿ, 4 ಗಂಟೆಗೆ ಹೇಳ್ತೀನಿ. ಹೇಳೋದಕ್ ಶುರು ಮಾಡ್ದೆ. ಜೂಮ್ ಸ್ಟಾರ್ಟ್ ಆಯ್ತು ನಮ್ದು, ನನ್ಗೇನು ಬರಲ್ಲ, 0, ಏನೇನು ಗೊತ್ತಿಲ್ಲ. ನಮ್ ಮನೆಯವ್ರು ಒಂದ್ ಕಡೆ, ನನ್ ಮಗ ಒಂದ್ ಕಡೆ ಜೂಮ್ ಕಲ್ಸಿದ್ ನನ್ಗೆ. ಇದು ಲ್ಯಾಪ್ಟಾಪ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಏನು 0 ಲೆವೆಲ್ ನನ್ ಮೈಂಡ್ ಸೆಟ್. ನನ್ ಮಗ ನಮ್ ಮನೆಯವ್ರು ಇಬ್ರು ಸಪೋರ್ಟ್ ಮಾಡಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದೆವು. ಅವತ್ ಶುರು ಆಗಿಂದ ಇವತ್ತಿನ ತನಕ ನಡೆದು. ಈಗ್ಲೂ ಒಂದೊಂದ್ಸಲ ರಾತ್ರಿ ಲೇಟ್ ಆಗ್ಯದಂತ ನಸ್ಕಿನೋಳ್ ಇವತ್ ಒಂದಿನ ಹೋಗ್ಲಿ ರೆಸ್ಟ್ ಮಾಡಮಿ ಅಂತ ಪ್ಲಾನ್ ಬಿ ಮಾಡ್ದಂದ್ರ ನಂಗೆ ಆಗಲ್ಲ. ನಾ ಸುಮ್ನೆ ಓಡಾಡ್ತೀನಿ ಆ ಕಡೆ ಈ ಕಡೆ ಆ ಕಡೆ. ನನ್ನ ಸುಮ್ನೆ ಜೀವಕ್ ಸಮಾಧಾನ ರೆಸ್ಟ್ ಮಾಡತೀನಿ, ಏನೂ ಆಗಲ್ಲ ನನ್. ಆ ಲೆವೆಲ್ದೊಳಗ್ ನಾನ್ ಸ್ಟ್ರಾಂಗ್ ಅದ, ಒಂದೇದು. ಎರಡನೇದ್ ನನ್ ಒಳಗ್ ಜ್ಞಾನೋದಯ ಆಗಿದ್ ಏನು ಅಂದ್ರ, ಈಗ ನನ್ನ ಅಗತ್ಯ ಜಗತ್ತಿಗಿದೆ ಅಂತ ನಂಗೆ ಕನ್ಫರ್ಮ್ ಆಯ್ತು. ನಾ ಇಷ್ಟು ವರ್ಷ ಏನೋ ಮಾಡಿರ್ಬೇಕು, ಸಾಹಿತ್ಯ ಸೇವೆ ಮಾಡೀನಿ, ಸಮಾಜ ಸೇವೆ ಮಾಡೀನಿ, ನೊಂದವ್ರದು ಬೆಂದವ್ರದು ಎಲ್ಲಾನು ಮಾಡಿರ್ಬೇಕು. ಬಟ್ ಇವತ್ ಎಲ್ಲರಿಗ್ ಏನ್ ಕಾಡ್ತಾ ಇದೆ ಅಂದ್ರೆ ಒಂಟಿತನ ಕಾಡುವಂತ ಪ್ರಸಂಗದೊಳಗ್ ನಾವೆಲ್ಲ ಬದುಕಿದೀವಿ. ಕೊರೋನಾ ಟೈಮಿಗೆ ನೆನ್ಪು ಮಾಡ್ರಿ, ಯಾರು ಇರ್ಲಿಲ್ಲ. ಮತ್ ನಿಮ್ಗೆ ಹೇಳ್ತೀನಿ, ಯಾರ್ದಾದ್ರೂ ಡೆತ್ ಆಗಿವೆ ಅಂದ್ರ ಈ ಮಧ್ಯಮ ವಯಸ್ಸಿನವರೇ ಬಹಳಷ್ಟು ಜನ ನಮಗ್ ಬಿಟ್ಟು ಹೋದ್ರು ಆ ಟೈಮ್. ಅಂದ್ರೆ 30ರಿಂದ 40-45 ವಯಸ್ಸಿಂದ ಏನ್ ಆ ಜರ್ನಿ ಇರುತ್ತೆ ನೋಡ್ರಿ, ಅವ್ರು ಬಹಳ ಡೆತ್ ಆಗಿದ್ದಿದೆ ಕೊರೋನಾ ಸಂದರ್ಭ. ಯಾಕಂದ್ರ ಅವ್ರು ಕೊರೋನಾದಿಂದ ಆಗಿಲ್ಲ, ಒಂಟಿತನದಿಂದ ಸತ್ತು ಹೋದ್ರು. ನನ್ಗೆ ಯಾರು ಇಲ್ಲಲ್ಲ, ಒಬ್ರು ಬರ್ಲಾಗ್ತಾ ಇರಿ, ಯಾರು ಮುಟ್ಲಾಗ್ತಾ ಇರಲಿಲ್ಲ. ನಿಮ್ಗೆ ಹೇಳ್ತೀನಿ, ಅವ್ರು ಈ ಬೆಡ್ ಮೇಲೆ ಅವ್ರಿಗೆ ಮಲ್ಗಸ್ಯಾರ, ಅವ್ರ ಬಾಜು ಬೆಡ್ನವ್ರೆ ಡೆತ್ ಆಗ್ಯಾರ. ಒಂದು ಕ್ಯಾರಿ ಬ್ಯಾಗ್ ತಂದು ಅವ್ನ ಎದ್ರೆ ಸುತ್ತಿ ಪೂರಾ ಪ್ಯಾಕ್ ಮಾಡಿ ಅವ್ನ ಎದ್ರಿಂದೆ ಹೆಣ ಒಯ್ದ್ರ ಗತಿ ಏನಾಗ್ಬೇಕು ಹೇಳ್ರ ಪೇಷಂಟ್ ಇನ್ ಬಾಜು. ಹೇಳ್ಕೊಳಕ್ ಯಾರು ಇಲ್ಲ. ಈ ನೋವಿದೆ ನೋಡ್ರಿ, ಅದ್ರಲಿಂದ ಬಹಳ ಜನರಿಗೆ ನಾವು ಕಳ್ಕೊಂಡ್ವಿ. ಇದು ಫೀಲಿಂಗ್ ನನ್ಗೆ ಗೊತ್ತಿತ್ತು. ಯಾಕಂದ್ರೆ ನಮ್ಮ ಮನೆಯವರು ಅದೇ ಡಿಪಾರ್ಟ್ಮೆಂಟ್ ದಾಗ ವರ್ಕ್ ಮಾಡೋರು, ಹಾಸ್ಪಿಟಲ್ ಸುತ್ತಾನೆ. ಅವ್ರ ದಿನ ಹೇಳೋರು, ಇವತ್ 5 ಮಂದಿದು ಪ್ಯಾಕ್ ಮಾಡ್ಕೊಂಡು ಹೋದ್ರು, 10 ಮಂದಿಗೆ ಒಯ್ದರು, ಹಿಂಗ್ ಹೇಳ್ತಿರಲ್ಲ. ನನಗ್ ಒಳಗ್ ಬಹಳ ತಕ್ಲೀಫ್. ಏನ್ ಮಾಡ್ಲಿ, ನಾ ಏನ್ ಸೇವೆ ಮಾಡ್ಬೇಕು, ನಮ್ಮ ಮನೆಯವ್ರು ಮಾಡ್ಲತ್ತಾರ, ನಾ ಏನ್ ಮಾಡ್ಲಿ. ಅವಾಗ ನಂಗೆ ಗೊತ್ತಾಗಿತ್ತು ಸಮಾಜಕ್ಕೆ ಏನಾರ ಮಾಡ. ಈಗ ನನ್ನ ಹತ್ರ ಏನೂ ಇರ್ಲಿಲ್ಲ, ನಿಮ್ಗೆ ಹೇಳ್ತೀನಿ. ಬಹಳಷ್ಟು ಸಾಲ ಸೂಲ, ಅವಾಗೆ ನಮ್ಮ ಮಗಳು ಹೋಗಿಳು, ನಮ್ಮಲ್ಲಿ ಏನು ಇದ್ದಿಲ್ಲ, 0 ಲೆವೆಲ್. ನನ್ಬಲ್ ಒಂದು ಪ್ರತಿಭೆ ಇತ್ತು, ಒಳ್ಳೆ ಮನಸ್ಸಿತ್ತು. ಇನ್ನೊಬ್ರಿಗೆ ಆ ಮನಸ್ಥಿತಿಯನ್ನ ತಿಳಿಸಿ ಹೇಳಿ ಅವ್ರಿಗೆ ಪರಿವರ್ತನೆ ಮಾಡೋ ಸ್ವಭಾವ ನನ್ಬಲ್ ಇದೆ ಅಂತ ಕನ್ಫರ್ಮ್ ಇತ್ತು. ನಾ ಈ ಫೀಲ್ಡಿಗೆ ಇಳಿದೆ. ಟ್ರೈನರ್ ಆಗೋಕ್ಕಿಂತ ಮುಂಚೆನೆ ಇದ್ರೊಳಗ್ ನಾ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಇದು ಯೂನಿವರ್ಸ್ ಹೆಂಗ್ ಹೆಲ್ಪ್ ಮಾಡಿತ್ತು ಯೋಚನೆ. ಟ್ರೈನರ್ ಆಮೇಲೆ ಆಗಿನ್ನ ಮೊದಲು ಸುಮ್ನೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡಿದ, ಆದಟ್ ಆಗ್ಲಿ ಅಂತ ಹೇಳಿ. ದೇವ್ರ ಹೆಸರ ಮೇಲೆ ABCD ಮಾಡ್ತಾರ ನೋಡಿ, ಟ್ಯೂಷನ್ ಕ್ಲಾಸ್ ಮಾಡಿದ್ದಾನೆ. ಸೊ ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ನೋಡ್ರಿ, ಮನ್ಸಿಗೆ ಒಂದ್ ಆಸೆ ಹಚ್ರಿ. ಇವತ್ತಿನ ಹಿಡ್ದು ನೀವು ಹಿಂಗ್ ಹಚ್ರಿ, ಒಂದ್ ಎಕ್ಸ್ಟ್ರಾ ಯಾವ್ದೋ ಒಂದ್ ಕೆಲಸ ಇದೆ. ಈಗ ಟ್ರೈನಿಂಗ್ ಫೀಲ್ಡ್ ನಾಗ ನೀವೆಲ್ಲ ಬಂದಿರಿ ಟ್ರೈನರ್ ಆಗೋ. ಈ ಟ್ರೈನಿಂಗ್ ಫೀಲ್ಡ್ ಸಲ
ದಿನ ನಾನು ಏನಾದ್ರೂ 2 ತಾಸು, ಬಾಳಿಲ್ಲ 2 ತಾಸು ನಾನು ಟೈಮ್ ಕೊಟ್ರ 5 ವರ್ಷದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ 5 ಕೋಟಿ ರೂಪಾಯಿ ಇರ್ತಾವ. ಇದು ಬರ್ಕೋರಿ. ಇದು ನಂದು ವಾಕ್ಯ ಇಲ್ಲ, ಮಹಾವಾಕ್ಯ ಇದೆ. ಡೈಲಿ 2 ತಾಸು ಟೈಮ್ ಕೊಡ್ರಿ, 5 ವರ್ಷ ಸತತವಾಗಿ ಮಾಡ್ರಿ. ಒಂದೇ ದಿನಕ್ಕೆ ಆಗೋದಿಲ್ಲ. 5ನೇ ವರ್ಷಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ 5 ಕೋಟಿ ರೂಪಾಯಿ ಇರ್ತಾವ. 5 ಕೋಟಿ 100% ಹೇಳ್ತೀನಿ. ಯಾಕಂದ್ರೆ ನಾನ್ ಯಾರ್ವಲ್ ಟ್ರೈನಿಂಗ್ ತಗೋತೀನಿ ನೋಡ್ರಿ, ಅವ್ರು 10 ವರ್ಷ 12 ವರ್ಷ ಇದ್ರಲ್ಲಿ ಜರ್ನಿ ಮಾಡ್ಯಾರ. ಇವತ್ 40ರಿಂದ 50 ಲಕ್ಷ ಇದೆ ಅವ್ರ ಹತ್ರ ಪರ್ ಮಂತ್ ಇನ್ಕಮ್. ಅವ್ರ ಅವ್ರು 2 ತಿಂಗಳಿಗೆ 1 ಕೋಟಿ ಮಾಡ್ಲತ್ತಾರ. ನಾವ್ 5 ವರ್ಷಕ್ಕೆ ಮಾಡಲ್ಲ. 5 ಕೋಟಿ 100% ಮಾಡ್ತೀವಿ. ಗ್ರೋತ್ ಅದಕ್ಕೆ ಹೇಳ್ತೀನಿ ನೋಡ್ರಿ. 1 2 3 4 5 6 7 8 9 10 ಇದೆ ನೋಡ್ರಿ, ಅದೆಲ್ಲ ಜಾಬ್ ಹೋಲ್ಡರ್ಸ್. ಮುಂಜಾನೆ ಹಿಡಿದು ಸಂಜೆ ತನಕ ಟೈಮ್ ಟು ಟೈಮ್ ಮನೆಗಿಂದ ಹೋಗ್ತಾರ, ಮತ್ ಟೈಮಿಗೆ ಮನೆಗೆ ವಾಪಸ್ ಬರ್ತಾರ. ಅವ್ರದ್ ಗ್ರೋತ್. ನಮ್ ಬಿಸ್ನೆಸ್ ಗ್ರೋತ್ ಹೆಂಗಿದೆ ಅಂದ್ರೆ 2 4 8 16 32 64 ಈ ರೀತಿ ಇದೆ ನಾವು. ಸೊ ಹಾಗಾಗಿ 5ನೇ ವರ್ಷಕ್ಕೆ ನಮಗ್ ಹಿಡಿಯೋಕೆ ತಡಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನ ಮೊದಲು ಮನ್ಸಿಗೆ ಪರ್ಫೆಕ್ಟ್ ಆಗಿ ಕಲ್ಸ್ರಿ. ಕನ್ಸಿಸ್ಟೆನ್ಸಿ ಅಂತ ಇದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ನೀವು ಇಲ್ಲಿ ಎಕ್ಸಾಂಪಲ್ ನ ಹೇಳ್ತೀನಿ ನೋಡ್ರಿ. ಈಗ ಕಬ್ಬಿಣ ಇದೆ ಒಂದಂತ, ಆ ಕಬ್ಬಿಣವನ್ನ ಮಣಸ್ಬೇಕಾಗ್ಯದ. ಆ ಮಣಸ್ಬೇಕಾಗ್ಯದಂದ್ರ ನಾವೇನಾದ್ರೂ ಮೇಣದ ಬತ್ತಿ ಮೇಲೆ ಕಬ್ಬಿಣ ಇಟ್ಟೇವಂದ್ರ ಮಣಿತದೇನ ಹೇಳ್ರಿ? ನೋಡ್ರಿ, ಇಲ್ಲಿ ನಿಮ್ದು ಏನು ತಪ್ಪಿಲ್ಲ. ಪ್ರಯತ್ನ ಮಾಡ್ತಾ ಇದ್ದೀರಿ, ಕಬ್ಬಿಣ ಹಿಡಿಬೇಕಾಗ್ಯದ, ಪ್ರಯತ್ನ ನಿಮ್ದು 100% ಇದೆ. ಸಮಯ ನೀವು ಕೊಡ್ಬೇಕಾ? ಮೇಣದ ಬತ್ತಿ ಮೇಲೆ ಹಿಡ್ಕೊಂಡು ಕುಂತೀರಿ, ಎಲ್ಲರ್ಕಿಂತ ಹೆಚ್ಚಿಗೆ ಸಮಯ ಕೊಡ್ಲತ್ತೀರಿ. ಪೇಶನ್ಸ್ ನಿಂಬಲ್ಲಿ ಇರ್ಬೇಕಾ? ಪೇಶನ್ಸ್ ಬಾಳ ಇಟ್ಕೊಂಡ್ ಮಾಡಿರಿ. ಇಷ್ಟೆಲ್ಲ ಆದ್ಮೇಲೂ ನಿಮಗದು ಕಬ್ಬಿಣ ಮಣಿತಾ ಇಲ್ಲ ಅಂದ್ರ ಮಾಡುವಂತಹ ಟೆಕ್ನಿಕ್ ಇದೆ ನೋಡ್ರಿ, ಅದು ನಿಮ್ಗೆ ಗೊತ್ತಿಲ್ಲ. ಸೊ ಕಬ್ಬಿಣ ಮಣಿಬೇಕಂದ್ರೆ ಒಂದೇ ಒಂದು ಆಪ್ಷನ್ ಇದೆ, ಕಿಚ್ಚಿನಾಗ ಹಾಕ್ಬೇಕು. ಸೊ ಯೂನಿವರ್ಸ್ ನ ಕೆಲವೊಂದು ಸಿದ್ಧಾಂತಗಳಿವೆ. ಆ ಸಿದ್ಧಾಂತ ನಮ್ಗೆ ಗೊತ್ತಾದ್ರೆ ಸಕ್ಸಸ್ ಆಗ್ತೀವಿ. ಹಾಗೆ ಸಕ್ಸಸ್ ನ ಸಿದ್ಧಾಂತಗಳು ಇದೇ ರೀತಿ ಕೆಲಸ. ಯಾವ ರೀತಿ ಕಬ್ಬಿಣಕ್ಕೆ ಕಿಚ್ಚಿನೊಳಗೆ ಹಾಕಿದ್ರೆ ಅದು ತನ್ನ ರೂಪ ಮತ್ತು ಸ್ವರೂಪ ಬದಲಾವಣೆ ಮಾಡ್ಕೊಳಕ್ ರೆಡಿ ಆಗುತ್ತೆ ನೋಡ್ರಿ, ರೆಡ್ ಕಲರ್ ಆಗಿ. ಅದೇ ರೀತಿ ನಾವು ಸಮೇತ ನಮ್ಮ ಒಳಗಿರುವ ಆತ್ಮ ಇದೆ ನೋಡ್ರಿ, ಅದು ಒಂದ್ ರೀತಿ ಕಬ್ಬಿಣ. ಅಷ್ಟ್ ಈಜಿ ಚೇಂಜ್ ಆಗ್ತದ ಮನ್ಸಂತ ತಿಳ್ಕೊಬೇಡ್ರಿ ನೀವು. ಇದಕ್ ನೀವ್ ಏನ್ ಮಾಡ್ಬೇಕಂದ್ರ ಇದೇ ಹೇಳ್ ನೋಡ್ರಿ, ಸಾಧನೆ, ಜ್ಞಾನ, ಸತ್ಸಂಗ, ಧ್ಯಾನ ಈ ಎಲ್ಲಾ ಕಿಚ್ಚನಾಗ ಹಾಕ್ಬೇಕದು. ಹಾಕಿದ್ಮೇಲೆ ಅದು ಚೇಂಜ್ ಆಗ್ತದ. ಒಂದ್ ಸಲ ಚೇಂಜ್ ಆಯ್ತು ನೋಡ್ರಿ, ಮತ್ತೆ ತಿರುಗಿ ನೋಡೋದ್ ಬೇಕಾಗಿಲ್ಲ. ಹಾಗಾಗಿ ಟಾಸ್ಕ್ ಒಂದೊಂದೇ ಕೊಡ್ರದು. ಹೆಚ್ಚಿಗೆ ಟೆನ್ಷನ್ ಕೊಟ್ರಿ ನಿಮ್ಗೆ ಟೆನ್ಷನ್ 100% ಕೊಡ್ತದ. ಒಂದೊಂದ್ ಕೊಡ್ರಿ, ಒಂದಕ್ಕೆ ಹಿಡೀರಿ. ಮತ್ ಒಂದ್ ಹಿಡಿದ ಮೇಲೆ ಟೆನ್ಷನ್ ತಗೋಬೇಡ್ರಿ. ಜಲ್ದಿ ಹೇಳದ್ ನೀವು ಟಾಸ್ಕ್ ಕೊಟ್ಟಿರಿ ಅಂತ ತಿಳ್ಕೊ. ಎದ್ಮೇಲೆ ಏನ್ ಮಾಡ್ತೀರಿ? ಓದ್ಬೇಕೇ. ಒಳ್ಳೇದೇ ಮಾಡ್ತೀವಿ. ಮುಂಜಾನೆ ಎದ್ದೇನ್ ಕೆಟ್ಟದ್ರೆ ಏನು ಕೆಲಸ ಮಾಡ್ಲ ಆಪ್ಷನ್ ಇಲ್ಲ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಮುಂದೆ ಏನೇನ್ ಮಾಡವ ನೋಡ್ರಿ, ಅಷ್ಟು ಎಲ್ಲ ಮೈಂಡಿಗೆ ಪ್ರೆಷರ್ ಕೊಡೋದ್ ಬಿಡ್ರಿ. ಒಂದ್ ಟಾಸ್ಕ್ ಇಡ್ರಿ. ಮತ್ ಒಂದೇ ಒಂದ್ ಟಾಸ್ಕ್ ಹಿಡಿದ್ರು ಸಮೇತ ಸೈಕಲಾಜಿಕಲ್ ಆಗಿ ಹೇಳುವಂತ ಒಂದ್ ವರ್ಡ್ ಏನು ಅಂದ್ರೆ 1% ಏನಾದ್ರು ಜನವರಿ ತಿಂಗಳಲ್ಲಿ ನಾವು ಡಿಸೈಡ್ ಮಾಡಿ ಚೇಂಜ್ ಆದ್ರೆ, ಒಂದೇ 1%, ಬಾಳ್ ಮಾಡ್ಬೇಡ್ರಿ. ಆ ವರ್ಷದ ಕೊನೆಯ ಹಂತಕ್ಕೆ 365 ಡೇಸ್ ನಂತರ ನಾವು 22% ನಮ್ದು ಪರ್ಸನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ನನ್ನಂತ ಬಹಳಷ್ಟು ಜನ ಟ್ರೈನರ್ಸ್ ಅವ್ರ ಅನುಭವದ ಮೇಲೆ ಹೇಳೋದು. ನೀವು 5 6 ಒಂದೇ ಸಲ ತಗೊಳೋಕ್ಕಿಂತ ಒಂದೇ ತಗೊಂಡ್ರೆ ಎಷ್ಟು ಪರ್ಸೆಂಟ್ ಆಗ್ಲತ್ತದ? 22%. ಸೊ ಬೆಳಗಾಗಿ ಹೇಳೋದು ಒಂದೇ ಇಟ್ಕೊಂಡ್ರಿ, ಎದ್ದ ಮೇಲೆ ವಾಕಿಂಗ್ ಅಂತೂ ಮಾಡ್ತೀವಿ. ನಾ ಮಾಡ್ತೀನಿ ಅಂತ ಮೈಂಡಿಗೆ ತಗೋಬೇಡ್ರಿ. ಸುಮ್ನೆ ಜಸ್ಟ್ ಅದು ಗೊತ್ತೇ ಆಗ್ಬಾರ್ದು ಆ ರೀತಿ ಮಾಡ್ರಿ. ಮತ್ತೆ ನಾವೇನ್ ಮಾಡ್ತೀವಿ, ಇನ್ನೊಂದು ಮನ್ಸಿಂದು ಆರಂಭ ಶೂರರು ನಾವೆಲ್ಲ. ಆರಂಭ ಶೂರರು ಅಂದ್ರೆ ಗೊತ್ತಾ? ಈ ಜಿಮ್ಗೆ ಹೋಗೋದಿದೆ ನೋಡಿ, ಜಿಮ್ಮಿನ ಟೆಕ್ನಿಕ್ ಹೇಳ್ತೀನಿ. ಮಾಡದೆ ಡೋಲೆ ಶೋಲೆ ಕಾಣಿಸನ ಬಿಟ್ಟ. ಅದಕ್ಕೆ ಎಲ್ಲಾರು ಡಿಸೆಂಬರ್ ಲಾಸ್ಟ್ದೊಳಗೆ ಇಂತ ಟೆಕ್ನಿಕ್ ನಿಮ್ಗೆ ಯೂಸ್ ಮಾಡಿರ್ತಾರ, ನಮ್ಗೆ ಗೊತ್ತೇ ಆಗೋದಿಲ್ಲ. 1 ವರ್ಷದ ಪ್ಯಾಕೇಜ್ಗಳು ನಡೀತಾವ್ ಡಿಸೆಂಬರ್ ಟೈಮ್. ಏನ್ ಮಾಡ್ತಾರಂದ್ರೆ ಜಿಮ್ನಾಗ ಸ್ಪೆಷಲಿ ಅವ್ರ ಏನ್ ಮಾಡ್ತಾರ, ನೀವು ಮಂತ್ಲಿ ಏನಾದ್ರು ಬಂದ್ರ 5000, ಮಂತ್ಲಿ ಜಿಮ್ಮಿಗೆ ಹೋದ್ರ 5000, 1 ವರ್ಷದಿಂದ ಏನಾದ್ರು ಪ್ಯಾಕೇಜ್ ತಗೊಂಡ್ರು 25,000. ನಮ್ಮ ಮೈಂಡ್ನಾಗ ಏನ್ ಬರ್ತದ? 25,000 ಬೆನಿಫಿಟ್ ಇದೆ. ತಿಂಗಳಿಗೆ 5,000 ಕಟ್ಟೋಕ್ಕಿಂತ 25,000 ಕಟ್ಟಿದ್ರ ಬಹಳ ಬೆಸ್ಟ್ ಅಂತ. ಸೊ ಅವಾಗ ಜಿಮ್ಮಿನ ದೋಸ್ತ್ ಒಬ್ಬ ಬಂದ್ ಕೇಳ್ತಾನೆ, ಹುಚ್ಚಿದಿ, ಎಷ್ಟು ಲಾಸ್ ನಾಗಿದ್ದಿ ಅಂತ. ಇವ ಕೇಳ್ತಾನೆ, ಯಾಕೆ ಲಾಸ್? ನೋಡು, 1 ತಿಂಗಳಿಗೆ 5,000 ಕಮಾಸ್ತಿ, ಅವ್ನಿಗೆ 1 ವರ್ಷ ಹೇಳಿ 25 ಕಮಾಸ್ಲಿತ್ತಿದ್ ಬಾಳ್ ಲಾಸ್ ಇಲ್ಲ ಅಣ್ಣ, ಬಾಳ್ ಫಾಯ್ದಾದಾಗಿದ್ದೀನಿ. ಹೆಂಗ? ಇವ್ರ ಯಾರು ಹೊಸರ್ ಎಂಟ್ರಿ ಆಗಿರ್ತಾರ ನೋಡ್ರಿ, ನಮ್ ಪವನ್ ವಯಸ್ಸಿನ
ಫುಲ್ ಜೋಸ್ ಇರ್ತದ ಅವ್ರ ಬಲ್ಲೆಲ್ಲ. ಬಂದ್ರ ಪುಷಪ್ ಮಾಡದೇ ಮಾಡದ್, ಹೇಳದೇ ಹೇಳದ್, ಕೂಡೋದ್, ವಿಡಿಯೋ ಹಾಕದೇ ಹಾಕದ್, ಫೋಟೋ ಇಳ್ಸದೇ ಹಿಂಗ್ ಮಾಡಿ ಇಳ್ಸ ಎಲ್ಲಾ ಇಳ್ಸ್ ಒಂದ್ ತಿಂಗಳದ ಬಾಡಿ ಎಲ್ಲಾ ಚೇಂಜ್ ಆಗ್ಲಕ್ ಶುರು ಮಾಡ್ತದ. ಎಲ್ಲರಿಗ್ ಹೇಳದ್ ನಾ ಜಿಮ್ ಹೋಲತ್ತೀನಿ, ಹಂಗ್ ಮಾಡತ್ತೀನಿ ಹಿಂಗ್ ಮಾಡತ್ತೀನಿ. ಒಂದ್ ತಿಂಗಳ ಆಯ್ತ್ ನೋಡ್ರಿ, ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಹೇಳ್ತದ ಎಷ್ಟು ಹೆಚ್ಚ ಆಗ್ಬೇಕಂತ ಇತ್ತು ನೋಡ್ರಿ ಬಾಡಿ ಯಾವ ಲೆವೆಲ್ದಾಗ. ಈಗ ಆಲ್ರೆಡಿ ಆಗ್ಯದ, ಆಲ್ರೆಡಿ ಆಗಿದೆ ಅಂತ ಅನಿಸ್ತದ. 2ನೇ ತಿಂಗಳಿಗೆ ಬಿಟ್ಟ ಹಾಕ್ತದ. ಪುನಃ 4 ತಿಂಗಳು ಫೀಸ್ ಯಾರ ಬಲ್ ಉಳಿತದ? ಇದೇ ಮಾಡದೆ ಟ್ರೈನರ್ಸ್. ಗೊತ್ತಾಗ್ಲತ್ತದ ನಿಮ್ಗ? ನಮ್ ದುಡ್ಡು ಎಲ್ಲೆಲ್ಲಿ ಹೆಂಗ್ ಕಳ್ಕೊತೀವ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇವೆಲ್ಲ ಪ್ಯಾಕೇಜ್ಗಳು ತೆಗಿತಾರ. ಅದಕ್ಕೆ ಬಿಸ್ನೆಸ್ ಮೈಂಡ್ ಸೆಟ್ ಅಂತಾರ. ಅವ್ರು ತಪ್ಪು ಮಾಡ್ತಾರಂತ ಹೇಳ್ತಾ ಇಲ್ಲ, ಬಟ್ ಇವ್ರು ತಪ್ಪಿದೆ, ನಾನು ಅದ ಹೇಳಲ್ಲ. ಮತ್ತೆ 99% ಇಂಥವ್ರೇ ಬರ್ತಾರ, ಇವ್ ಫುಲ್ ಜೋಶ್. ಅದಕ್ಕೆ ಯಾವಾಗ್ಲೂ ಆರಂಭ ಶೂರರಾಗ್ಬೇಡ್ರಿ, ನಿಧಾನಕ್ಕೆ ಶುರು ಮಾಡ್ರಿ. ನಿಧಾನಕ್ಕೆ ಶುರು ಮಾಡ್ರಿ, ಬರ್ತಾ ಬರ್ತಾ ಸ್ಪೀಡ್ ಹೆಚ್ಚ್ ಮಾಡಿ. ನಾವು ಮೊದಲೇ ಸ್ಪೀಡ್ ಹೆಚ್ಚ್ ಮಾಡ್ತೀವಿ ನೋಡ್ರಿ, ಥಕಾಸ್ ಹೋಗ್ತೀವಿ. ನಮ್ ಟ್ರೈನಿಂಗ್ ಇಂಡಸ್ಟ್ರಿನೊಳಗ್ನು 95% ಜನ ಫೇಲ್ಯೂರ್ ಆಗ್ತಾರ ಅಂತ ಹೇಳ್ತಾರೆ. 95% ಜನ ಫೇಲ್ಯೂರ್ ಯಾಕೆ ಆಗ್ತಾರಂದ್ರ ಮೊದಲಿಗೆ ಬಹಳ ಶಕ್ತಿ ಹಚ್ಚೋಕ್ ಶುರು ಮಾಡ್ತಾರೆ, ಮೊದಲಿಗೆ ಜಾಸ್ತಿ ಟಾರ್ಗೆಟ್ ಇಡ್ತಾರೆ. ಮೊದ್ಲಿನ ಬ್ಯಾಚ್ ಬರುತ್ತೆ ನೋಡ್ರಿ, ಇದ್ರಲ್ಲಿ 4 ಲಕ್ಷ ತೆಗಿತೀನಿ ಅಂತಾರ. ಆಗಲ್ಲ ಹಂಗದು. ನೀವು ಹಣಿ ಒಯ್ದು ಗೋಡಿ ಹೊಡೆದ್ರು ಆಗಲ್ಲ. ಅದು 1 ಲಕ್ಷ ಆಗದೆ ದೊಡ್ಡದು ಈ ಕಾಲಕ್ಕೆ. 4 ಲಕ್ಷ ಎಲ್ಲಿಂದ ಆಗ್ತಾವ? ಸೊ ಎಲ್ಲದಕ್ಕೂ ಸೈನ್ಸ್ ಇದೆ, ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಶುರು ಮಾಡ್ರಿ. ಅದಕ್ಕೆ ಮೆಹಸೂಸೇ ಆಗ್ಬಾರ್ದು, ಅದಕ್ಕೆ ಏನು ತಕ್ಲೀಫ್ ಆಗ್ಬಾರ್ದು, ಆ ರೀತಿ ಮಾಡಿ. ಈಗ ನಾನು ಯಾವಾಗ ಜಾಸ್ತಿ ಚಳಿ ಅದನ್ನ ಆಗ್ಲತ್ತಂದ್ರ ವಾಕಿಂಗ್ ಮಾಡೋದ್ ಬಿಡ್ತೀನಿ ನೋಡ್ರಿ. 3 ದಿನ 4 ದಿನ 8 ದಿನ ಬಿಡ್ತೀನಿ. ಬಾಳ್ ಚಳಿ ನಂಗೆ ಸಹನ್ ಆಗಲ್ಲ, ನನ್ ಕಫ ಬಾಡಿ ಇದೆ. ಪುನಃ ನಾ ಶುರು ಮಾಡ್ತೀನಿ ನೋಡ್ರಿ, ನನ್ನ ಹಂಗ್ ಮಾಡಂಗಿಲ್ಲ. ನನ್ ಮನ್ಸಿಗೆ ಗೊತ್ತೇ ಆಗಲ್ಲ ಇವತ್ ನಾ ವಾಕಿಂಗ್ ಮಾಡ್ಲತ್ತೀನಿ. ನಾನ್ ಸುಮ್ನೆ ಗಾರ್ಡನ್ ಹೋಗ್ತೀನಿ, ವಾಪಸ್ ಮನೆಗೆ. ಅಲ್ಲಿ ಸುತ್ತಲ್ಲ, ಆ ಗಾರ್ಡನ್ ರೌಂಡ್ ಇರುತ್ತೆ ನೋಡ್ರಿ, ಆ ರೌಂಡ್ ಹೊಟ್ಟೆ ಸುತ್ತಲ್ಲ. 2 ದಿನ ಟೋಟಲಿ ಸುತ್ತಲ್ಲ. ಸುಮ್ನೆ ಹೋಗ್ತೀನಿ, ಅಲ್ಲಿ ಒಂದ್ ಸೀಟ್ ಮೇಲೆ ಕೂಡ್ತೀನಿ, ಇವ್ರು ತಿರ್ಗಾಡ್ತಾರ, ದಾನೇಶ್ವರಿ ಓಡಾಡ್ತಾಳ, ಅವ್ರಿಬ್ರು ನೋಡ್ಕೋತ ಆರಾಮ್ಸೆ ಹ್ಯಾಪಿಯಾಗಿ ಎಲ್ಲಾ ಗಿಡ ಆಕಾಶ ಎಲ್ಲಾ ನೋಡ್ತೀನಿ 2 ದಿನ. 3ನೇ ದಿನ ಒಂದೇ ರೌಂಡ್ ಮಾಡ್ತೀನಿ, 4ನೇ ದಿನ 2 ಮಾಡ್ತೀನಿ. ಈ ರೀತಿ ಮಾಡಿ ಕವರ್ ಮಾಡ್ತೀನಿ ನೋಡ್ರಿ. ಪುನಃ 3 ಕಿಲೋಮೀಟರ್ ತರ್ತೀನಿ, ಅದ ಬಿಡಲ್ಲ. ಬಟ್ ಒಂದ್ ದಿನ ನಾ ಏನಾರು ಹಂಗ್ ಮಾಡ್ದ ನೋಡ್ರಿ, ನಂಗೆ ಹೇಳಕ್ ಬರಲ್ಲ, ಕೂಡ್ಲಿಕ್ ಬರಲ್ಲ. ಎಲ್ಲರಿಗ ಅನುಭವ ಇದೆ ಇದು. ಒಂದೇ ದಿನ ನೀವು ಬಾಡಿಗೆ ಏನಾರ ಪ್ರೆಷರ್ ಕೊಟ್ರಿ, ಜಾಸ್ತಿ ಅದಕ್ ಮಾಡಿದ್ರಿ ನೋಡ್ರಿ, ಮೈ ಎಲ್ಲ ಏನಾಗ್ತದ ಅಂದ್ರೆ ನೋವಾಗೋದಕ್ ಶುರು ಮಾಡ್ತದ. ಮರ್ದಿನ ನೀವು ಎದ್ದು ಏನು ಕೆಲಸ ಮಾಡಿ. ಅದಕ್ಕೆ ಸಣ್ಣ ಸಣ್ಣದಾಗ್ ಮಾಡ್ರಿ, ಅವಾಗ ತಾನೇ ದೊಡ್ಡದ ಕೆಲಸ ಆಗೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಮನಸ್ಸಿಗೆ ಮಗು ಮಾಡ್ರಿ, ತಿಳಿಸಿ ಹೇಳ್ರಿ ಅದಕ್ಕ. ನೋಡ್ರಿ, ನಸ್ಕಿನೊಳಗೆ ಹೇಳೋದ್ರಿಂದ ಇಷ್ಟು ಬೆನಿಫಿಟ್ ಇದೆ. ನಾರಂತೀನಿ ನೋಡ್ರಿ, ನಾನ್ ಇವತ್ತು ಹೇಳ್ತೀನಿ ನೋಡ್ರಿ, ನಾನ್ ಸಕ್ಸಸ್ ಆದೆ. ನನ್ ಡೋರ್ ಯಾರು ಬಡದು ನಂಗೆ 1 ಕೋಟಿ ಯಾರು ಕೊಟ್ಟಿಲ್ಲ, ನಾ ನಂಬ್ತೀನಿ. ಬಟ್ ಇವತ್ತು 1 ಕೋಟಿ ಜನರ ಹೃದಯದಲ್ಲಿ ನಾ ಇದ್ದೀನಿ, ಇದನ್ನ ನಾನು ವಿಶ್ವಾಸ ಮಾಡ್ತೀನಿ. ಇದು ಯಾವ 1 ಕೋಟಿಗಿಂತ ಕಡಿಮೆ ಅದ ಹೇಳ್ರಿ? ಈಗ ನೋಡ್ರಿ, ಯಾವಾಗ್ಲೂ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾನೆ, ಟೆನ್ಷನ್ ಮಾಡ್ಕೋಬೇಡ್ರಿ ನೀವು. ನನ್ ಬಳಗಾದ ನೋಡ್ರಿ, ಒಬ್ಬೊಬ್ರು 1 ರೂಪಾಯಿ ಕೊಟ್ರು 1 ಕೋಟಿ ರೂಪಾಯಿ ತಗೊಂಡ್ರೆ. 1 ರೂಪಾಯಿ ಸಾಕು. ನನ್ ಟ್ರಸ್ಟ್ ಇಂದ ಅಕೌಂಟ್ ನಂಬರ್ ಹಾಕ್ರ, ಒಬ್ಬರು 1 ರೂಪಾಯಿ ಕೊಟ್ರು ಅಷ್ಟು ಮಾಡ್ತೀವಿ ನಾವು, ತಲೆ ಕೆಡ್ಸ್ಕೊಬೇಡ್ರಿ. ಅವ್ರೆಲ್ಲಾ ಒಳ್ಳೇದ್ ಮಾಡ್ತಾನವ. ನೀವು ಇವ್ರೇನು ಇಷ್ಟು ದೊಡ್ಡ ತಗೊಂಡ್ ಕುಂತೀವ್ ಪ್ರಾಜೆಕ್ಟ್, ಏನು ಇಲ್ಲ, ಹೆಂಗ್ ಮಾಡ ಎಲ್ಲ ಆಗ್ತದೆ, ನೀವು ಆರಾಮ್ಸೆ ಇರ. ಸೊ ಹಾಗಾಗಿ ಸಣ್ಣ ಸಣ್ಣ ಟಾಸ್ಕ್ ತಗೋರಿ. ಮೊದ್ಲು ಯಾವ್ದು ತಗೋಬೇಕಂತ ಹೇಳ್ತೀನಿ ನೋಡ್ರಿ. ಯಾವ್ದು ನಿಮ್ಗೆ ಅತಿಯಾಗಿ ಕಾಡ್ತಾ ಇದೆ, ಬಹಳ ಚಾಲೆಂಜಿಂಗ್ ಅಂತ ಯಾವ್ದಿದೆ ನೋಡ್ರಿ, ಅದನ್ನ ಮೊದಲು ನೀವು ಹಿಡೀರಿ, ಆರಾಮ್ಸೆ ಮಾಡ್ರಿ. ಮತ್ತದು ಅದ್ರಲ್ಲಿ ನನ್ ಪ್ರಕಾರ ಈಗಿನವರಿಗೆ ರೀಲ್ಸ್ ನೋಡೋ ಚಾಲೆಂಜ್ ಇದೆ. ಯಾರ್ಯಾರಿಗಿದೆ ಹೇಳ್ರಿ? ಒಂದ್ಸಲ ತೆಗೆದ್ರ ರೀಲೇ ನಮಗ್ ರೀಲ್ ಮಾಡಕ್ ನೋಡ್ತೀವಿ ನಾವು ಒಂದ್ಸಲ. ಮತ್ತ ಅದು ಇರೋ ಡೇಟ್ 1 ನಿಮಿಷ. ಎಲ್ಲಾ ಟೆಕ್ನಿಕ್ ಇದೆ. ಸೊ ಅಂತದ್ದು ಒಂದೊಂದು ಟಾಸ್ಕ್ ಇವತ್ತಿನ ಹಿಡಿದು ನಾನು ನೋಡೋದಿಲ್ಲ. 90% ಫಸ್ಟ್ 90% ಮಾಡಿ, 2-3 ದಿನ ಹ್ಯಾಬಿಟ್ ಕ್ರಿಯೇಟ್ ಮಾಡಿ, ಆನಂತರ ಅದು ತಾನೇ ಬಿಟ್ಟು ಹೋಗುತ್ತೆ. ಬಿಡ್ತದದು ಎಲ್ಲಾನು. ಎಲ್ಲಾ ಶಕ್ತಿ ಸಾಮರ್ಥ್ಯ ನಂಬಲ್ಲಿದೆ, ಅದಕ್ಕೆ ಪಳಗಿಸೋದಕ್ಕೆ ಬರ್ಬೇಕು. ಮನುಷ್ಯನಲ್ಲಿ ಎಷ್ಟು ಪ್ರತಿಭೆ ಇದೆ ಅಂದ್ರ, ಅವನು ಹುಲಿಯನ್ನ ಪಳಗಿಸಬಲ್ಲ, ಆದ್ರೆ ಮನಸ್ಸನ್ನ ಪಳಗಿಸೋದಕ್ಕಾಗೋದಿಲ್ಲ ಅವನಿಗೆ. ಅದಕ್ಕೆ ಹೇಳ್ತೀನಿ, ಅದಕ್ಕೆ ಮನಸ್ಸಿಗೆ ಈ ರೀತಿ ನೀವು ಬೆಳೆಸ್ರಿ. ನೀವೆಷ್ಟು ಅಫರ್ಮೇಶನ್ ಮಾಡ್ತೀರಿ ನೋಡ್ರಿ, ಅಷ್ಟು ಮನಸ್ಸು ನಿಮ್ ಮೇಲೆ ವಿಶ್ವಾಸ ಮಾಡ್ತೀರಿ. ಇಲ್ಲಿ ತನಕ ಮನಸ್ಸು ಏನು ವಿಶ್ವಾಸ ಮಾಡ್ಯಾರ, ನನ್ ಹಣೆ ಬರಿ ಇಟ್ಟೆ ಅದ. ಯಾರು ಬಂದು ಉದ್ಧಾರ ಮಾಡಲ್ಲ. ಇವ್ರು ಹಂಗ್ ಮಾಡ್ರು, ಅವ್ರು ಹಿಂಗ್ ಮಾಡ್ರು. ಮತ್ ಇದ್ರಾಗ 99% ನಾವ್ ಹೆಣ್ಮಕ್ಳಿದ್ದೇವು. ನಮ್ದು ಏನ್ ಗಂಡನ್ ಮನಿ ಅದ ನೋಡ್ರಿ, ಅದಕ್ಕೆಲ್ಲ ಬೇರೆಯವ್ರೇ ಕಾರಣ. ಬೇರೆಯವ್ರೇ ಯಾರೋ ನೆಂಟಸ್ತಾರ ನೋಡಿರ್ತಾರ, ಯಾರೋ ಹೇಳಿರ್ತಾರ. ಅವ್ ಯಾರ್ ಮಾಡ್ಯವ್ ನೋಡ್ರಿ, ಅವ್ರ ಹತ್ರ ಯಾರು ಬೈಸ್ಕೊಮಲ್ಲ. ಯಾರು ಅವ್ ಪಾಪ ಹಂಗಿ ಹೇಳಿರ್ತಾರ, ಹುಡ್ಗ ಚಂದನ ರೀ ಮಾಡ್ರಿ, ಅವ್ರದೇನೋ ಹೊಟ್ಟಾಗ ಯಾರ ನೋಡ್ತಾರ.
ಒಳಗ್ ಏನಾರ ಅಂತೇಳಿ ಗೊತ್ತಾಗೋದಿಲ್ಲ. ನಾವ್ ಪೂರಾ ಲೈಫ್ ಟೈಮ್ ಅವ್ರಿಗೆ ಬೈಲಾಕ್ ಶುರು ಅವ್ರ ಹಂಗ್ ಮಾಡುದು ಇವ್ರ ಹಿಂಗ್ ಮಾಡುದು. ನಾನ್ ಬ್ಲೇಮ್ ಮಾಡೋದ್ ಮೊದ್ಲು ಬಿಡ್ರಿ, ಹಣೆ ಬರದ ನಾವ್ ಮ್ಯಾಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಮ್ ಕೈದೊಳಗಿದೆ. ಹಾ ಮ್ಯಾಮ್. ನಾನಂತೂ ದಿನಕ್ಕೆ ಒಂದ್ಸತನಾದ್ರೂ ಇದನ್ನ ಹೇಳೇ ಹೇಳ್ತೀನಿ ನೋಡ್ರಿ. ಯಾರ್ ಮಾಡ್ಯಾರಂತ ಈಗ ಒಂದ್ 15 ಡೇಸ್ ನಿಮ್ ಕ್ಲಾಸ್ ಶುರು ಮಾಡಿ ಬೆಳಗ್ಗೆ ಮತ್ತು ಅದನ್ನೆಲ್ಲ ಮಾತಾಡ್ದೆ. ಆಮೇಲೆ ಅಲ್ಲ ನನ್ ಕ್ಲಾಸ್ ತಗಂತ ಇದೀನಿ, ನಾನ್ ಮತ್ತೆ ಯಾಕಿದೆಲ್ಲ ನನಗ್ ಬಂತು ಅಂತ. ಇಲ್ಲ ಹಾಕಿ ಈ ಟ್ರೈನಿಂಗ್ ಬರ್ಲತ್ತಿರಲ್ಲ ನೋಡ್ರಿ, ನಿಮ್ ಅದೃಷ್ಟ ಏನ್ ಚಂದದ. ಉಳ್ದವ್ರೆಲ್ಲ ನೋಡ್ರಿ ಕಾವ್ಯ ಮೇಡಮ್, ಶಿಲ್ಪಾ ಮೇಡಮ್ ಎಲ್ಲಾ ಹೊಂಟ್ರ, ಅವ್ರ ಮನೆಯವ್ರು ಬರ್ಲತ್ತಿಲ್ಲ. ನಿಮ್ ಮನೆಯವ್ರು ನಿಮಗ್ ತಂದ್ ಬಿಟ್ಟು ಮಾತು ವಾಪಸ್ ಹೋಗ್ಲತ್ತಾರ. ಅದೃಷ್ಟ ಮಾಡಿರಿ ನೀವು. ನಾನ್ ಇಷ್ಟೆಲ್ಲಾ ಟ್ರೈನಿಂಗ್ ಮಾಡಿ ನಮ್ಮ ಮನೆಯವ್ರು ಎಲ್ಲೂ ನನಗೆ ಕರ್ಕೊಂಡ್ ಹೋಗಿಲ್ಲ. ಹೋಗ್ ಶಿವ ನೀ ಹೋಗ್ಬಾ ಎಲ್ಲ, ನಾ ಎಲ್ಲಾ ಮನಿ ಕಡೆ ನೋಡ್ಕೊತಾ ಕೂಸಿಗೆಲ್ಲ ಅಂತ ಎಲ್ಲಾ ಜವಾಬ್ದಾರಿ ತೋತಾರ. ಇವತ್ತಿಗೆ ನನ್ ಸರಿ ಯಾವ ಟ್ರೈನಿಂಗೂ ಬಂದಿಲ್ಲ. ಬಟ್ ನಿಮ್ ನೋಡ್ರಿ, ನಾವ್ ಒಂದ್ ಹೇಳ್ತೀನಿ ನೋಡ್ರಿ, ಏನ್ ಒಳ್ಳೇದಿದೆ ನೋಡ್ರಿ ಅದಕ್ ಹಿಡೀರಿ. ಎಲ್ಲಾರಿ ಟೆಕ್ನಿಕ್ ಹೇಳ್ತೀನಿ ನೋಡ್ರಿ, ಏನ್ ಒಳ್ಳೇದಿದೆ ನೋಡ್ರಿ ಅದಕ್ ಹಿಡೀರಿ. ಏನ್ ಬ್ಯಾಡ್ ಆಗ್ಯದ ನೋಡ್ರಿ ಬಿಟ್ಟಾಕ್ರ, ತಲೆ ಕೆಡ್ಸ್ಕೊ. ನನ್ ಮಾಡಿದ್ದಿದೆ ನೋಡ್ರಿ ನನ್ ಲೈಫ್ ನ ನೋಡ್ರಿ. ನಮ್ಮ ಅತ್ತಿ ಚಂದ್ ಪಲ್ಯ ಮಾಡ್ತಾರ. ಯಾರ್ ಬರ್ತಾರ ನೋಡ್ರಿ ಮನಿಗ್ ಅವ್ರಿಗೆ ಹೇಳ್ತೀನಿ, ನಮ್ ಅತ್ತಿ ಮಾಡಿನಂಗ್ ಪಲ್ಯ ಯಾರಿಗ್ ಮಾಡ್ಲಕ್ ಬರಲ್ರಿ, ಭಾರಿ ಮಾಡ್ತಾರ. ಈಗ ಹೇಳ್ರಿ, ಆಪ್ಷನೇ ಬಿಡಲ್ಲ ನಾವ್ರಿ. ಮರ್ದಿನ ಗಪ್ಚಿಪ್ ಮಾಡ್ತಾರ, ಮರುದಿನ ಗಪ್ಚಿಪ್ ಮಾಡ್ತಾರ. ಮತ್ ನಾನ್ ಕೇಳ್ತಾರ ಚಂದಾಗ್ಯದಿನಿ, ಚಂದಾಗಿ ಹಾ ರೀ ಅತ್ತಿ ಬಾಳ್ ಚಂದ ಮಾಡಿ ಖುಷ್ ಸಾಕ್. ನಮ್ಗೇನ್ ಮಾಡದ ನೋಡ್ರಿ, ಒಂದ್ ಜೀವಕ್ಕ ಖುಷಿ ಕೊಡ್ಲತ್ತೀವಿ ಅಂದ್ರ ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲ್ಸ ಯಾವ್ದು. ನೋವು ಕೊಡೋದಕ್ ಜಗತ್ತದ, ನಮ್ಗ್ ದುಃಖ ಕೊಡೋದಕ್ ಪ್ರಪಂಚ ಬಿದ್ದದ. ನಾವ್ ಅದನ್ನ ಮಾಡೋದ್ ಬಿಟ್ಕೊಟ್ಟು ಖುಷಿ ಕೊಡೋದಿದೆ ನೋಡ್ರಿ ಅದನ್ನ ಮಾಡಿ. ಹಾಗಾಗಿ ಸಣ್ಣ ಟಾಸ್ಕ್ ತಗೋರಿ, ಅಫರ್ಮೇಶನ್ ಕಂಪಲ್ಸರಿ ಮಾಡ್ ನೋಡ್ರಿ. ನಾನ್ ದೇವ್ರನ್ನೇ ಹೇಳ್ತೀನಿ, 40 ದಿನ ನೀವು ಬಿಡ್ಲಾರ್ದಂಗ್ ಮಾಡ್ ನೋಡ್ರಿ, ನನಗ್ ರಿಸಲ್ಟ್ ಹೇಳ್ರಿ. ನಾನ್ ಸಾಕ್ಸಿದ್ದೀನಿ, ಸಾಕಷ್ಟು ಚೇಂಜಸ್ ಆಗಿದೆ. ಮತ್ ನನ್ ಗುರುಗಳೇ ನನಗ್ ಇದನ್ನ ಕಲ್ಸೋ ಹೊತ್ತಿನಾಗ ಹೇಳಿದ್ ಏನು ಅಂದ್ರ, ನೀವ್ ಒಂದ್ ವೇಳೆ ಅಫರ್ಮೇಶನ್ ಅನ್ನ ನಾನ್ ಮಂತ್ಲಿ 5 ಲಕ್ಷ ಗಳಿಸ್ತೀನಿ ಅಂತ ನೀವು ಮಾಡಿದ್ರ 100% ಗಳಿಸುವಂತ ಶಕ್ತಿ ಇದೆ ನೋಡ್ರಿ, ನಿಮ್ ಮೈಂಡಿಗೆ ಬರುತ್ತೆ. ನಮ್ ಸರ್ ಹೇಳಿದ್. ಬಟ್ ಅದನ್ನ ಇನ್ನೂ ನಾ ಮಾಡಿಲ್ಲ. ಇದು ಮೊದ್ಲು ಮೂಲದಲ್ಲಿ ಮಾಡ್ಕೋತ ಬಂದ್ ಆಮೇಲೆ ಮಾಡಾರೆ ಅಂತೇಳಿ. ಆಲ್ರೆಡಿನು ಏನ್ ಬರ್ಬೇಕು ಬರ್ತಾ ಇದೆ, ಟ್ರಸ್ಟಿಗೆ ನಡಿಲತ್ತದ. ಬೇರೆ ಎಲ್ ಬದಲಾವಣೆ ಬೇಕು ಅದನ್ನ ಮಾಡೋಣ ಅಂತೇಳಿ ನಾನು ಸುಮ್ಕುಂತೀನಿ. ಓಕೆ, ಇವತ್ತಿಂದಿಷ್ಟು ಎಲ್ಲಾರಿಗೂ ತಿಳಿದಂತ ಅನ್ಕೊಂಡಿನಿ. ಮನ್ಸಿಗೆ ಮಗು ಮಾಡ್ರಿ, ಅದಕ್ ಪ್ರೆಷರ್ ಕೊಡ್ಬೇಡ್ರಿ, ಅದಕ್ ಇದು ಮಾಡಂತ ಹಠ ಮಾಡ್ಬೇಡ್ರಿ. ಅದಕ್ ಸಮಜಾಯಿಸಿ ಹೇಳ್ರಿ, ತಿಳಿಸಿ ಮೇಡಮ್ ಹೇಳ್ರಿ. ಇವತ್ತು ಅಫರ್ಮೇಶನ್ ಹೇಳ್ತೀನಿ ಅಂದ್ರಲ್ಲ, ಇನ್ನ 4 ಹೇಳ್ತೀನಿ ಅಂದ್ರಿ ಇವತ್ತು. ಇಲ್ಲ ಇವ್ 4 ಪೂರ್ತಿ ಮಾಡ್ರಿ, ಆಮೇಲೆ ಮತ್ತೆ ಹೇಳ್ತೀನಿ. ಮ್ಯಾಮ್ ಇವ್ 4 ಏನಿವೆ ನೋಡ್ರಿ, ಇವ್ 4 40 ಡೇಸ್ ಕಂಪ್ಲೀಟ್ ಮಾಡ್ರಿ. ರಿಸಲ್ಟ್ ಶೇರ್ ಮಾಡಿದ್ಮೇಲೆ ಮತ್ತೆ ಉಳ್ದಿದ್ದು ಬಿಸ್ನೆಸ್ ಮಾಡೆಲ್ದಾಗ ಹೇಳ್ತೀನಿ. ಮತ್ ನೀವು ಯಾವ ಫೀಲ್ಡ್ ನಾಗ ವರ್ಕ್ ಮಾಡ್ಲತ್ತೀರಿ ನೋಡ್ರಿ, ಪ್ರತಿಯೊಬ್ರಿಗೆ ಸಪ್ರೇಟ್ ಇರ್ತದ. ಇವ್ ಮೂಲ ಎಲ್ಲಾರೇ ಮಾಡೋದು, ಇವು A to Z ಎಲ್ಲಾರೇ ಮಾಡ್ಬೇಕು. ಇವ್ 4 ಮಾಡ್ರಿ ನೀವು. ಓಕೆ, ಮಾನಸ ಮ್ಯಾಮ್ ಏನೋ ಹೇಳ್ಬೇಕಂದಿರಿ. ಮ್ಯಾಮ್ ಆಕ್ಚುಲಿ ತಕಾಸ ಮತ್ತೆ ತಕ್ಲೀಫ್ ಅಂದ್ರೆ ಮೀನಿಂಗ್ ಏನು? ತಕ್ಲೀಫ್ ಅಂದ್ರ ನೋವು, ತೊಂದರೆ ತೊಂದರೆ. ಥಕಾಸ್ ಅಂದ್ರ ಕೆಲಸ ಮಾಡಿ ಹಾ ಟೈರ್ಡ್. ತಕಾಸ್ ಅಂದ್ರೆ ಟಯರ್ಡ್. ಬಾರೆ ಮೇಡಮ್ ಅವೆಲ್ಲ ಹಿಂದಿ ಪದಗಳು ಮೇಡಮ್, ಹಿಂದಿ ಲ್ಯಾಂಗ್ವೇಜ್ ಇದು. ಹಿಂದಿ ಲ್ಯಾಂಗ್ವೇಜ್ ಬರುತ್ತಲ್ಲ. ಥಕಾಸ್ ಅಂದಿದ್ದು, ಥಕಾಸ್ ಅಂದ್ರೆ ನನಗೆ ಹೇಳಕ್ಕೆ ಬರ್ಲೋಟದ ಏನೋ. ಮೇಡಮ್ ಓಕೆ ಸುಸ್ತಾಗ ಹಾ, ಸುಸ್ತು ಟೈರ್ಡ್ ಆಗೋದು. ಮತ್ತೊಂದೇನಂದ್ರಿ? ತಕ್ಲೀಫ್ ಅಂದ್ರೆ ದುಃಖ, ನೋವು. ಹಾ, ತಕ್ಲೀಫು ಹಿಂದಿ ವರ್ಡ್ ಅದು. ಇಲ್ಲ ನಮ್ದು ಸಮಸ್ಯೆ ಅಂತ ಏನ್ ತಿಳ್ಕೊಬೇಡ್ರಿ. ಇದೊಂದು ನಮ್ದು 5-6 ಭಾಷೆ ಅವ ಮೇಡಮ್. ಮಾನಸ ಎಲ್ಲಾರಿಗೂ ಹೇಳ್ತೀನಿ, ನಮ್ದು ಕನ್ನಡದ ನೋಡ್ರಿ, ನಮ್ ಬೀದರ್ದಾಗ ಕನ್ನಡ ನಲಿಗಿ ಹೋಗ್ಯದ. ಬಹಳ ಇದ್ರದ್ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಕನ್ನಡ ಇದು ಇಷ್ಟು ಉಳ್ದದ್ ನೋಡ್ರಿ, ದೇವ್ರ ದಯ ಇದೆ. ಈ ನಮ್ ಬೀದರ್ ಬಿಟ್ರೆ ಓನ್ಲಿ 4 ಕಿಲೋಮೀಟರ್ ಮೇಲೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ. 4 ಕಿಲೋಮೀಟರ್ ಇದೆ, 4 ಕಿಲೋಮೀಟರ್ ಮೇಲೆ. ಇಲ್ಲಿ ಸುಲ್ತಾನ್ಪುರ್ ಅಂತ ಒಂದ್ ಊರ್ ಬರ್ತದ, ಊರ್ ದಾಟ್ರ ಡಪ್ಪೂರ್ ಅಂತೇಳಿ ತೆಲಂಗಾಣ ಸ್ಟಾರ್ಟ್ ಆಗುತ್ತೆ. ಆನಂತರ ಬೀದರ್ಲಿಂದ ಈ ಕಡೆ ಹೋಗ್ರಿ, ಅಲ್ಲಿ ಮತ್ತೆ ಮಹಾರಾಷ್ಟ್ರ ಶುರು ಆಗುತ್ತೆ. ಆಮೇಲೆ ಎಲ್ಲಾ ನಿಮ್ಗೆ ಗೊತ್ತಲ್ಲ, ನಿಜಾಮರ ಆಳ್ವಿಕೆ, ಉರ್ದು ಪ್ರಭಾವ.
ಇಡೀ ಕರ್ನಾಟಕದಲ್ಲಿ ಮುಸ್ಲಿಂ ಜನಾಂಗ ಇರುವಂತಹ ಜಿಲ್ಲೆ ಯಾವುದಂದ್ರೆ ಅದು ಬೀದರ್ ಮತ್ತು ಗುಲ್ಬರ್ಗ ಮುಸ್ಲಿಂ. ಹಂಗಾಗಿ ಉರ್ದು ನಮ್ಗೆ ನಮ್ ನಾಲಿಗೆ ಮೇಲೆ ಬರ್ದಿದ್ದೀವಿ. ಮತ್ತೆ ನಮ್ಮಲ್ಲಿ ಗುರುನಾನಕರ್ ನಡ್ಕೊಂಡ್ ಬಂದಿನ ಕಡಿಂದು ಇಲ್ಲಿ ಪಂಜಾಬಿ ಜನರು ಇದ್ದಾರೆ, ಪಂಜಾಬ್ನು ಮಿಕ್ಸ್ ಇದೆ ನಮ್ಮಲ್ಲಿ, ಪಂಜಾಬಿಗಳಿದ್ದಾರೆ. ಹಂಗಾಗಿ ನಮ್ಗ ಇಂಗ್ಲಿಷ್ ಇಲ್ಲ ಸಂಬಂಧ ಇಲ್ಲ ಏನ್ ಬಿ. ಇಂಗ್ಲಿಷ್ ನಮಗ್ ಬರಂಗಿಲ್ಲ. ನಾವು ಅದಕ್ಕೆ ಪೂರ್ತಿ ಹೇಳ್ತೀನಿ, ನಂಗೆ ಇಂಗ್ಲಿಷ್ ಬರಲ್ಲ. ಏನ್ ಬರುತ್ತೆ ಅಷ್ಟೇ. ಇಂಗ್ಲಿಷ್ ಎಷ್ಟ್ ಬರ್ತದಂದ್ರೆ ಎಕ್ಸಾಮ್ ಪಾಸ್ ಆಗಟ್ ಬರ್ತದೆ. ಯಾವುದೇ ಎಕ್ಸಾಮ್ ಇರ್ಲಿ ಇಂಗ್ಲಿಷ್ದು ಬರ್ದ್ ಪಾಸ್ ಮಾಡ್ತೀವಿ, ಬಾಯಿಲಿಂದ ಹೇಳಕ್ ಬರಲ್ಲ. ಒಟ್ಟೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರು ಎಲ್ಲಾ ಕೆಲ್ಸ ಬಿಟ್ಟು ಮಾಡದೆ ಯಾಕಂತ ನಾವ್ ಹೋಗಿಲ್ಲ. ಹಂಗಾಗಿ ಇಷ್ಟೆಲ್ಲದ್ರೊಳಗ ಇಷ್ಟು ಕನ್ನಡ ಏನ್ ಉಳ್ದದ್ ನೋಡ್ರಿ, ಅದು ದೇವ್ರಿಗೆ ಧನ್ಯವಾದ ಹೇಳ್ಬೇಕಷ್ಟೆ. ಹಾಗಾಗಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೆ ತಿಳಿತದ, ಮತ್ ನಿಮ್ಗೂ ಇದೇ ಬರ್ತದ. ಮತ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಒಂದ್ ಐಡಿಯಾ. ಯಾರಿಗ್ ಬೀದರ್ ಭಾಷೆ ಬರುತ್ತೆ ನೋಡ್ರಿ, ಅವ್ರು ಎಲ್ಲಿ ಹೋದ್ರು ಬದುಕ್ತಾರ, ಎಲ್ ಹೋದ್ರು ಜೀವನ ಆಗುತ್ತೆ. ಯಾಕಂದ್ರೆ ಎಲ್ಲಾ ಮಿಕ್ಸ್ ಅವ, ನಮ್ ಅಡ್ಜಸ್ಟ್ ಮಾಡ್ಕೋತೀವಿ. ಬರೀ ಅವ್ರಿಗೆ ನೋಡೇ ತಿಳ್ಕೊತೀವಿ, ಹಾ ಇದೆ ಅಂದ್ರೆ ಹಿಂಗ ಇದು ಏನ್ ಗೊತ್ತಾಗುತ್ತೆ ನಮ್ಗೆ. ಓಕೆ, ಸೊ ಇವತ್ತಿಂದು ಮೇಡಮ್ ವಿಷಯ ಮೇಡಮ್ ಹಾ ನಾ ಮಾತಾಡ್ಲ್ರಿ? ಹಾ ಹೇಮಲತಾ ಮೇಡಮ್ ಮಾತಾಡ್ರಿ. ಅದು ನಿನ್ನೆ 4 ಅಫರ್ಮೇಶನ್ ಹೇಳಿದ್ರಲ್ರಿ, ಅದು ಯಾರ್ಗಾರ ಫೋನ್ ಮಾಡಿ ಕೇಳಿದ್ರ ಹೇಳ್ತಾರೇನ್ರಿ ಮೇಡಮ್? ಅದು ಯಾವಂತವು? ಇಲ್ಲ, ನಿಮ್ಗ ಇದು ಗ್ರೂಪಿನ ಕಾವ್ಯ ಮೇಡಮ್ ಹಾಕ್ಯಾರ ನೋಡ್ರಿ ಅಫರ್ಮೇಶನ್ 4 ಹಾಕ್ಯಾರೇನ್ರಿ? ಹಾ, ಲೈಫ್ ಈಸ್ ಸೋ ವಂಡರ್ಫುಲ್ ಅಂತ 4 ಅವ ನೋಡ್ರಿ. ಇವತ್ ಮತ್ತೊಂದ್ಸಲ ಹಾಕಂದ್ರ ಗ್ರೂಪ್ನಾಗ ಹಾಕ್ತಾರ. ಹಾಕ್ರಿ, ದಯವಿಟ್ಟು ಹಾಕ್ರಿ ಹಾ, ಇಲ್ಲ ರಿಕ್ವೆಸ್ಟ್ ಏನ್ ಮಾಡ್ಬೇಡ್ರಿ, ನಮ್ ಕರ್ತವ್ಯ ಇದೆ. ಇನ್ನೊಂದ್ಸಲ ನಾ ಹಾಕ್ಲಕ್ ಹಚ್ತೀನಿ. ಕಾವ್ಯ ಮೇಡಮ್ ನೀನ್ ಬರ್ದ್ ಹಾಕ್ಯಾರ, ಟೈಪ್ ಮಾಡಿ ಹಾಕ್ಯಾರ. ಅದು ದಿನ 250 ಬರಿಬೇಕ್ರಿ ಹಾ, ಒಂದೊಂದು ಅಫರ್ಮೇಶನ್? ಬರಿಬೇಡ್ದಮ್ಮ, ಹೇಳ್ಬೇಕ್ ಬಾಯಿಲಿಂದ ಬರಿಯೋದ್ ಮತ್ ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಇದು ಹೇಳೋದೇ ಮಾಡಿ ಒಂದೇ ಸಲ ಪ್ರೆಷರ್ ಮಾಡ್ಕೋಬೇಡ್ರಿ. ಓಕೆನಾ? ಈಗ ನಮ್ದು ರಶ್ಮಿ ಮ್ಯಾಮ್ ಒಂದ್ 15 ನಿಮಿಷ ಅವ್ರದ್ದೊಂದು ಟಾಪಿಕ್ ಇದೆ, ಮಾತಾಡ್ತಾರ. ಹಾ, ಶಿಲ್ಪಾ ಮ್ಯಾಮ್ ಲಾಸ್ಟ್ ಹೇಳ್ರಿ ನಿಮ್ದೇನದ. ಅದಕ್ಕೆ ಹೇಳ್ರಿ ಮ್ಯಾಮ್, ನೀವ್ ಯಾವ ತರ ಹೇಳಿದ್ರಿ? ಯಾವ್ದು? ಮನ್ಸನ್ನ ಮಗು ತರ ಟ್ರೀಟ್ ಮಾಡ್ರಿ ಅಂದ್ರಲ್ರಿ ಮ್ಯಾಮ್, ಮನ್ಸನ್ನ ಮಗು ಮಾಡ್ರಿ. ನೀವ್ ಯಾವ ತರ ಅದಕ್ಕೆ ಸಮಜಾಯಿಸಿ ಹೇಳಿದ್ರಿ ಮ್ಯಾಮ್? ನಾನ್ ಹಂಗೆ ಹೇಳ್ದ. ನೋಡು, ಈಗೆಲ್ಲಾ ಕೊರೋನಾ ಬಂದ್ ಎಲ್ಲಾರು ಮುಕ್ಕೊಲತ್ತಾರ, ಬೀದರ್ ಭಾಷೆ ಎಲ್ಲಾರು ಮುಕ್ಕೊಲತ್ತಾರ. ಮತ್ ರೊಕ್ಕ ಬಹಳ ಅದ. ಮತ್ ಇದು ಎದ್ದವ್ರ ಮನೆಗೆ ಬರ್ತದದು. ಲಕ್ಷ್ಮಿ ಯಾರ ಬಲ್ ಬರ್ತಾಳ? ಎದ್ದವ್ರ ಬಲ್ಲೇ ಬರ್ತಾಳ. ಅದಕ್ ಒಂದ್ ದಿನ ಹಿಂಗ್ ತಟ್ಟಿ ಬಡಿತಾರ ಯಾರ, 1 ಕೋಟಿ ತಂದ್ ಕೊಟ್ಟೋಯ್ತಾರ. ಪೂರ 1 ಕೋಟಿ ರೂಪಾಯಿ ಸಿಗ್ತಾವ ಹಿಂಗ್ ಹೇಳಿದ. ಯಾಮಾರಿಸಿದ. ಈಗ್ಲೂ ಹೇಳಲ್ಲ, ಅದನ್ನ ಹೇಳಿದಲ್ಲ 1 ಕೋಟಿ ಬರ್ತಾವ ಈಗ ಇವತ್ ಎದ್ರ ಬರ್ತಿರ್ಬೇಕು ನಡಿ. ಬಹಳ ಜೀವ ಮಾಡ್ತೀನಿ. ನಾನ್ ಬಹಳ ಪ್ರೀತಿ ಮಾಡ್ಕೋತೀನಿ. ಬಹಳ ನನಗೆ ಮಿರರ್ ಮುಂದ್ ನಿಂದಿರ್ತೀನಿ. ನಾನೇ ಹಿಂಗ್ ಬಹಳ ಟೋಟಲಿ ಫುಲ್ ಖುಷಿ ಇರ್ತೀನಿ. ನಾನ್ ಅಕ್ಸೆಪ್ಟ್ ಮಾಡ್ಕೊಂಡಿನಿ. ಯಾವತ್ತು ನಂಗ ಅನ್ಸಲೆ ಎಲ್ಲೋರ್ ಅಂತಾರ, ನಿಮ್ ಮನೆಯವ್ರು ಬಹಳ ಹೈಟ್ ಹರರಿ, ಇದ್ದಿರ್ಬೇಕು. ನಾವ್ ಅವ್ರದ್ದು ಇಲ್ಲಿಗೆ ಬರ್ತೇವ್, ಇಲ್ಲಿಗ್ ಬಿ ಇಲ್ಲ, ಇಲ್ಲಿಗ್ ಇದ್ದೀನ ನಾನ್ತೀನಿ. ಹಿಂಗೆ ಚಂದ ಅವ್ರಿಗ್ ಬಗ್ಗಿಸ್ತೀನಲ್ಲ, ಮತ್ ನಾ ಗ್ರೇಟ್ ಯಾರ? ಏನ್ ಹೇಳ್ಬೇಕಂದ್ರ ಬಂದ್ ಹೇಳ್ಬೇಕ್ ನಂಗೆ. ನಾವ್ ನೋಡ್ರಿ, ನಾ ಹಿಂಗ್ ಮಾಡ್ತೀನಿ, ಅವ್ರ ಬಗ್ಗಿರ್ತಾರ. ಗ್ರೇಟ್ ಯಾರು ಹೇಳ್ರಿ? ಸೊ ಈ ರೀತಿ ಪಾಸಿಟಿವ್ ನೋಡ್ರಿ. ನನಗ್ ಕಮ್ಜೋರ್ ಅನ್ಕೊಂಬಂದದ ನೋಡ್ರಿ, ನಂದು ಇದ್ರೊಳಗೆ ಇಲ್ಲ. ನಿಮ್ಗೂ ಹೇಳ್ತೀನಿ, ನಿಮ್ಮನ್ ನೀವು ಪ್ರೀತಿ ಮಾಡಿ. ನಾವ್ ವಯಸ್ಸು ಎಷ್ಟೇ ಆಗಿರ್ಬೋದು, ಹೆಚ್ಚಿದಿರ್ಬೇಕು ಕಮ್ಮಿ ಇದ್ರಿ, ಯಾರು ಹೇಳಾರ ನಗ್ಬಾರ್ದಂತ ಎಲ್ಲದ? ಖುಷಿ ಇರ್ಬಾರ್ದಂತ ಎಲ್ಲದ ಹೇಳ್ರಿ? ಮೇಡಮ್ ಇವತ್ತು ಅದೇ ಇತ್ತು ಟಾಪಿಕ್. ಹಾ, ಸೆಲ್ಫ್ ಲವ್ ಬಗ್ಗೆ ಇತ್ತು ಅಲ್ವಾ? ಹಾ, ಎಸ್ ಈ ಸೆಲ್ಫ್ ಲವ್ನಾಗೆ ಬರ್ತಾವ ಇವೆಲ್ಲಾ ಪಾಯಿಂಟ್ಸ್. ಅದು ಹೇಳ್ತೀನಿ. ಅಫರ್ಮೇಶನ್ ರಶ್ಮಿ ಮೇಡಮ್ ಹೇಳ್ತಾರೆ. ಸೊ ನಾನು ಎಲ್ಲರಿಗೂ ಸ್ವಲ್ಪ ಸೈಲೆಂಟ್ ಮಾಡ್ತೀನಿ. ಅವ್ರದ್ದು ಆದ್ಮೇಲೆ ಮತ್ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅವರು ಹೊಸವ್ರಿದ್ದಾರೆ, ಮತ್ತೆ ನಾವೆಲ್ಲ ಇಲ್ಲಿ. ಓಕೆ ಮ್ಯಾಮ್. ಸೊ ನೀವು ನಿಮ್ಮ ವಿಷಯವನ್ನ ಮಂಡನೆ ಮಾಡ್ಬೋದು. ಥ್ಯಾಂಕ್ ಯು, ಇಲ್ಲಿ ತನಕ ನಂಗೆ ಅವಕಾಶ ಇದಕ್ಕಾಗಿ. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಫಸ್ಟ್ ಆಫ್ ಆಲ್ ನಾನು ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಶ್ರೀದೇವಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಒಳ್ಳೆ ಸೋಲನ್ನ ನನಗೆ ಕನೆಕ್ಟ್ ಮಾಡ್ಕೊಟ್ಟಂತ ಯೂನಿವರ್ಸ್ಗೆ ನಾ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಯೂನಿವರ್ಸ್ ಪ್ರತಿಯೊಂದನ್ನು ಪ್ಲಾನ್ ಮಾಡೇ ಮಾಡುತ್ತೆ. ಯಾವ್ಯಾವ ಟೈಮಿಗೆ ಯಾವ್ಯಾವ ವ್ಯಕ್ತಿ ನಮ್ ಲೈಫಲ್ಲಿ ಬರ್ಬೇಕು ಅನ್ನೋದನ್ನ ಅದು ಡಿಸೈಡ್ ಮಾಡುತ್ತೆ. ಅವರ ಅವಶ್ಯಕತೆ ನಮಗೆ ತುಂಬಾ ಇರುತ್ತೆ. ಇದನ್ನ ನಾನು ಇಲ್ಲಿವರೆಗೂ ತಿಳ್ಕೊಂಡಿದ್ದೀನಿ ಇಷ್ಟು ವರ್ಷ. ನನ್ನ ಹೆಸರು ರಶ್ಮಿ ಶ್ರೀಕಾಂತ್ ಅಂತ. ನಾನು ಈ ಲೈನಿಗೆ ಬಂದು, ಈ ಸ್ಪಿರಿಚುವಲ್ ಲೈನಿಗೆ ಬಂದು 11ನೇ ವರ್ಷ ಇವಾಗ. ಸೊ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಕ್ರಿಸ್ಟಲ್ ಥೆರಪಿ, ಕಲರ್ ಥೆರಪಿ, ಲಾಮಾ ಫೇರಾ, ಆ ಥರ ಸಾಕಷ್ಟು ಕೋರ್ಸ್ಗಳಲ್ಲಿ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಮಾಡಿ
ಟ್ರೈನರ್ ಆಗಿ ಹೀಲರ್ ಆಗಿ ನಾ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ತಗೊಂಡಿರುವಂತ ಟಾಪಿಕ್ ಬಂದು ರೇಖಿಗೆ ಸಂಬಂಧಪಟ್ಟ ಟಾಪಿಕ್ಗೆ ತಗೊಂಡಿದ್ದೀನಿ. ಅಂದ್ರೆ ರೇಖಿಯ 5 ಸಿದ್ಧಾಂತಗಳನ್ನ ನಾನು ತಗೊಂಡಿದ್ದೀನಿ. ಅನ್ಸ್ಬೋದು ಇದ್ ಯಾಕೆ ಎಲ್ಲಾರು ಜನರಲ್ ಟಾಪಿಕ್ ಮಾತಾಡಿದ್ರು, ಇವ್ರ ಹತ್ರ ರೇಖಿ ತಗೊಂಡಿದ್ದಾರೆ, ಇವ್ರ ಕೋರ್ ಸಬ್ಜೆಕ್ಟ್ ಅಂತ. ಹಾಗಲ್ಲ. ಈ 5 ಸಿದ್ಧಾಂತಗಳು ಏನಿದೆ ಇದು ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ್ರೆ ಅವನ್ ಲೈಫ್ ತುಂಬಾ ಸುಗಮ ಆಗುತ್ತೆ ಅನ್ನೋದಕ್ಕೋಸ್ಕರ ಬರೀ ರೇಖಿ ಹೀಲರ್ಸು, ರೇಖಿ ಪ್ರಾಕ್ಟೀಷನರ್ಸು, ಟ್ರೈನರ್ಸ್ ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ 5 ನನ್ನ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈ ಸಿದ್ಧಾಂತಗಳನ್ನ ನಮ್ಗೆ ಮುಖ್ಯವಾಗಿ ಡಾಕ್ಟರ್ ಮಿಕಾವೊ ಉಸುಯಿ ಯಾರು ನಮ್ಮ ಈ ರೇಖಿಯನ್ನ ಪ್ರತಿಪಾದಿಸಿದರೋ, ಸಮರ್ಪಕವಾದಂತಹ ಸಮಂಜಸವಾದಂತಹ ರೀತಿಯಲ್ಲಿ ಪ್ರತಿಪಾದಿಸಿದ್ರೋ ಅವರೇ ಕೊಟ್ಟಿರೋದಾದ್ರೂ ನಾವು ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಉತ್ತಮ. ಸೊ ಇದರಲ್ಲಿ ಒಂದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಇದನ್ನ ಅವ್ರು ಕೊಟ್ಟಿರೋದು ಜಸ್ಟ್ ಫಾರ್ ಟುಡೇ ಅಂತ ಶುರು ಮಾಡ್ತಾರೆ. ಪ್ರತಿ ಒಂದು ಸೆಂಟೆನ್ಸ್ ಜಸ್ಟ್ ಫಾರ್ ಟುಡೇ ಅಂತ ಶುರು ಮಾಡ್ತಾರೆ. ನಾವ್ ಅನ್ಸ್ಬೋದು ಯಾಕೆ ಒಂದಿನ ಮಾಡೋದು ಏನಕ್ಕೆ ಅಂತ. ಸೊ ಏನಪ್ಪಾ ಅಂದ್ರೆ ನಮ್ಮ ಮನುಷ್ಯನ ಮನಸ್ಥಿತಿ ಹೇಗೆ ಅಂತಂದ್ರೆ ಯಾವುದೇ ಒಂದು ವಿಚಾರವನ್ನ ನಾವು ತುಂಬಾ ಲಾಂಗ್ ಟರ್ಮ್ ಅದು ಗೋಲ್ಸ್ ಅಂತ ಇಟ್ಕೊಂಡ್ರೆ ನಮಗೆ ಅಚೀವ್ ಮಾಡೋದಕ್ಕೆ ನಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಈಗ January 1 ಮೇಡಮ್ ಇವಾಗ ತಾನೇ ಹೇಳ್ತಾ ಇದ್ರು, ಸಾಕಷ್ಟು ನಾವು ಹಾಕೋತೀವಿ, ಎಷ್ಟೊಂದು ಲಿಸ್ಟ್ ಬರಿತೀವಿ. ಈ ವರ್ಷ ನಾನು 10 kg ಕಡಿಮೆ ಮಾಡ್ಕೋತೀನಿ, ಈ ವರ್ಷ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಒಂದಿನಾನು ತಪ್ಪಿಸ್ದೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ, ಎಲ್ಲ ಬರ್ಕೋತೀವಿ. ಆದ್ರೆ January 1 ಏನಾಗುತ್ತೆ, 31 ಫುಲ್ ಪಾರ್ಟಿ ಮಾಡಿರ್ತೀವಿ. January 1 ನಾವ್ ಎದ್ದೇಳಲ್ಲ, ಬೆಳಗ್ಗೆ ಮುಗೀತು. ಆಮೇಲೆ ಏನನ್ಸುತ್ತೆ, ಇನ್ನು 365 ದಿನದಲ್ಲಿ 2 ದಿನ ತಾನೇ ಹೋಗಿರೋದು, ಮಾಡಿದ್ರಾಯ್ತು ತಾನೆ, ಇನ್ನೊಂದ್ ದಿನ ಬಿಟ್ರಾಯ್ತು. ಆತರ ನಮಗ್ ನಾವು ಚೀಟ್ ಮಾಡ್ಕೋತೀವಿ. ಇತ್ತಾನ್ ಮೇಡಮ್ ಹೇಳಿದ್ರು ಮನಸ್ಸು ಶರೀರನ ಬಿಟ್ಕೊಡಲ್ಲ ಅಂತ. ಹಾಗಾಗಿ ಇದಕ್ಕೆ ಅದೇ ನಾವು ಈ ಮನಸ್ಸಿಗೆ 1 ದಿನ ಅಂತ ಹೇಳಿದಾಗ, ಜಸ್ಟ್ ಫಾರ್ ಟುಡೇ ಅಂದಾಗ, ಇವತ್ತೊಂದಿನ ತಾನೇ ಮಾಡ್ಬಿಡೋಣ ಬಿಡು ಅಂತ ಅನ್ಸುತ್ತೆ. ಅದೇ ತರ ಈಗ ನಾವು ವೆಯ್ಟ್ ಲಾಸ್ ಪ್ರೋಗ್ರಾಮ್ ತಗೊಂಡ್ರು ಅಷ್ಟೇನೆ, 3 ತಿಂಗಳಂದ್ರೆ 90 ಡೇಸ್ ಇದೆ ಬಿಡು, ಒಂದಿನ ಚೀಟ್ ಮಾಡೋಣ, ಒಂದಿನ ಪಿಜ್ಜಾ ತಿನ್ಬಿಡೋಣ ಅನ್ಸುತ್ತೆ. ಅದೇ ಏಕಾದಶಿ ಮಾಡೋ ದಿನ, ಇವತ್ತೊಂದಿನ ತಾನೇ ಏಕಾದಶಿ ಉಪವಾಸ ಮಾಡ್ಬೇಡ ಬಿಡು ಅಂತ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಇದು ಒಂದು ದಿನ ಅಂತ ನಾವು ಮಾಡ್ತಾ ಹೋದಂಗೆ ಯಾವುದೇ ಒಂದು ವಿಚಾರವನ್ನ ನಾವು 21 ದಿನ ಮಾಡಿದಾಗ ಅದು ನಮ್ಮ ಹವ್ಯಾಸ ಅಂದ್ರೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ 90 ದಿನ ಮಾಡಿದಾಗ ಅದು ನಮ್ಮ ಥಾಟ್ ಪ್ರೋಸೆಸ್ ಆಗುತ್ತೆ. ಅದೇ ವಿಚಾರವನ್ನ ನಾವು 6 ಮಂತ್ಸ್ ನಾವು ಸತತವಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಅಳವಡಿಸ್ಕೊಂಡ್ವಿ ಅಂದ್ರೆ ಅದು ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಆಗಿ ಬದಲಾವಣೆ ಆಗುತ್ತೆ ಅಂತ ಅವರು ಉದ್ದೇಶ ಇಟ್ಕೊಂಡು ಈ ಮನುಷ್ಯನ ಒಂದು ಮನಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಪ್ರಿನ್ಸಿಪಲ್ಸ್ ನ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಲೆಟ್ ಗೋ ಆಫ್ ಮೈ ಆಂಗರ್. ಇವತ್ತೊಂದಿನ ನಾನು ಕೋಪಿಸ್ಕೊಳಲ್ಲ. ಕೋಪ ಅನ್ನೋದು ಮನುಷ್ಯನ ಮೊದಲ ದೊಡ್ಡ ಶತ್ರು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಕೋಪದಲ್ಲಿ ಕುಯ್ಕೊಂಡ್ ಮೂಗು ಮತ್ತೆ ಬರಲ್ಲ ಅಂತ ಯಾವಾಗ್ಲೂ ಹೇಳ್ತೀವಿ. ಸೊ ಈ ಕೋಪ ಅನ್ನೋದು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ನಾವು ರಿಯಾಕ್ಟ್ ಮಾಡೋ ತರ ಆಗುತ್ತೆ. ಆದ್ರೆ ನಾವು ಯಾವುದೇ ವಿಚಾರಕ್ಕೂ ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡ್ಬೇಕು. ರಿಯಾಕ್ಟ್ ಮಾಡಿದಾಗ ಸಿಚುಯೇಷನ್ ಇನ್ನು ವರ್ಸ್ಟ್ ಆಗುತ್ತೆ. ಅವ್ರು ಏನಕ್ಕೆ ಹೇಳಿದ್ರು ಆ ವಿಚಾರ, ಯಾರಾದ್ರೂ ಒಂದ್ ಮಾತು ಹೇಳಿದ್ರು ಅಂದ್ರೆ ಅವ್ರೇನ್ ನನಗೆ ಹೇಳೋದು ಅಂತ ಕೋಪಿಸ್ಕೊಂಡಾಗ ಅದು ನಮ್ದು ರಿಯಾಕ್ಷನ್ ಆಯ್ತು. ಅದೇ ಅವ್ರು ಹೇಳ್ತಾ ಇದಾರಲ್ಲ, ಏನಕ್ಕೆ ಹೇಳ್ತಾ ಇದಾರೆ, ನನ್ನಲ್ಲಿ ಏನ್ ನ್ಯೂನ್ಯತೆ ಇದೆ ಅಂತ ನಾವು ಯೋಚನೆ ಮಾಡಿದಾಗ ಅದು ರೆಸ್ಪಾಂಡ್ ಆಯ್ತು. ಅದನ್ನ ಸರಿಪಡಿಸ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲದೆ ನಾವು ಯಾವಾಗ ಕೋಪಿಸ್ಕೋತೀವಲ್ಲ, ನಮ್ಮ ಇಡೀ ಶರೀರದ ಮಸಲ್ಸ್ ಇರ್ಬೋದು, ನರನಾಡಿಗಳಿರ್ಬೋದು ಎಲ್ಲ ಕಂಪ್ರೆಸ್ ಆಗೋದ್ರಿಂದ ಎಷ್ಟೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಮಾನಸಿಕವಾದಂತಹ ಖಿನ್ನತೆ ಇರ್ಬೋದು, ಇದೆಲ್ಲ ಬರೋದ್ರಿಂದ ಆಂಗರ್ ಅನ್ನ ನಾವು ಬಿಟ್ಕೊಡ್ಬೇಕು ಅಂತ ಇವರು ಹೇಳ್ತಾರೆ. ಸೊ ಎರಡನೇದು ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಲೆಟ್ ಗೋ ಆಫ್ ವರೀಸ್. ಇವತ್ತೊಂದಿನ ನಾ ಚಿಂತೆ ಮಾಡಲ್ಲ. ಮನುಷ್ಯನಿಗೆ ಮುಖ್ಯವಾಗಿ ಚಿಂತೆ ಇರೋದು ಯಾವ್ದಪ್ಪ ಅಂದ್ರೆ, ಇಲ್ಲ ಒಂದು ಪಾಸ್ಟ್, ಇಲ್ಲ ಒಂದು ಫ್ಯೂಚರ್. ಯಾವುದೇ ಕಾರಣಕ್ಕೂ ನಾವು ಪ್ರೆಸೆಂಟ್ ಬಗ್ಗೆ ಯಾವತ್ತು ಯಾರು ಯೋಚನೆ ಮಾಡಲ್ಲ. ಏನಂದ್ರೆ ಯಾವಾಗ ನಾವು ಪ್ರೆಸೆಂಟ್ ಅನ್ನ ನಾವು ಯೋಚನೆ ಮಾಡ್ದೆ ಪಾಸ್ಟ್ ಅಥವಾ ಫ್ಯೂಚರ್ ಅನ್ನ ಯೋಚನೆ ಮಾಡ್ತಾ ಕೂತ್ಕೋತೀವೋ ನಮ್ಮ ಈ ಕ್ಷಣವನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ಒಂದು ಮಗು ನಡಿಯಕ್ ಕಲಿತಿದೆ ಅಂದ್ರೆ, ಪುಟ್ಟ ಹೆಜ್ಜೆ ಇಡ್ತಾ ಇದೆ ಅಂದ್ರೆ, ಒಂದ್ ಕಡೆ ತಾಯಿ ಆದವಳು ಈ ಡೆಲಿವರಿ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟೆ, ಹಂಗಾಯ್ತು ಹಿಂಗಾಯ್ತು, ನಮ್ಮ ಅತ್ತೆ ಮನೆಯವ್ರು ಹಿಂಗೋಳಿಕೊಂಡ್ರು ಅಂತೆಲ್ಲ ಒಂದ್ ಕಡೆ ಯೋಚನೆ ಮಾಡ್ಕೊಂಡು, ಇನ್ನೊಂದ್ ಕಡೆ ಗಂಡ ಮುಂದೆ ಹೆಂಗಪ್ಪ ಇದನ್ನ ಓದ್ಸೋದು, ಹೆಂಗ್ ದೊಡ್ಡದ್ ಮಾಡೋದು, ಹೆಂಗ್ ಮದ್ವೆ ಮಾಡೋದು ಅಂತ ಯೋಚನೆ ಮಾಡಿದೆ ಆ ಕ್ಷಣದಲ್ಲಿ ಆ ಮಗು ನಡೆಯೋವಾಗ, ತೊದ್ಲು ಮಾತಾಡೋವಾಗ ಇರುವಂತ ಸುಖವನ್ನ ಅವ್ರು ಕಳ್ಕೊತಾ ಇದ್ದಾರೆ. ಸೊ ಆತರ ನಾವು ಈ ವರಿಯಿಂದಾಗಿ ನಾವು ಈ ನಮ್ಮ ಒಂದು ಜೀವನ ಆ ಕ್ಷಣವನ್ನ ನಾವು ಕಳ್ಕೊಳ್ಳೋದ್ರಿಂದ ಆದಷ್ಟು ಆ ಕ್ಷಣದಲ್ಲಿ ಬದುಕ್ತಾ ಹೋದ್ರೆ ಜೀವನ ಸುಂದರವಾಗಿರುತ್ತೆ ಅನ್ನೋದು ಈ ತತ್ವದ ಒಂದು
ಸಿದ್ಧಾಂತ. ಮತ್ತೆ ಮೂರನೇದ್ ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಗಿವ್ ಥ್ಯಾಂಕ್ಸ್ ಟು ಆಲ್ ಮೈ ಬ್ಲೆಸ್ಸಿಂಗ್ಸ್. ಇದು ಒಂದು ನನಗೆ ತುಂಬಾ ಇಷ್ಟವಾದಂತಹ ಸಿದ್ಧಾಂತ. ಏನಂದ್ರೆ ನಾವು ಬ್ಲೆಸ್ಸಿಂಗ್ಸ್ ಅಂದ್ರೆ ಕಾರು, ಬಂಗ್ಲೆ, ಲಕ್ಸುರಿಯಸ್ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಖಂಡಿತ ಅದಲ್ಲ. ನಾವೀಗ ಮಾತಾಡ್ತಿರೋದು ಕೂಡ ನನಗಿರೋಂಥ ಬ್ಲೆಸ್ಸಿಂಗ್. ಈ ಇಂಟರ್ನೆಟ್ ಕೂಡ ನನಗ್ ಬ್ಲೆಸ್ಸಿಂಗು. ಶ್ರೀದೇವಿ ಮೇಡಮ್ ಸಿಕ್ಕಿರೋದು ನನ್ ಬ್ಲೆಸ್ಸಿಂಗು. ಯಾಕೆಂದ್ರೆ ನಾವು ಪ್ರತಿ ಉಸಿರಾಡ್ತೀವಲ್ಲ, ಆ ಉಸಿರು ಕೂಡ ನಮಗ್ ಬ್ಲೆಸ್ಸಿಂಗ್ಸ್. ಅದ್ರೆ ನಾವ್ ಏನ್ ಮಾಡಿದೀವಿ, ಇದನ್ನೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಉಸಿರು 1-2 ನಿಮಿಷ ನೆಗಡಿಯಾಗಿ ಮೂಗ್ ಕಟ್ಟಿದಾಗ ಆ ಉಸಿರಿನ ಬೆಲೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ ರಾತ್ರಿ ಮಲಗಿದವರು ಬೆಳಿಗ್ಗೆ ಎದ್ದೇಳ್ತಾ ಇಲ್ಲ. ನಮ್ಗೆ ಒಂದು ದಿನ ಸಿಗ್ತಾ ಇದೆ. ಎಷ್ಟೋ ಜನಕ್ಕೆ ದೇಹದ ಎಷ್ಟೋ ಅಂಗಾಂಗಗಳು ಕೆಲ್ಸಾನೇ ಮಾಡಲ್ಲ. ನಮಗೆ ದೇವ್ರು ಎಲ್ಲಾ ಅಂಗಗಳು ಚೆನ್ನಾಗಿ ಕೆಲಸ ಮಾಡೋ ತರ ಕೊಟ್ಟಿದ್ದಾರೆ. ಅಂದ್ರೆ ನಾವ್ ಇದೆಲ್ಲಾನು ಬ್ಲೆಸ್ಸಿಂಗ್ಸ್ನೆಲ್ಲ ಕಡೆಗಣಿಸಿ ನಮ್ಮಲ್ಲಿ ಏನ್ ಇಲ್ವೋ ಅದನ್ನ ನಾವು ಯಾವಾಗ್ಲೂ ಕೊರಗ್ತೀವಿ. ನಾವ್ ಯಾವಾಗ್ಲೂ ಏನಂದ್ರೆ ಒಂದು ಇರುವುದೆಲ್ಲವ ಬಿಟ್ಟು ಇಲ್ದೇ ಇರೋದ್ರ ಕಡೆಗೆ ನಮ್ಮ ಗಮನ ಯಾವಾಗ್ಲೂ ಹೋಗೋದು. ಸೊ ಇದೇನಾಗ್ತಿದೆ ಅಂದ್ರೆ ಯೂನಿವರ್ಸ್ ಹೆಂಗೆ ಅಂದ್ರೆ ನಾವ್ ಏನ್ ಬ್ಲೆಸ್ಸಿಂಗ್ಸ್ ಇದೆಯೋ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳಿದ್ರೆ, ಥ್ಯಾಂಕ್ಸ್ ಹೇಳಿದ್ರೆ ಯೂನಿವರ್ಸ್ಗೆ ಏನಂದ್ರೆ ಇನ್ನೂ ಖುಷಿಯಾಗಿ ಬ್ಲೆಸ್ಸಿಂಗ್ಸ್ ನ ಜಾಸ್ತಿ ಮಾಡುತ್ತೆ. ಅದಕ್ ಬದಲಾಗಿ ನಾವು ಯಾವ್ದು ಇಲ್ಲ ಅಂತಿರ್ತೀವೋ ಅವಾಗ ಅನ್ಸುತ್ತೆ ಇದು ಯೂನಿವರ್ಸ್ಗೆ ಅನ್ಸುತ್ತೆ, ಓ ರಶ್ಮಿಗೆ ಇಲ್ಲ ಅನ್ನೋದಲ್ಲೇ ಖುಷಿ ಇದೆಯೇನೋ, ಸೊ ಇಲ್ದೇ ಇರೋದನ್ನೇ ಜಾಸ್ತಿ ಕೊಡೋಣ ಅನ್ನೋ ಮೈಂಡ್ ಸೆಟ್ ಅದು ಫಾಲೋ ಮಾಡುತ್ತೆ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ ವಿ ಗೆಟ್ ವಾಟ್ ವಿ ಥಿಂಕ್. ನಾವ್ ಏನ್ ಯೋಚಿಸ್ತೀವೋ ಅದೇ ನಮ್ಮ ಜೀವನದಲ್ಲಿ ಸಿಗೋದು. ಹಾಗಾಗಿ ಇರುವಂತ ಸಣ್ಣ ಸಣ್ಣ ವಿಚಾರಗಳಿಗೆ, ಬ್ಲೆಸ್ಸಿಂಗ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಹೋದಾಗ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ. ಎಲ್ಲಾ ತರ ಒಂದು ಏನೆಲ್ಲಾ ನಮಗೆ ಬೇಕೋ ಅದನ್ನ ನಾವ್ ಇದ್ರಲ್ಲಿ ಪಡ್ಕೋಬಹುದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಕೇಳ್ಬೋದು, ಏನು ನಾವು ಎಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡ್ತೀವಿ, ಹೆಂಗ್ ಹೇಳ್ತೀರಾ ನೀವು ಹಾನೆಸ್ಟ್ ಇಲ್ವಾ ನಾವು, ಅದ್ ಈ ತರ ಪ್ರಾಮಾಣಿಕವಾಗಿ ನಾವ್ ಇಲ್ವಾ, ನಾವೆಲ್ಲ ಪ್ರಾಮಾಣಿಕವಾಗಿ ದುಡುತ್ತಾನೆ ಇಲ್ಲಿಗೆ ಬಂದಿದೀವಿ ಅಂತ ಎಲ್ಲಾರು ಹೇಳ್ಬೋದು. ಬಟ್ ಏನಂದ್ರೆ ಪ್ರಾಮಾಣಿಕತೆ ಅನ್ನೋದು ಏನಾಗ್ತಾ ಇದೆ ಅಂದ್ರೆ ನಾವು ಯಾವಾಗ್ಲೂ ಇಲ್ಲ ಪಾಸ್ಟ್ ಬಗ್ಗೆ ಇಲ್ಲ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಪ್ರೆಸೆಂಟ್ ಅಲ್ಲಿ ನಮ್ಮ ಪ್ರೊಡಕ್ಟಿವಿಟಿ ನಮ್ದು ಒಂದು ಕಾರ್ಯಕ್ಷಮತೆ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಆ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದ ಪ್ರಾಮಾಣಿಕತೆ ಕಡಿಮೆ ಆಗ್ತಿದೆ ಅನ್ನೋದೊಂದೇ ಈ ಒಂದು ಸಿದ್ಧಾಂತದ ಅರ್ಥ. ಸೊ ಹಾಗಾಗಿ ನಾವು ಆದಷ್ಟು ಪ್ರೆಸೆಂಟ್ ಅಲ್ಲಿ ಇದ್ದು ಈ ಕ್ಷಣವನ್ನ ನಾವು ಅನುಭವಿಸ್ತಾ, ಈ ಕ್ಷಣವನ್ನ ನಾವು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಒಂದು ಪ್ರೊಡಕ್ಟಿವಿಟಿ ಅದ್ರಲ್ಲಿ ಫೋಕಸ್ ಜಾಸ್ತಿ ಆಗುತ್ತೆ ನಮ್ದು. ಹಾಗಾಗಿ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋದು ಈ ಸಿದ್ಧಾಂತ. ಈ ಕೊನೆದ್ ಬಂದು ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಕೈಂಡ್ ವಿತ್ ಆಲ್ ಮೈ ನೇಬರ್ಸ್. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ ನಾನೊಬ್ಳು ಚೆನ್ನಾಗಿರ್ಬೇಕು, ನನ್ ಸುತ್ತ ಇರೋರು ಹೆಂಗಾದ್ರೂ ಹೋಗ್ಲಿ, ಅದ್ ನಾನ್ ಚೆನ್ನಾಗಿರ್ಬೇಕು, ನನ್ ಗಂಡ ಚೆನ್ನಾಗಿರ್ಬೇಕು, ನನ್ ಮಕ್ಳು, ಅಷ್ಟೇ ಮುಗೀತು. ಅವ್ರ ಅತ್ತೆ ಯಾವ ತರ ಹೋಗ್ಲಿ, ನಾದ್ನಿ ಯಾವ ತರ ಹೋಗ್ಲಿ, ಯಾರ ಏನಾದ್ರೂ ಹೋಗ್ಲಿ, ನನಗೇನು ಆಸಿತ್ತು ತುಂಬಾ ತಪ್ಪು. ಯಾಕಂದ್ರೆ ಅದು ಒಂದು ಜೀವ, ನಾನು ಒಂದು ಜೀವ, ಅದು ಒಂದು ಆತ್ಮ, ನಾನು ಒಂದು ಆತ್ಮ. ಸೊ ಯಾವಾಗ ನಾವು ಎಲ್ಲರಿಗೂ ನಾವು ಕೈಂಡ್ ಆಗಿರ್ತೀವೋ ಆಟೋಮೆಟಿಕ್ ಆಗಿ ಆ ಪರಮಾತ್ಮನಿಗೆ ನಾವು ತುಂಬಾ ಇಷ್ಟ ಆಗ್ತೀವಿ, ಯೂನಿವರ್ಸ್ಗೆ ಇಷ್ಟ ಆಗ್ತೀವಿ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಲೈಫ್ ಪರ್ಪಸ್ ಅಂತ ಇರುತ್ತೆ. ಗೊತ್ತಿಲ್ಲ, ನಾವ್ ಎಷ್ಟೋ ಜನಕ್ಕೆ ಅದು ಒಬ್ರಿಗೆ ಸಹಾಯ ಮಾಡೋದೇ ಲೈಫ್ ಪರ್ಪಸ್ ಕೂಡ ಆಗಿರ್ಬೋದು. ಸೊ ಆಗಿರೋದ್ರಿಂದ ನಾವು ಈ ಒಂದು ಲಾಸ್ಟ್ ಪಾಯಿಂಟ್ ಅಲ್ಲಿ ನಾವ್ ಎಷ್ಟು ಆಗುತ್ತೋ ಅಷ್ಟು ಪ್ರತಿಯೊಬ್ರು, ಅದು ಒಂದು ನಾನ್ ಹೇಳೋದೇನಂದ್ರೆ ಅದು ಜೀವ ಇರೋ ವಸ್ತು ಆಗಿರ್ಲಿ, ಜೀವ ಇಲ್ದೇ ಇರೋ ವಸ್ತು ಆಗಿರ್ಲಿ, ಪ್ರತಿಯೊಂದಕ್ಕೂ ಅದ್ರದೇ ಆದಂತಹ ಆರ ಇದೆ. ಇಲ್ಲಿ ಎಷ್ಟೋ ಜನ ರೇಖಿ ಕಲ್ತಿರೋರು ಇದ್ದೀರಿ. ಪ್ರತಿಯೊಂದ್ರಿಗೂ ಅದರದೇ ಆದಂತಹ ಆರ ಇದೆ, ಅದರದೇ ಆದಂತಹ ಒಂದು ಫೀಲಿಂಗ್ಸ್ ಇದೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪ್ರತಿಯೊಂದು ಕಣದಲ್ಲಿಯೂ ಅದು ಜೀವ ಇರ್ಬೋದು, ಜೀವ ಇಲ್ದೇ ಇರ್ಬೋದು, ಎಲ್ಲಾದ್ರಲ್ಲೂ ನಾನಿದ್ದೀನಿ ಅಂತ ಹೇಳ್ತಾರೆ. ಸೊ ನಾವು ಅದೆಲ್ಲದ್ರ ಜೊತೆನೂ ಕೈಂಡ್ ಆಗಿರ್ಬೇಕು ಅನ್ನೋದು ಈ ಸಿದ್ಧಾಂತ. ಸೊ ಈ ಸಿದ್ಧಾಂತಗಳನ್ನ ನಾವು ಇನ್ನೇನು ಮಾಡೋದ್ ಬೇಡ, ಜಸ್ಟ್ ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಂಜೆ ಒಂದ್ಸಲ ನಾವ್ ಇದನ್ನ ಓದಿದ್ರೆ ಸಾಕು. ಈ 5 ಪ್ರಿನ್ಸಿಪಲ್ಸ್ ನ ಓದ್ತಾ ನಮ್ಮ ಮನಸ್ಸು, ಇವಾಗ ಮೇಡಮ್ ಹೇಳ್ದಂಗೆ ನಿಧಾನಕ್ಕೆ ಹೇಳ್ತಾ ಅರ್ಥ ಮಾಡಿಸ್ತಾ ಹೋದಂಗೆ ನಮ್ಮ ಮನಸ್ಸು ಖಂಡಿತ ಅದೇ ತರ ನಡೆಯುತ್ತೆ. ಒಂದ್ ಸ್ವಲ್ಪ ದಿನ ಟ್ರೈ ಮಾಡಿ ನೋಡೋದಾಗ ನಮ್ಮ ಲೈಫ್ ಚೇಂಜ್ ಆದಾಗ ಅದಕ್ಕಿಂತ ಸಂತೋಷದ ವಿಚಾರ ಇನ್ನೊಂದಿಲ್ಲ ಅಲ್ವಾ. ಸೊ ಇಷ್ಟ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ಗೆ ಮತ್ತೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ಒಂದ್ಸಲ ಜೋರಾದ ಚಪ್ಪಾಳೆಗಳು. ಬಹಳ ಬೆಸ್ಟ್ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ. ಸೊ ಒಂದ್ಸಲ ಎಲ್ಲಾರು ಅಂಕಗಳನ್ನ ಕೊಡ್ರಿ. ನಾಗೇಶ್ ಸರ್ 10, ಕಾವ್ಯ 10, ಎಲ್ಲಾರು ಅಂಕಗಳನ್ನ ಕೊಡ್ರಿ. ಅರ್ಚನಾ 10, ಓಕೆ 9, ಮಾನಸ ಮ್ಯಾಮ್ 9, 10, ವಿಜಯಲಕ್ಷ್ಮಿ ಮ್ಯಾಮ್ 10, ಮತ್ತೊಬ್ರು ಯಾರು ಕೊಟ್ರಲ್ಲ 10, ಎಸ್ ಮಂಜುಳಮ್ಮ 10, ಪವನ್ 10. ಓಕೆ, ಸೊ
ಭಾಳ ಅಂದ್ರ ಭಾಳ ಬೆಸ್ಟ್ ಹೇಳಿದ್ರಿ ಮೇಡಮ್. ಮತ್ತ ಅದು ಆ ಟೈಮ್ ಲಿಮಿಟ್ ನೊಳಗೆ ಏನ್ ಹೇಳ್ಬೇಕಿತ್ತು ನೋಡ್ರಿ ಇತ್ತಲ್ಲ ಅದು ಹೇಳಿ. ಮತ್ತ ರಿಯಲ್ದೊಳಗ್ ನೋಡ್ರಿ ನಮ್ದು ರೇಖಿ ಒಳಗ್ ಎಷ್ಟು ಪವರ್ ಇದೆ ಅನ್ನೋದು ಅಂದ್ರ ಕಂಟಿನ್ಯೂ ಆಗಿ ಮಾಡಿದ್ರ ಅದು ಎನರ್ಜಿ ಆಟೋಮೆಟಿಕ್ ವರ್ಕ್ ಮಾಡುತ್ತೆ. ಬಹಳಷ್ಟು ಸಲ ನಾವು ರೇಖಿ ಒಳಗ್ ನೋಡ್ತೀವಿ, ಅದು ಏನ್ ಕ್ಲಾಸಸ್ ಇರ್ತಾವ ಅಷ್ಟ್ರ ತನಕ ಮಾತ್ರ ಮೈಂಡ್ ನಾಗ ಇರ್ತದ, ನಾನ್ ರೇಖಿ ಮಾಸ್ಟರ್ ಇದೀನಿ, ಮುಗೀತದ್ರಿ ಸರಿ. ಅದಕ್ಕೆ ಒನ್ ಟೈಮ್ ರೇಖಿ ಜೊತೆಗೆ ನಾವು ಕನೆಕ್ಟ್ ಆದ್ರ, ಒಂದ್ಸಲ ನಾವು ಚಾನಲ್ ಆದ್ರ ಲೈಫ್ ಟೈಮ್ ನಾವು ಚಾನಲ್ ಇದ್ದಿರ್ತೀವಿ. ಎಲ್ಲೋ ಒಂದ್ ಕಡೆ ಅದು ಎನರ್ಜಿ ನಮ್ಮೊಳಗೆ ಫ್ಲೋ ಆಗ್ತಾನೆ ಇರುತ್ತೆ. ಅದಕ್ಕೆ ನೋಡ್ರಿ ನಾವು ಚಿಂತೆ ಮಾಡ್ಲಾರ್ದಂಗ ಇನ್ನೊಬ್ರಿಗೆ ನಾವು ಸಹಾಯ ಸಹಕಾರ ಮಾಡೋದು, ಅಥವಾ ನಮ್ಮನ್ನ ನಾವು ಕಂಟ್ರೋಲ್ ಇಡೋದಕ್ಕೆ ಅದಕ್ಕೆ ಸಣ್ಣ ಸಣ್ಣ ಟಾಸ್ಕ್ ನೋಡ್ರಿ, ಇದು ದೊಡ್ಡ ಸಿಂತ ಅಂತ. ನಾವು ಸಣ್ಣಾಗಿದ್ದಾಗ್ನು ನಾವು ನೀವು ವಯಸ್ಸಿಗೆ ನಿಮ್ಗೂ ಅನುಭವ ಇರ್ಬೋದು, ಏನ್ ಮಾಡ್ತೀರಂದ್ರ ಯಾವ್ದೋ ಒಂದ್ ದೆವ್ ಬರ್ತದ ಮನಿಗಿ ಅಂತ ಹೇಳಿ ಕಲ್ಪನೆ, ಅದಕ್ಕೆ ಒಂದ್ ಇದ್ರ ತಗೊಂಡು ನಮ್ ತಟ್ಟಿ ಮೇಲ ಗೋಡಿ ಮೇಲ ಇಂದು ಬೇಡ ನಾಳೆ ಬಾ ಅಂತ. ನಾನು ಬರ್ತೀನಿ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂದ್ರ ಅದು ಏನೋ ಬರ್ತದ, ನೋಡಿ ಓದಿ ವಾಪಸ್ ಹೋಗ್ತದ. ಸೊ ಅದು ಇಲ್ಲಿ ರೇಖಿ ಒಳಗ ಕೆಲಸ ಮಾಡ್ತದ. ಯಾವ್ದು ಇದೆ ನೋಡ್ರಿ. ಮತ್ತೆ ಮತ್ತೊಂದು ಹೇಳ್ತೀನಿ ನಿಮ್ಗೆಲ್ಲರಿಗೂ, ಒಂದ್ ವಿಷಯನ ನೆನ್ಪಿಟ್ಕೋರಿ, ಯಾವ್ದು ಶಾಶ್ವತ ಅಲ್ಲ. ಇವತ್ತು ನಮ್ಗೆ ಬಹಳ ಟೆನ್ಷನ್ ಇದೆ, ನನಗೇನೋ ಮನಸ್ಸು ನನ್ ಹಿಡಿತದಿಲ್ಲ ಅಲ್ಲ, ಅದು ಮತ್ತೆ 10 ನಿಮಿಷ ನಂತರ ಅದು ಬದಲಾಗಬಹುದು. ಯಾವ ಭಾವನೆಗಳು ಸಮೇತ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವ ವ್ಯಕ್ತಿ ಬಹಳ ಕೆಟ್ಟವನಂತ ಅನಿಸ್ತಾ ಇದೆ ನೋಡ್ರಿ, ಒನ್ ಟೈಮಿಗೆ ಅವ ನಮ್ ಜೀವ ಅವ ಇಲ್ಲಂದ್ರು ನಮ್ದು ಏನು ಇಲ್ಲ ಆ ಲೆವೆಲ್ದೊಳಗೂ ಇತ್ತು ವಿಶ್ವಾಸ ಅವ್ರ ಮೇಲೆ. ಮತ್ತೆ ಇವತ್ ಯಾರು ನಮ್ಗೆ ಕೆಟ್ಟವ್ರು ಅನಿಸ್ತಾ ಇದ್ದಾರೆ ನೋಡ್ರಿ, ಮುಂದೆ ಅವ್ರು ಮತ್ತೆ ಒಳ್ಳೆಯವ್ರು ಅನಿಸ್ಬೋದು. ಯಾವ್ದು ಭಾವನೆಗಳು ಸ್ಥಿರವಲ್ಲ, ಸಂಖಾರ ಅಂತ ಹೇಳಿ ಕರೀತಾರೆ. ಸಂಖಾರ ಅಂದ್ರ ಈ ಸಂಸ್ಕಾರಗಳು ಇರ್ತಾವ್ ನೋಡ್ರಿ, ಅವು ಚೇಂಜ್ ಆಗ್ತಾನೆ ಇರ್ತಾವ್. ಎಷ್ಟು ನಮ್ಮಲ್ಲಿ ಜ್ಞಾನ ಬರ್ತಾ ಹೋಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ. ಠೋಕರ್ ಅಂತೀವ್ ನೋಡ್ರಿ, ಠೋಕರ್ ಅಂತ ಪೆಟ್, ಮಾನಸಿಕವಾಗಿರುವಂತ ದೈಹಿಕ ಪೆಟ್ಟುಗಳಿರ್ತಾವ್ ನೋಡ್ರಿ, ಅವು ಯಾರಿಗೂ ತೋರಿಸ್ಬೋದು, ಗಾಯಗಳು ಕಾಣಿಸ್ಬೋದು. ಮಾನಸಿಕವಾಗಿ ಆಗಿರುವಂತ ಗಾಯ ಇವೆ ನೋಡ್ರಿ, ಅವು ಬಹಳ ಪಾಠ ಕಲಿಸ್ತಾವ್. ಹಾಗಾಗಿ ಅಂತ ಪಾಠಗಳು ಬಂದಾಗ ವ್ಯಕ್ತಿ ಏನ್ ಮಾಡ್ತಾನಂದ್ರ, ಇದು ಎಲ್ಲಾರ ಜೀವನದಲ್ಲೂ ಇಷ್ಟೇ ಅಂತ ತಿಳ್ಕೊಂಡಿರ್ತಾನೆ. ಯಾರೋ ಒಬ್ರು ಮೋಸ ಮಾಡಿರ್ತಾರ ನೋಡ್ರಿ, ಇವು ಜಗತ್ತೇ ಮೋಸ ಮಾಡೋದೇ ಇದೆ ಡಿಸೈಡ್ ಮಾಡಿ. ಹಂಗಿರೋದಿಲ್ಲ, ಪ್ರತಿಯೊಂದು ವಿಚಾರಗಳು ಬದಲಾಗ್ತವ. ಅದಕ್ಕೆ ನಾವು ಆದಷ್ಟು ಸಕಾರಾತ್ಮಕವಾಗಿರೋಣ. ಮತ್ತೆ ನಾಳೆ ನಮ್ಮನ್ನ ನೋಡಿ ಸಮಾಜ ಬದುಕೋದಕ್ಕೆ ಶುರು ಮಾಡುತ್ತೆ. ಒಬ್ಬ ಟ್ರೈನರ್ ಅನ್ನ ನೋಡಿ ಸಮಾಜ ಕಲಿಯುತ್ತೆ ಪ್ರತಿಯೊಂದನ್ನ ಸಮೇತ. ನಾನು ನಮ್ದು ಅರ್ಚನಾ ಮ್ಯಾಮ್ ಏನ್ ಮಾಡ್ಯಾರಂದ್ರು, ನನ್ಗೆ ಕಾಲಾಗ ಕಡಗ ತಗೊಂಬಂದಾರ. ಕಡಗ ಅಂದ್ರ ಗೊತ್ತಾ, ಈ ಭಾಗದಲ್ಲಿ ಮಹಾರಾಷ್ಟ್ರ ಆಂಧ್ರದಲ್ಲೆಲ್ಲ ಹಾಕ್ತಾರ, ಅವ್ರು ತಗೊಂಡ್ ಬಂದಾರ. ನಾನ್ ಇಷ್ಟ ದಿನ ನನ್ ಕಾಲಾಗಿದ್ದು, ನಿನ್ನೆ ಅದು ತೆಗ್ದಿಟ್ಟ. ದಾನೇಶ್ವರಿ ಕೇಳಿದ್, ಮಮ್ಮಿ ಯಾಕೆ ತೆಗಿದ್ರಿ? ಏನಿಲ್ಲ ಸುಮ್ನೆ. ಇಲ್ಲ ಯಾಕೆ ತೆಗ್ದ್ರಿ ಅಂತ ನಾನ್ ಹೇಳ್ದೆ, ಒಬ್ಬ ಟ್ರೈನರು ಏನನ್ನ ಮಾಡ್ತಾನ, ಏನನ್ನ ಯಾವ ರೀತಿಯ ಒಂದ್ ಸ್ವಭಾವ ಇದೆ, ಅಥವಾ ಬಾಹ್ಯದಲ್ಲಿ ಏನು ಉಡುಗೆ ತೊಡುಗೆ ಇದೆ, ಅದನ್ನ ಫಾಲೋ ಮಾಡೋರು ಇರ್ತಾರ ನಮ್ ಎದ್ರಿ. ನಾನೇನೋ ಒಂದ್ ಕಡಗ ಹಾಕೊಂಡಿನಂದ್ರ ಅದೇ ಏನ್ ಚಮತ್ಕಾರ ಅದಂತ ಮನಿಗ್ ಹೋಗಿ ಎಲ್ಲಾರು ಹಾಕ್ಲಕ್ ಶುರು ಮಾಡಿದ್ರ. ಸೊ ಅದು ಸೂಕ್ಷ್ಮತೆ. ಅದಕ್ಕೆ ನಾ ಅದನ್ನ ತೆಗೆದ್ಬಿಟ್ಟ, ನೀನ್ ಮತ್ತೆ ಟ್ರೈನಿಂಗ್ ಮುಗಿಲಿ ಮತ್ ಬೇಕಾದ್ರೆ ಹಾಕೋಣ ಅಂತ. ಸೊ ಬಹಳ ಸಲ ನಾವ್ ಎಷ್ಟು ಸೂಕ್ಷ್ಮ ಆಗ್ತೀವಿ ನೋಡ್ರಿ, ಅಷ್ಟು ನಾವು ಒಳಗೆ ಅಂತರಂಗದಲ್ಲಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಸೂಕ್ಷ್ಮತೆ ಇದೆ ನೋಡ್ರಿ. ಇವತ್ತಿನಿಂದು ನೀವೆಲ್ಲರೂ ಗಮನಿಸ್ರಿ, ನನ್ನನ್ನ ನೋಡಿ ಜಗತ್ತು ಬದುಕೋದಕ್ಕೆ ತಯಾರಿದೆ. ನಮ್ಮ ಪರಿವರ್ತನೆ ಜಗತ್ತು ನೋಡ್ತಾ ಇದೆ. ಈಗ ಅದಕ್ ವಿಶ್ವಾಸ ಬರ್ಬೇಕಷ್ಟೇ ಜಗತ್ತಿಗೆ. ಒಂದ್ಸಲ ವಿಶ್ವಾಸ ಬಂತ್ ನೋಡ್ರಿ, ನೀವು ಬ್ಯಾಡ್ ಅಂದ್ರು ಅವ್ರು ನಿಮ್ ಹಿಂದೆ ಬರ್ತಾರ, ಅವ್ರು ಆಟೋಮೆಟಿಕ್. ಸೊ ಹಾಗಾಗಿ ಇವತ್ತೇನು ರೇಖಿದು ಪಂಚಸೂತ್ರಗಳು ಅಂತೇಳಿ ಅಂತೀನಿ ನೋಡ್ರಿ, ಅದು ಬಹಳ ಒಳ್ಳೆ ರೀತಿಯಿಂದ ನೀವು ವರ್ಣನೆಯನ್ನ ಮಾಡಿದಿರಿ ಮೇಡಮ್. ಮತ್ತೆ ನಮ್ದು ಮಾನಸ ಮ್ಯಾಮ್ನದು ರಾಜಕ್ರಿಯ ರೇಖಿ ಅಂತೇನೋ ಇದೆ, ಅವ್ರದ್ದು ಇದೆ. ಒಂದ್ಸಲ ನೋಡೋಣ, ಅವರು ನಮ್ಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ನಮ್ ಟೀಮ್ನವ್ರಿಗೆ ಎಲ್ಲರಿಗೂ ಸಹಾಯ ಆಗುತ್ತೆ. ನಂದೇನದ ಉದ್ದೇಶ ಹೇಳ್ತೀನಿ ನೋಡ್ರಿ, ಯಾರ ಬಲ್ಲಿ ಏನ್ ಪ್ರತಿಭೆ ಇದೆ ಅದು ಎಲ್ಲರಿಗೂ ಕೊಡಮ್ಮ, ಎಲ್ಲಾರು ಬೆಳಿಲಿ, ಎಲ್ಲಾರು ಮುಂದೆ ಬರ್ಲಿ. ಎಲ್ಲಾರು ಬಂದ್ಮೇಲೆ ಟೆನ್ಷನ್ ಇರಲ್ಲ. ಹಾ ಲಿಂಗರಾಜ್ ಸರ್ ಹೇಳ್ರಿ. ನನಗೆ ಆರೋಗ್ಯ ಪಡೆಯುತ್ತಿಲ್ಲ, ಸೌಂಡ್ ಕ್ಲಿಯರ್ ಇಲ್ಲ ಸರ್ ನಿಮ್ದು. ಹಾ ಬೆಂಗಳೂರು ಬಂದಿರಿ? ಹಲೋ, ಹಾ ಸರ್ ಹೇಳ್ರಿ. ನಾನು ಸರ್ಜರಿ ಆಗಿದೆಯಲ್ಲ, ನಾನು 20 ಟೈಮ್ಸ್ ಮಾಡಕ್ ಆಯ್ತು ಅಷ್ಟೇ ಮೇಡಮ್. ಓಕೆ ನಡೀತದೆ ಸರ್, ಆದಷ್ಟು ಹೆಚ್ಚಿಗೆ ಮಾಡಿ ಸರ್ ನೀವು. ಹಾ ಅದೇ ಹೆಚ್ಚಿಗೆ ನನಗೆ ನಾಳೆ ಟೈಮ್ಸ್ ಆಗಿದೆಯಲ್ಲ, ನಾಳೆ 40 ಮಾಡ್ರಿ, ನಾಳೆಗ್ ಡಬಲ್ ಮಾಡ್ರಿ. ಅದು ನಿಧಾನಕ್ಕೆ ಮಾಡ್ರಿ, ಬಟ್ ಬಿಡ್ಬೇಡ್ರಿ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಿಮ್ಗ್ ನಡಿಯೋದಕ್ ಆಗೋದಿಲ್ಲ ಅಂದ್ರ ತೆವಳುತ್ತಾ ಹೋಗ್ರಿ ಅಂತ. ಸರಿ ನಿಲ್ಲೋದ್ ಬೇಡ ಅಂತ. ನೀವ್ ನಿಂತ್ರಿ ಆಗಲ್ಲ ಅಂದ್ರ ಆಗಲ್ಲ, ಆಗುತ್ತೆ ಅಂದ್ರ ಆಗುತ್ತೆ.
100%. ನಮ್ಮಲ್ಲೇ ಆ ಶಕ್ತಿ ಇದೆ, ನೀವು ನಿಧಾನಕ್ಕೆ ಅದನ್ನ ಮಾಡ್ಬೋದು. ಓಕೆ, ಸೊ ಇವತ್ತಿಂದು ಇಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಸೊ ನಾಳೆಯಿಂದ ನಮ್ದು ಈ ಸೆಷನ್ ಇರೋದಿಲ್ಲ, 1 ವಾರ ರಜೆ ಇದೆ ನಿಮ್ಗೆಲ್ಲ. ಯಾಕಿದೆ ಅಂದ್ರೆ ನಾನು ನನ್ಗೆ ಸಮಯ ಕೊಡ್ಬೇಕು, ಸಾಕಷ್ಟೆಲ್ಲ ಇದೆ. ನಿಮ್ಗೆ ಗೊತ್ತಲ್ಲ, ಮನೆಗೆ ಯಾರೋ ಒಬ್ರು ನೆಂಟ್ರು ಬಂದಾರಂದ್ರೆ ಜಂಜಾಟ ಎಷ್ಟಿರ್ತದೆ ಅಂತ ಹೆಣ್ಮಕ್ಳಿಗೆ. ಸೊ ನಂದರ ಸುಮಾರು 35-36 ಮಕ್ಕಳು ಬರ್ಲತ್ತಾರ. ನಾನಂತೂ ಫುಲ್ ಖುಷಿ ಇದ್ದೀನಿ, ಎಲ್ಲ ರೆಡಿ ಮಾಡೋದಿದೆ, ನನಗೆ ಎಲ್ಲ ಕೆಲ್ಸ ಬಹಳಷ್ಟು ಇದೆ, ಅದೆಲ್ಲಾನು ಮಾಡ್ಬೇಕು. ಆನಂತರ ಹೊರಗಿಂದೆಲ್ಲ ವಸ್ತುಗಳು ತರೋದು ಮಾಡೋದಿರುತ್ತೆ. ಪ್ರತಿ ಸಲಾನು ಆಕ್ಟಿವಿಟಿಗಳು ಚೇಂಜ್ ಮಾಡ್ತೀವಿ ನಾವು. ಆ ಆಕ್ಟಿವಿಟಿ ಚೇಂಜ್ ಮಾಡಿದಾಗ ನಮ್ದು ಪ್ರಾಡಕ್ಟ್ ಇರುತ್ತೆ ನೋಡ್ರಿ, ಬೇರೆ ಬೇರೆ ರೀತಿನೇ ತರ್ಬೇಕಾಗುತ್ತೆ. ಸೊ ಅದೆಲ್ಲ ಸಿದ್ಧತೆನು ಮಾಡ್ಕೊಳ್ಳೋದಿದೆ. ಹಾಗಾಗಿ 1 ವಾರ ನೀವು ಈ ಅಫರ್ಮೇಶನ್ ಅನ್ನ ಮಾಡ್ರಿ. ಮತ್ತೆ ಏನಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ಗ್ರೂಪ್ ನಲ್ಲಿ ಹಾಕ್ರಿ, ಇಲ್ಲ ದಾನೇಶ್ವರಿಗೆ ಫೋನ್ ಮಾಡ್ರಿ, ಅಕ್ಕಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾಳ. ಮತ್ತೆ ಯಾರ್ಯಾರು ಬರ್ತಾ ಇದ್ರಿ ಅವ್ರೆಲ್ಲರಿಗೂ ಬೆಸ್ಟ್ ಆಫ್ ಲಕ್. ಮತ್ತೆ ಯಾರಿಗಾದ್ರೂ ಅನಿವಾರ್ಯವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ, ಟೆನ್ಷನ್ ಮಾಡ್ಕೋಬೇಡ್ರಿ, ನಿಮ್ದು ಟೈಮ್ ಬರುತ್ತೆ, ವಿಶ್ವಾಸ ಇಡ್ರಿ ನೀವು, ಆಗ್ತದ. ಒಳಗ್ ಕಸಿಸಿ ಅನಿಸ್ತದೆ. ಎಲ್ಲ ನಮ್ ಟೀಮ್ನವ್ರೆಲ್ಲ ಹೋಗಿರ್ತಾರ, ನಾವು ಹೋಗ್ಲಿಕ್ಕೆ ಆಗಲ್ಲ, ಒಳಗ್ ಬೇಜಾರಾಗುತ್ತೆ. ನಮ್ದು ವಿಜಯಲಕ್ಷ್ಮಿ ಅಮ್ಮ ಬಹಳ ಟೆನ್ಷನ್, ಅವ್ರು ಬಹಳಷ್ಟು ಟ್ರೈ ಮಾಡಿದ್ರು, ಆದ್ರೆ ಅದೇನೋ ಒಂದ್ ಒಳಗ್ ಬಂದ್ ಬಿಟ್ಟದ ಅವ್ರಿಗೆ. ಹಾಗಾಗಿ ಅದೇನು ವರಿ ಮಾಡ್ಕೋಬೇಡ್ರಿ. ಹಾ ಸರ್, ನಾಗೇಶ್ ಸರ್ ಹೇಳ್ರಿ. ಮೇಡಮ್ ನಾನಂತೂ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್, ಅಷ್ಟು ಬಿಸಿ ಶೆಡ್ಯೂಲ್. ಆದ್ರೂ ಅದರಲ್ಲಿ ಒಂದು ಯೂನಿವರ್ಸ್ ನನಗೆ ಹೆಲ್ಪ್ ಮಾಡಿ ತರಿಸ್ತಾ ಇದೆ. ಥ್ಯಾಂಕ್ಸ್ ಟು ಯೂನಿವರ್ಸ್. ಸರ್ ಮಗಳದ ಎಕ್ಸಾಮ್ ಇತ್ತು, ನನ್ನ ಅಂದ ಸರ್ ನೀವು ಬರ್ತೀರಿ, ನೀವು ಹಂಗ ಏನ್ ಹೇಳ್ಬೇಡ್ರಿ ಅಂದನ. 2 ದಿನದಾಗ ಅದು ಎಕ್ಸಾಮ್ ಕ್ಯಾನ್ಸಲ್ ಆಗ್ಯದ, 2 ದಿನದಲ್ಲಿ. ದಾನೇಶ್ವರಿದು ಅಂದ ಮಮ್ಮಿ ನಂದೇ ಎಕ್ಸಾಮ್, ಸುಮ್ ಕುಡಿ, ಏನೇ ಎಕ್ಸಾಮ್ ಇರಲ್ಲ ಏನಿರಲ್ಲ. ಆಕಿಂದು ಕ್ಯಾನ್ಸಲ್ ಅದು. ಆಕಿ ಯೂನಿವರ್ಸಿಟಿಗೆ ಹೇಳಿಟ್ರಿ, ನೀವ್ ಯಾಕೆ ಎಲ್ಲಾರು ಎಕ್ಸಾಮ್, ನಂಗ್ ಗೊತ್ತಿಲ್ಲ ಅದು, ನನಗ್ ಒಟ್ಟು ನನ್ ಕೆಲ್ಸ ಆಗ್ಬೇಕಾಗ್ಯದ, ಆಗ್ಲತ್ತದ ಅಟ್ಟಿ. ಯೂನಿವರ್ಸಿಟಿ ಏನು ಗೊತ್ತಿಲ್ಲ. ಸೊ ಯಾವಾಗ್ಲೂ ಶುದ್ಧ ಮನಸ್ಸಿಲಿಂದ ಹೇಳ್ರಿ ನೀವು, ಒಂದೊಂದ್ ಶಬ್ದವನ್ನ ನೋಡ್ರಿ, ಅವ್ ಮಂತ್ರವನ್ನ ಆಕೆ ಇಲ್ಲಿ ಸಾಫಿಕ್ರಿ ನೀವು. ಇದ್ರಾಗ ಏನು ಗೊಂದಲ್ ಬೇಡ, ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಎಲ್ಲಾರು ನಮ್ಮವ್ರ. ಯಾರಿಗಿದು ಮಾಡ್ತೀರಿ ಹೇಳ್ರಿ, ಎಲ್ಲ ನಮ್ದೇ. ಹಾ ಸರ್. 30-31ಕ್ಕೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ಇತ್ತು ಮೇಡಮ್. ಆಕ್ಚುಲಿ ನಾನು ಅದಕ್ಕೆ ಅಟೆಂಡ್ ಆಗ್ಬೇಕಿತ್ತು, ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ. ದೇವರ ದಯದಿಂದ ಅದು ಪೋಸ್ಟ್ಪೋನ್ ಆಗಿದೆ ಮೇಡಮ್, ಜನವರಿ 15 ಮೇಲೆ ಹೋಗಿದೆ. So university helped me a lot to attend this beautiful function. Yes. ಸೊ ನನ್ನ ಹತ್ರ ಎಷ್ಟೊಂದು ಉದಾಹರಣೆ ಸರ್, ಟೈಮ್ ಬಂದಾಗ ಹೇಳ್ತೀನಿ. ಸಾವುಗಳು ಸಮೇತ ಮುಂದೆ ಹೋಗ್ಯಾವ ನಲ್ಲಿ. ಡೆಡ್ ಬಾಡಿನೇ ತಗೊಂಡ್ ಬರ್ತೀವಿ ಅಂತ ಹೇಳಿ ಡೆಡ್ ಬಾಡಿನೇ ತರ್ಲತ್ತೀವಿ ಅಂತ ಎಲ್ಲಾರಿಗ್ ಫೋನ್ ಹೋಗಿದ್ದು, ಇಲ್ಲಿ ಬಂದ ಮೇಲೆ 2 ತಿಂಗಳು 3 ತಿಂಗಳು ಉಳ್ದಾರು ಹಂಗೆ ಬೆಡ್ ಮೇಲೆ. ಆಮೇಲೆ ಮತ್ತ ಅವ್ರು ಹೋಗಿದ್ದು ಬಹಳ ಉದಾಹರಣೆ. ನನ್ ಕಾಲ್ ಮೇಲೆ 4-5 ಜೀವ ಹೋಗ್ಯಾವ, ಗೊತ್ತಿಲ್ಲ ಆತ್ಮಗಳು ನನಗೆ ಕಾಯ್ಲತ್ತೀವಿ. ಸುಮ್ನೆ ಒಂದ್ಸಲ ವಾಕಿಂಗ್ ಹೋಗಿನಿ, ಇಲ್ಲೇ ನಮ್ ಮನಿ ಬಲ್ಲೆ ವಾಕಿಂಗ್ ಇದೆ, ನಮ್ ದೂರಿನ ರಿಲೇಶನ್ ಆಗ್ಬೇಕು. ಅವರು ವಾಕಿಂಗ್ ಮಾಡ್ಕೋತ ಬಂದಿರು. ನಮ್ ಭೌಜಿ ಹೇಳಿದ್ರು ಅವ್ರ ಓರಿಗೆ ಬಹಳ ಆರಾಮಿಲ್ಲ ಶ್ರೀದೇವಿ, ನಿಂಗ್ ಗೊತ್ತದೆ ಅಂದ್ರೆ. ನಂಗೆ ಗೊತ್ತಿಲ್ಲ. ಇಲ್ಲ 6 ತಿಂಗಳೈತ್ ನೆಲ ಹಿಡಿದಾರ, ಹೊಟ್ಟೆ ಏನು ಇಲ್ಲ ಏನಿಲ್ಲ, ಹೊಟ್ಟೆ ಜೀವ ಹೋಗಲ್ದು, ಹಂಗ ಹಿಂಗಂತ ನಮ್ ಭೌಜಿ ಹೇಳಿದ್ರು. ನಂದ ನಡ್ರಿ ಎಲ್ಲಿ ಹೋಗರಿ ಅಂತ. ಮುಂಜಾನೆ 6ಕ್ಕೆ ಅವ್ರ ಮನೆಗೆ ಯಾರು ಎದ್ದಿಲ್ಲ. ಮತ್ ನಾವ್ ತಟ್ಟಿ ಬಡ್ದಿ ಎಬ್ಸಿದೆವು. ಎಬ್ಸಿ ಹೋಗಿ ಅವ್ರಿಗೆ ಕೇಳ್ದಾರ, ಥೋಡೆ ಹಾಲ್ರ ಕೊಡ್ರಿ ನೀವ್ ಅಂತೇಳಿ. ಹೋಗ ಚಂದ್ರಮ್ಮ ಅಂತ ಏವ ಚಂದ್ರಮ್ಮ ನಾನೇ ಬಂದಿನ ಸಿದ್ದೇವಿದ್ದ ಅಂತ ಹೇಳಿ ಹಾಲ್ ಹಾಕಿ ನೋಡ್ರಿ, ಹಾಲಿನ ಸರಿನೇ ಹಾಲೆ. ಅವ್ರ ಸೊಸಿ ನಾವ್ 6 ತಿಂಗಳಾಯ್ತು ನಮ್ಗಾರ ಏನ್ ನನ್ ಹಿಂಗ 6 ತಿಂಗಳು ಪೈಲ ತರ್ತಿದೇವ್ ನಾ ಅಂದ. ದೇವ್ರೇ ಇದು ನೋಡ್ರಿ, ಸುಮ್ನೆ ಹೋಗಿದ್ ವಾಕಿಂಗ್ ಮಾಡ್ಲಕ್ ಹೋಗಿನಿ. ಇಂಥವ್ ಎಷ್ಟೋ ಕೇಸವ ನನ್ ಗೊತ್ತಿಲ್ಲ. ಅವು ಕಾಯ್ತಿರ್ತಾವ ಆತ್ಮಗಳು, ಕೆಲವೊಂದು ಮೋಕ್ಷ ಅಂತಿರ್ತೀವ್ ನೋಡ್ರಿ. ಕೆಲವೊಂದು ಒಬ್ಬರ್ಲಿಂದೆ ಅದು ಕೊನೆ ಆಗೋದಿರುತ್ತೆ. ಬಹಳಷ್ಟು ಸಲ ಬೇರೆ ಬೇರೆ ಕೇಸ್ಗಳಿವೆ. ಅದಕ್ಕೆ ನಾವ್ ಎಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀವಿ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ. ಅದಕ್ಕೆ ಪರಮಾತ್ಮ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ, ಆದ್ರೆ ನಾನ್ ಪ್ರತ್ಯಕ್ಷ ಇದ್ದೀನಿ ಅಂತ ತೋರ್ಸೋದಕ್ಕೆ ಇವೆಲ್ಲ ಕೆಲಸ ಮಾಡ್ತಾನೆ. ನಾನು ಇದ್ದೀನಿ ಅಂತ ಕನ್ಫರ್ಮ್ ಮಾಡೋದಿರುತ್ತೆ. ನಮ್ಮಲ್ಲಿ ಏನಿಲ್ಲದು, ನಾವು ಝೀರೋನೇ ಇದ್ದೀವಿ ಎಲ್ಲಾರ ತರನೇ. ಬಟ್ ಅವ್ನ ಶಕ್ತಿ ಇದೆ ನೋಡ್ರಿ, ಅದು ಕೆಲಸ ಮಾಡುತ್ತೆ. ಅದಕ್ಕೆ ವಿಶ್ವಾಸ ಮಾಡ್ರಿ, ನಮ್ದು ಟೈಮ್ ಬಂದೇ ಬರುತ್ತೆ. ವಿಶ್ವಾಸ ಮಾಡ್ರಿ, ಖುಷಿಯಾಗಿರ್ರಿ, ಎನರ್ಜೆಟಿಕ್ ಆಗಿರಿ, ಅವಾಗ ಬಿ ಶಕ್ತಿಶಾಲಿ ಇರ್ರಿ. ಮತ್ ಲಕ್ಷ್ಮಿ ಒಲಿಯೋದು ಯಾರಿಗಂದ್ರ ಶಕ್ತಿ ಇದ್ದವ್ರಿಗೆ. ಈ ಜೊಯ್ ಅಂತ ಕೂಡ್ತಾವ್ ನೋಡ್ರಿ, ಜೊಯ್ ಅಂದ್ರ ಅದ್ರದ್ದು ಏನ್ ಪದದ ಅರ್ಥ ಇಲ್ಲ, ಮಾನಸ ಮತ್ ಅದು ಡಿಕ್ಷನರಿ ಹುಡುಗಿ ಅದು ಏನಿಲ್ಲ, ಸುಸ್ತು ಕೂಡ್ತಾವ್ ನೋಡ್ರಿ, ಅದು ಏನು ಕೆಲ್ಸ ಆಗೋದಿಲ್ಲ. ಓಕೆ, ಸೊ ಎಲ್ಲರಿಗೂ ಮತ್ತೊಂದು ಸಲ ಷಡಾರ್ಥಿ ಧನ್ಯವಾದ. ಶುಭವಾಗ್ಲಿ, ಖುಷಿಯಾಗಿರ್ರಿ, ಮತ್ತೆ ಎಷ್ಟನೇ ತಾರೀಕು ಮೇಡಮ್?
ಕ್ಲಾಸ್ ಎಷ್ಟನೇ ತಾರೀಕು? ಮತ್ತೆ ನಿಮ್ಗೆ ಡೇಟ್ Date? ಹೇಳ್ತೀನಿ ಮೇಡಮ್. ಈ ನಂದೆ ಟ್ರೈನಿಂಗ್ ಮುಗಿಸ್ತೀನಿ. ಟ್ರೈನಿಂಗ್ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಮೇಡಮ್. ಗ್ರೂಪ್ ಅಲ್ಲಿ ಹಾಕ್ಬಿಡಿ, ಕ್ಲಾಸ್ ಪ್ರಾರಂಭ ಆಗಿದೆ. ಮಾಡ್ತೀವಿ, ಎಲ್ಲರಿಗೂ ಫೋನ್ ಮಾಡ್ತೀವಿ, ಗ್ರೂಪ್ ನಾಗ ಹಾಕ್ತಿವಿ ಎಲ್ಲ. ಅದು ಏನಾಗ್ಯದ, ಗುರುವಾರ ದಿವಸ ನಮ್ದು ಟ್ರೈನಿಂಗ್ ಮುಗೀತದ, ಶುಕ್ರವಾರ ದಿವಸದು RCC ಬೀಳತ್ತದ, ಛತ್ ಬೀಳೋದ್ ಅಂತೀವಿ ನೋಡ್ರಿ. ಛತ್ ಅಂದ್ರ RCC ಇದು. ನೀವು RCC ಅಂತ್ರಿ ಇದು ಮ್ಯಾಲ್ ಬೀಳ. ಹೌದು ಹೌದೌದು, RCC ಮೋಲ್ಡ್ ಹಾಕೋದು ಅಂತ ಏನೋ ಹೇಳ್ತಾರೆ. ಅದು ತಾರ್ಸಿ ಅಂತಾನು ಹೇಳ್ತಾರೆ. ತಾರ್ಸಿ ಬೀಳತ್ತದ ಅವತ್ ದಿವ್ಸ. ರೂಫಿಂಗ್ ಅಂತಾರೆ. ಹಾ ಸರ್, ಒಟ್ ನಾವು ಛತ್ ಅಂತೀವಿ ಅದಕ್ಕೆ ಬೀದರ್ ಭಾಷೆಯಲ್ಲಿ, ಛತ್ ಬೀಳ್ತದ. ಅದು ಶುಕ್ರವಾರ ದಿನ ಮೇಡಮ್. ಹಾ ಮೇಡಮ್ ಹೇಳಿ. ನಮ್ ಟೀಮ್ ಅವ್ರ ಎಲ್ಲಾರ್ಗು ಹ್ಯಾಪಿ ಜರ್ನಿ, ಬೆಸ್ಟ್ ಆಫ್ ಲಕ್, ಎಲ್ಲಾ ಚೆನ್ನಾಗಾಗ್ಲಿ. ಆಮೇಲೆ ನಿವಾದಿತ ಹೂಗ ಟ್ರಸ್ಟ್ ಚೆನ್ನಾಗಿ ವಿಜೃಂಭಣೆಯಾಗಿ ನಡೀಲಿ. ಈ ಸತಿನೂ ಒಳ್ಳೆ ರಿಸಲ್ಟ್ ಬರ್ಲಿ, ಒಳ್ಳೆ ರಿಸಲ್ಟ್ ಬರ್ಲಿ ಅಂತ ಕೇಳ್ಕೊಂತೀನಿ. ಒಂದೇನು ಅಂದ್ರೆ 0 ಮೈಂಡ್ ಇಂದ ಎಲ್ಲಾ ಮಾಡಿ ಅಷ್ಟೇ. ಎಲ್ಲರಿಗೂ ಹ್ಯಾಪಿ ಜರ್ನಿ, ಮೇ ಗಾಡ್ ಬ್ಲೆಸ್ ಯು. ಟ್ರಸ್ಟ್ ಕೂಡ ತುಂಬಾ ಚೆನ್ನಾಗಾಗ್ಲಿ. ಎಲ್ಲರಿಗೂ ಬೀದರ್ಗ್ ವೆಲ್ಕಮ್ ವೆಲ್ಕಮ್. ಎಲ್ಲರಿಗೂ ಓಕೆ. ಸೊ ಓಕೆ, ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ, ಶುಭರಾತ್ರಿ. ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಮತ್ತೆ ನೀವ್ ಹಿಂಗ್ ಅನ್ಕೋಬೇಡ್ರಿ 8 ದಿನ ಅವ್ರಿಗೆ ನಮ್ಗೂ ಏನ್ ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ. ಎಲ್ಲಾ ಫೋಟೋ ಗ್ರೂಪ್ ನಾಗ ಬರ್ತಾ ಇರ್ತಾವ. ಮತ್ ಏನಾದ್ರೂ ಮಾಹಿತಿಗಳು ನಿಮ್ಗ್ ಬೇಕಾದ್ರೂ ಒಂದ್ ಮೆಸೇಜ್ ಮಾಡ್ರಿ. ನಾನ್ ನೋಡಿಲ್ಲ ಅಂದ್ರ ಬಿ ದಾನೇಶ್ವರಿ ನೋಡ್ತಾಳ. ನಂದು 3 ದಿವಸ ನಾನ್ ಲೀವ್ ಹಾಕ್ಲತ್ತೀನಲ್ಲ, ನಂದು ಕ್ಲಸ್ಟರ್ ರಿಸರ್ಚ್ ಪರ್ಸನ್ ಅಂತೇಳಿ ನಂದು ಭಾರಿ ಹೆಡೇಕ್ ಇರೋದು ಇದು ಡ್ಯೂಟಿ, 50 ಶಾಲೆಗಳು. ಹಾಗಾಗಿ 3 ದಿನ ನನ್ ಫೋನ್ ಸ್ವಿಚ್ ಆಫ್ ಇರುತ್ತೆ. ದಾನೇಶ್ವರಿಗ್ ಮಾತ್ರ ನಡೀತು. ನೀವು ಅವಳ ಫೋನಿಗೆ ನೀವು ಮೆಸೇಜ್ ಹಾಕ್ರಿ ಸಾಕು, ಆಕಿ ನಿಮ್ಗೆ ಆನ್ಸರ್ ಮಾಡ್ತಾಳೆ. ಇಲ್ಲ ಅಂದ್ರೆ ನಾ ಫೋನ್ ಹಚ್ತೀನಿ. ನೀವ್ ಅದ್ರ ಬಗ್ಗೆ ದಾನೇಶ್ವರಿ ಇದೆ. ಹಾ ಮ್ಯಾಮ್ ತಗೋರಿ, ಹೇಳಿ ನಂಬರ್. 94 ಮ್ಯಾಮ್ ಗ್ರೂಪ್ನಾಗ ಬರ್ತದ ನೋಡ್ರಿ. ಈಗ ಒಂದೇ ನಿಮಿಷದಾಗ ದಾನೇಶ್ವರಿದು ಗ್ರೂಪ್ನಾಗೆ ಹಾಕ್ಬಿಟ್ರಿ ಮೇಡಮ್. ಹಾ ದಾನೇಶ್ವರಿಗ್ ನೀವು ಕಾಲ್ ಮಾಡ್ರಿ. ದಾನೇಶ್ವರಿಗ್ ಮಾಡಿದ್ರ ಆಕಿ ನಿಮ್ಗೆ ಸಪೋರ್ಟ್ ಮಾಡ್ತಾಳೆ. ಓಕೆ. ಸೊ ಎಲ್ಲರಿಗೂ ಶಶಿಕಲಾ ಮ್ಯಾಮ್ ಏನ್ರ ಹೇಳೋದಿದೇನಾ? ಇಲ್ಲ, ದಾನೇಶ್ವರಿದ್ ಇದೆ, ಗ್ರೂಪ್ ಅಲ್ಲಿ ಇದೆ ಫೋನ್ ನಂಬರ್. ಎಸ್ ಆಕಿ ಎಲ್ಲಾನು ಮಾಡ್ತಾಳ, ನಂದೆಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾಳ. ಮೇಡಮ್ ಒಂದ್ ಮಾತ್ ಹೇಳ. ಹೇಳ್ರಿ. ಈಗ ಸ್ಕೂಲ್ ರಜಾ ಕೊಡ್ತಾರ ನೋಡಿ, ಸ್ಕೂಲಲ್ಲಿ ಮಕ್ಳಿಗೆ ಎಲ್ಲಾರ್ಗುನು ಕೊಟ್ಟ ತಕ್ಷಣ ನಾವ್ ಹಿಂದು ಮುಂದೆಲ್ಲ ಓಡ್ಬಿಡ್ತವೆ ಊರ್ಗೆ. ಈಗ ನೀವ್ ರಜಾ ಕೊಟ್ರೆ ನಿಮ್ ಕೇಳಂಗೂ ಇಲ್ಲ, ಹೇಳಂಗೂ ಇಲ್ಲ, ಯಾವ ಮೆಸೇಜ್ ಬರಲ್ಲ. ನಮ್ ಪಾಡ್ ನಮ್ದೇನೋ ಮಾಡ್ಕೊಂಡು ಖುಷಿಯಾಗಿ ಎಲ್ಲೋಗಿರ್ತೀವೋ ಏನ್ ಮಾಡ್ತೀವೋ ಗೊತ್ತಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದಾಗ ನಿಮಗ್ ಲೆವೆಲಿಗೆ ತರ್ಲಕ್ 3-4 ದಿನ ಟೈಮ್ ತಗೋತದ ನನಗ್. ಈ ವೈಬ್ರೇಷನ್ ಎಲ್ಲಾ ಕಟ್ ಆಗಿರ್ತಾವ. ಎಕಡೆ ಕೊಡು ನೀವೇ ಅಂದಂಗ್ ಸುಟ್ಟಿ ಹೊಡೆದಿರ್ತೀರಿ ನೀವೆಲ್ಲ. ಸುಟ್ಟಿ ಅಂದ್ರ ರಜೆ ಮಾಡಿರ್ತೀರಿ ನೀವು. ರಜೆ ಮಜೆ ಈಗ್ಲೂ ಅದೇ ತರ ಆಗುತ್ತಲ್ಲ ಮೇಡಮ್. ನಾವ್ ಎಷ್ಟು ದೊಡ್ಡವರಾಗಿದ್ರುನುವೆ ಏನೋ ಒಂದ್ ಕ್ಲಾಸ್ ಅಂತ ಇದ್ರೆ, ಏನೋ ಒಂದ್ ರಜಾ ಕೊಟ್ರು ಅಂತಷ್ಟ ಫ್ರೀ ಮಾಡ್ಕೊಟ್ಟು ಹುಡುಗುದು ಮಾಡೋದು. ಮನಸ್ಸು ಯಾವಾಗ್ಲೂ ಮಗುನೇ ಇದೆ. ಅದು ದೊಡ್ಡದಾಗಲ್ಲ. ಹೌದು ಮೇಡಮ್. ನಾ ಬರ್ತೀನಿ. ಆಯ್ತು, ನಾ ಬರ್ತೀನಿ. ಓಕೆ, ಎಲ್ಲರಿಗೂ ಖುಷಿ. ಕ್ಲಾಸ್ ಇಲ್ಲ, ರಜಾ ಇದೆ ಅಂತ. ಥ್ಯಾಂಕ್ ಯು. ಓಕೆ ಸರಿ, ಎಲ್ಲರಿಗೂ ಶರಣಾರ್ಥಿ, ಶುಭರಾತ್ರಿ.